ನಿದ್ರೆ ಮಾಡಿ ಅದೇ ತೊಂದರೆ ಕೊಡಬೇಡಿ. ಅದು ಬ್ರದರ್ ಈ ಥರ ಎಲ್ಲಿ ಅವರು ಲಕ್ಷ್ಮೀಪತಿ, ಅಲ್ಲೇ ಇದೆ. ಈ ಥರ ಬಿರಿಯಾನಿ, ಅದೇನು ಚಿಕನ್ ಪಫ್, ಕಬಾಬ್, ಚಿಕನ್ ಕಬಾಬ್, ಲಿವರ್ ಫ್ರೈ, ನಾನು ಅದೆಲ್ಲ ತಿಂದಿಲ್ಲ. ಆಮೇಲೆ ತಪ್ಪು ತಿಳ್ಕೊಬೇಡಿ, ನಾನು ತಿಂದಿಲ್ಲ. ಸೊ ನನಗೆ ಬ್ರದರ್ 1.5 ಗಂಟೆ ಕೊಟ್ಟಿದ್ದಾರೆ. ಅಯ್ಯೋ ಅಂತ ಇದ್ದಾರೆ ಯಾರೋ. ಪರವಾಗಿಲ್ವಾ? 5.5 ಗಂಟೆ ತನಕ ಇಲ್ಲ, ತೊಂದರೆ ಇಲ್ಲ, ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸೋಣ. ಹೇಗೂ ನಿಮ್ಮನ್ನೆಲ್ಲ ಎಚ್ಚರಿಸುವ ಹಾಗೆ ಒಂದು ಸಣ್ಣ ಮಾತನ್ನು ಹೇಳಿ ನಾನು ಮುಂದೆ ಹೋಗ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೂಡ ಪ್ಯಾಂಟ್ ಹಾಕ್ಕೊಬರ್ತಾರಲ್ಲ, ಪ್ಯಾಂಟ್ ಜೀನ್ಸ್, ಅದು ಮಂಡಿ ಹತ್ರ ಹರಿದಿರುತ್ತೆ 2 ಕಾಲಲ್ಲಿ, ಕೆಲವು 1 ಕಾಲು ಹರಿದಿರುತ್ತೆ, ಇನ್ನೊಂದು 2 ಕಾಲು ಹರಿದಿರುತ್ತೆ, ಆಮೇಲೆ ಕೆಳಗಡೆ ಒಂಚೂರು ಹರಿದಿರುತ್ತೆ, ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಹೋದರೆ ಹಿಂದ್ಗಡೆ ಹರಿದಿರುತ್ತೆ. ಒಂದು ಕಡೆ ಒಂದು ಬೋರ್ಡ್ ಹಾಕಿದ್ರು, ನಿಮ್ಮ ಹಳೆಯ ಬಟ್ಟೆಗಳನ್ನು ಎಸೆಯಬೇಡಿ, ಇದು ಶ್ರೀಮಂತ ಮಕ್ಕಳಿಗೆ ಬೇಕಾಗಿದೆ ಅಂತ. ಅರ್ಥ ಆಯ್ತಾ? ನಿಮ್ಮ ಹಳೆ ಬಟ್ಟೆಗಳನ್ನು ಎಸಿಬೇಡಿ, ಇದು ಶ್ರೀಮಂತರ ಮಕ್ಕಳಿಗೆ ಬೇಕಾಗಿದೆ. ಯಾಕಂದ್ರೆ ಅವ್ರು ಭಾಳ ದುಡ್ಡು ಕೊಟ್ಟು ತಗೊಳ್ತಾರೆ ಅವರು ಅದನ್ನು. ನಾನೀಗ VBS ಅಲ್ಲಿ ಕೆಲವು ಮಕ್ಕಳಿಗೆ ಪಾಠ ತಗೊಳ್ತಾ ಇದ್ದೆ. ಅಂದರೆ ಪಾಠ ಅಲ್ಲ, ನಂದೊಂದು ಸಣ್ಣ ಮೆಸೇಜ್ ಇತ್ತು ಮಕ್ಕಳಿಗೆ. ಕರೆಸಿದ್ರು, ಹೋಗಿದ್ದೆ. ಅಲ್ಲಿ ಒಂದು ಹುಡುಗ ಹೀಗೆ ಮುಂದೆ ಕೂತಿದ್ದ, ಒಂದು 10-12 ವರ್ಷದ ಹುಡುಗ. ಅವನು ಪ್ಯಾಂಟ್ ಹರ್ಕೊಂಡಿದ್ದ. ನಾನು ಅವನಿಗೆ ಕೇಳಿದೆ, ಏನು ಅದು ಹರ್ಕೊಂಡಿದ್ದ ಪ್ಯಾಂಟ್ ಹಾಕಿದ್ಯಾ? ಇಲ್ಲ ಅಂಕಲ್, ಅದೇ ಸ್ಟೈಲು ಅಂದ. ಗೊತ್ತಿತ್ತು ನನಗೆ ಸ್ಟೈಲ್ ಅಂತ. ಆದರೆ ನಾನು ಕೇಳಿದೆ ಎಷ್ಟದಕ್ಕೆ ಅಂತ. ಅವನು ಜೀನ್ಸ್ ಪ್ಯಾಂಟ್ ಹರ್ಕೊಂಡು 1 ಕಾಲಲ್ಲಿ ಹರಿದಿದೆ, 5,000 ಕೊಟ್ಟೆ ಅಂಕಲ್ ಅಂದ. ನಾನು ಹೇಳಿದೆ, ಅಲ್ಲಪ್ಪ, ಹರ್ಕೊಂಡಿದ್ದ ಪ್ಯಾಂಟಿಗೆ 5,000 ಕೊಟ್ಟಿದ್ದಿಲ್ಲ ಅಂದೆ. ಅವನು ಹೇಳ್ದ, ಅಂಕಲ್, ಅದು 1 ಕಡೆ ಹರಿದ್ರೆ 5,000, 2 ಕಡೆ ಹರಿದ್ರೆ 10,000 ಅಂದ. ಎಷ್ಟು ಜಾಸ್ತಿ ಹರಿಯುತ್ತೋ ಅಷ್ಟು ಬೆಲೆ ಜಾಸ್ತಿ. ಸೊ ಈಗೆಲ್ಲ ಗಮನ ಆಗ್ತದಲ್ಲ, ಬಂದಿರಲ್ಲ? ಓಕೆ, ಫಿಲಡೆಲ್ಫಿಯಾ ಸಭೆಗೆ ನಾವು ನೋಡ್ತಾ ಇದ್ದೀವಿ. ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಸಾರ್ದಿಸ್ ಸಭೆ ಆದಮೇಲೆ ಫಿಲಡೆಲ್ಫಿಯಾ ಸಭೆಯ ಕಾಲಮಾನ ಸಾಧಾರಣ 1750 ಅಥವಾ 1800ನೇ ಇಸ್ವಿಯಿಂದ 1900ನೇ ಇಸ್ವಿಯ ತನಕ ಎಂಬುದಾಗಿ ನಾವು ಅದನ್ನು ನೋಡ್ಬೋದು, ಚರಿತ್ರೆಯಲ್ಲಿ ತಿಳ್ಕೊಳ್ಳುವಂಥವ್ರು ಆಗಿರ್ತೇವೆ. ಆದರೆ ಆ ಕಾಲಮಾನ ಪ್ರಾರಂಭವಾದಾಗ ನಾನು ಹೇಳ್ತಾ ಬಂದ ಹಾಗೆ ಭಾಳ ಒಂದು ವಿಶೇಷವಾದಂಥ ರಿವೈವಲ್, ಪುನರುಜ್ಜೀವನ ಆ ಸಮಯಗಳಲ್ಲಿ ನಡೆಯಿತು ಎಂಬುದಾಗಿ ನಾವು ನೋಡುವಂಥವರು ಆಗಿರ್ತೇವೆ. ಆ ರಿವೈವಲಲ್ಲಿ ಭಾಳ ವಿಶೇಷವಾಗಿ ಪ್ರಮುಖ ಪಾತ್ರಗಳನ್ನು ವಹಿಸಿದಂಥವರು ಕೂಡ ಇದ್ದಾರೆ. ನಾನು ಆಗಲೇ ಹೇಳಿದೆ, ಜೋನಥಾನ್ ಎಡ್ವರ್ಡ್ಸ್ ಮತ್ತು ಜಾರ್ಜ್ ವೈಟ್ಫೀಲ್ಡ್ ಎಂಬುದಾಗಿ. ಅನಂತರ ಮುಂದೆ ಒಂದು 30-40 ವರ್ಷ ಆದಮೇಲೆ ಚಾರ್ಲ್ಸ್ ಫಿನ್ನಿ ಅಂತ, ಅವರ ಹೆಸರು ನೀವು ಕೇಳಿದರೆ ಇಲ್ಲ ಗೊತ್ತಿಲ್ಲ, ಚಾರ್ಲ್ಸ್ ಫಿನ್ನಿ ಅಂತೇಳಿ, ಇಸ್ ಎ ವೆರಿ ಗ್ರೇಟ್ ಗಾಡ್ ಸರ್ವೆಂಟ್, ಭಾಳ ದೊಡ್ಡ ಒಬ್ಬ ದೇವರ ಸೇವಕರು. ಅವರು 1800ನೇ ಇಸ್ವಿ ಆಸುಪಾಸಿನಲ್ಲಿ ಆ ಸೇವೆಗಳನ್ನು ಮಾಡ್ತಾರೆ. ಈ ಒಂದು ಪುನರುಜ್ಜೀವನವೇ ಅನೇಕ ಯವನಸ್ಥರಲ್ಲಿ, ವಿಶೇಷವಾಗಿ ಇಂಗ್ಲೆಂಡ್ ದೇಶದಲ್ಲಿ, ಐರ್ಲ್ಯಾಂಡ್ ಅನ್ನುವಂಥ ದೇಶ ಮತ್ತು ಇಂಗ್ಲೆಂಡ್ ದೇಶ, ಇಲ್ಲಿ ಎಲ್ಲ ಈ ಬ್ರದರನ್ ಮೂವ್ಮೆಂಟ್ ಬಗ್ಗೆ, ಅವರೇನು ಬ್ರದರನ್ ಮೂವ್ಮೆಂಟ್ ಮಾಡಬೇಕು ಅಂಥೇಳಿ ಅವ್ರು ಮಾಡಿದ್ದಲ್ಲ, ಆದರೆ ಆ ಯವನಸ್ಥರಲ್ಲಿ ಒಂದು ಗಮನಾರ್ಹವಾದಂಥ ಬದಲಾವಣೆಗಳನ್ನು ದೇವರ ಆತ್ಮನು ತರುವಂಥ ಸಂಗತಿಯನ್ನು ನಾವು ನೋಡ್ತಾ ಬರುವಂಥವರು ಆಗಿದ್ದೇವೆ. ಆ ರೀತಿ ಇದ್ದಂಥ ಅನೇಕರು ಮೇನ್ ಲೈನ್ ಅಸೆಂಬ್ಲೀಸ್ಗಳು, ಅಂದರೆ ಆಂಗ್ಲಿಕನ್ ಚರ್ಚಸ್ಗಳು ಮತ್ತು ಚರ್ಚ್ ಆಫ್ ಇಂಗ್ಲೆಂಡ್, ಇವೆಲ್ಲ ಇರುವಂಥ ಚರ್ಚ್ಗಳಲ್ಲಿ ಇದ್ದಂಥ ಆ ಪದ್ಧತಿಗಳಿಂದ ನಾವು ಹೊರಗೆ ಬರಬೇಕು ಅನ್ನುವಂಥ ಒಂದು
ಹೆಬ್ಬಯಕೆ, ಒಂದು ಆಶೆ ಅವರಲ್ಲಿ ಮೂಡಿ ಬರುವಂಥದ್ದು ಅದಾಗಿರ್ತದೆ. ಅನಂತರ ಅದೇ ಸಮಯದಲ್ಲಿ ಇಂಗ್ಲಿಷ್ ಬೈಬಲ್ಗಳು ಪ್ರಿಂಟ್ ಆಗಿದ್ದು ಹೆಚ್ಚಾಗಿ ದೊರಕಲಿಕ್ಕೆ ಶುರುವಾಗ್ತದೆ. 1545ನೇ ಇಸ್ವಿ ಈಚೆಗೆ ಗುಟನ್ಬರ್ಗ್ ಅವರು, ಜರ್ಮನಿ ದೇಶದ ಗುಟನ್ಬರ್ಗ್ ಅವರು ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿದ್ರು ಕೂಡ, ಸತ್ಯವೇದ ಪ್ರಿಂಟ್ ಆದರೂ ಕೂಡ ಗುಟನ್ಬರ್ಗ್ ಅವರ ಆಶಯ ಏನಿತ್ತಂದರೆ ಅವರು ಕಂಡುಹಿಡಿದಂಥ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಫಸ್ಟ್ ಪುಸ್ತಕವನ್ನು ಸತ್ಯವೇದ ಪ್ರಿಂಟ್ ಮಾಡಬೇಕು ಎಂಬ. ಹಾಗಾಗಿ ಅವರು ಇಂಗ್ಲೀಷಿನ ಹೊಸ ಒಡಂಬಡಿಕೆ ಭಾಗದ 1-2-3 ಸುವಾರ್ತೆಗಳನ್ನು ಪ್ರಿಂಟ್ ಮಾಡ್ತಾರೆ ಮೊದಲು, ಅನಂತರ ಇಡೀ ಬೈಬಲನ್ನೆಲ್ಲ ಪ್ರಿಂಟ್ ಮಾಡ್ತಾರೆ. ಆದರೆ ಆ ಬೈಬಲ್ಗಳನ್ನು ಈಗ ವಿಲಿಯಂ ಟಿಂಡೇಲ್ ಅವರ ಚರಿತ್ರೆ ನೀವು ಕೇಳಿರಬೇಕು, ಆತ್ಮಚರಿತ್ರೆ, ಇಂಗ್ಲೀಷ್ ಭಾಷಾಂತರವನ್ನು ಮಾಡಿದಂಥ, ಮತ್ತು ಜಾನ್ ವಿಕ್ಲಿಫ್ ಅನ್ನುವಂಥವ್ರು, ಇವರೆಲ್ಲರೂ ಕೂಡ ಆ ಭಾಷಾಂತರ ಮಾಡಲ್ಪಟ್ಟಂಥ ಬೈಬಲನ್ನು ಸ್ವತಂತ್ರವಾಗಿ ಇಟ್ಟುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವಿರಲಿಲ್ಲ. ಯಾಕಂದರೆ ಇಂಗ್ಲೆಂಡ್ ದೇಶದಲ್ಲಿ ಆಡಳಿತ ಮಾಡುತ್ತಿದ್ದಂಥ ಆ ಚಕ್ರವರ್ತಿಗಳು, ಅವರ ಹೆಸರನ್ನು ನಾನು ಮರ್ತಿದ್ದೀನಿ, ಒಬ್ಬ ಪರ್ಟಿಕ್ಯುಲರ್ ಹೆಸರು, ಆ ಚಕ್ರವರ್ತಿಗಳು ಪೋಪ್ಗಳ ಒಂದು ಪ್ರಭಾವದಿಂದ ಅವರು ಈ ಸತ್ಯ ಸಾಕ್ಷಿಯನ್ನು, ಸತ್ಯವೇದವನ್ನು ಮತ್ತು ಸತ್ಯ ವಾಕ್ಯಗಳನ್ನು ಹೇಳುವಂಥವರ ವಿರುದ್ಧ ಇದ್ದರು. ಯಾರು? ಆ ಚಕ್ರವರ್ತಿಗಳೇ ವಿರುದ್ಧ ಇದ್ದರು. ಹಾಗಾಗಿ ಭಾಳ ಕಷ್ಟ ಇತ್ತು. ಪ್ರಿಂಟ್ ಹಾಕಿದಂಥ ಬೈಬಲ್ಗಳನ್ನೆಲ್ಲ ಸುಟ್ಟಾಕುವಂಥದ್ದು, ಅನಂತರ ಆ ಬೈಬಲ್ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನಿಸಬೇಕಾದ್ರೆ ಅದನ್ನು ಸ್ಮಗಲ್ ಮಾಡಬೇಕಿತ್ತು. ಸ್ಮಗಲ್ ಅಂದರೆ ಕಳ್ಳತನದಲ್ಲಿ ಸಾಗಿಸಬೇಕಿತ್ತು ಕಷ್ಟಪಟ್ಟು. ಆ ಥರ ಸಿಗಾಕೊಂಡ್ರೆ ಅವರಿಗೆ ಮರಣದಂಡನೆ ಇರುವಂಥ ಸಂಗತಿಗಳು, ಹೀಗೆ ನಾನಾ ಥರವಾದಂಥ ಬೆಳವಣಿಗೆಗಳು ಆ ಸಮಯದಲ್ಲಿ ನಡೆಯುವಂಥದ್ದು ಅದಾಗಿರ್ತದೆ. ಆದರೆ 1600ನೇ ಇಸ್ವಿಯಿಂದ ಈಚೆಗೆ ಬಂದಂಥ ನಮ್ಮ ಕೈಗಳಲ್ಲಿ ಇರುವಂಥ ಭಾಳ ಪ್ರಸಿದ್ಧವಾದಂಥ ವರ್ಷನ್ ಇಂಗ್ಲೀಷ್ ಬೈಬಲ್ ಎಲ್ಲರಿಗೂ ಗೊತ್ತುಂಟು. ಯಾರದು? ಕಿಂಗ್ಸ್ ಜೇಮ್ಸ್ ವರ್ಷನ್. ಸೊ ಕಿಂಗ್ಸ್ ಜೇಮ್ಸ್ ಅನ್ನುವಂಥ ಚಕ್ರವರ್ತಿ, ಆತನು ತನ್ನ ಆ ಸಾಮ್ರಾಜ್ಯದಲ್ಲಿ ಅವರಿಗೆ ಅನುಮತಿ ಕೊಡ್ತಾನೆ, ನನಗೊಂದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಲ್ಪಟ್ಟಂಥ, ಯಾಕಂದರೆ ಮೊದಲು ಬೈಬಲ್ ಇದ್ದಿದ್ದು ಹಳೆ ಒಡಂಬಡಿಕೆ ಇಬ್ರಿಯು, ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆ. ಹಳೆ ಒಡಂಬಡಿಕೆ ನಂತರ ಗ್ರೀಕ್ ಭಾಷೆಗೆ ಭಾಷಾಂತರವಾಯಿತು. ಅದಕ್ಕೆ ಸೆಪ್ಟಾಜಿಂಟ್ ಎಂಬುದಾಗಿ ಕರೀತಾರೆ, ನಾನು ಆಗಲೇ ನಿಮಗೆ ಹೇಳ್ತಾ ಬಂದೆ. ಅನಂತರ ಗ್ರೀಕ್ ಭಾಷೆಯಲ್ಲಿದ್ದಂಥ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸೇರಿ ಇಂಗ್ಲೀಷ್ ಭಾಷಾಂತರ. ಕೆಲವುಗಳನ್ನು ನೇರವಾಗಿ ಹಳೆ ಒಡಂಬಡಿಕೆ ಇಬ್ರಿಯಿಂದ ಇಂಗ್ಲೀಷಿಗೆ ಮಾಡಿದ್ದಾರೆ, ಅನಂತರ ಗ್ರೀಕಿಂದ ಇಂಗ್ಲೀಷಿಗೆ ಮಾಡಿದ್ದಾರೆ. ಇಂಗ್ಲೀಷ್ಗೆ ಮಾಡೋದಕ್ಕಿಂತ ಮೊದಲು ಬಂದಂಥ ಭಾಷಾಂತರ ಲ್ಯಾಟಿನ್ ಭಾಷೆಗೆ ಬಂದಂಥ ಭಾಷಾಂತರ. ಈ ರೀತಿಯಾಗಿ ಬೈಬಲ್ನ ಚರಿತ್ರೆ ಯಾವ ರೀತಿ ಮುಂದೆ ಬರ್ತದೆ ಎಂಬುವಂಥ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಬರುವಂಥವರು ಆಗಿರ್ತೇವೆ. ಇವರು ಕಿಂಗ್ಸ್ ಜೇಮ್ಸ್ ವರ್ಷನ್ ಅವರು ಕಿಂಗ್ಸ್ ಜೇಮ್ಸ್ ಅನ್ನುವಂಥ ಚಕ್ರವರ್ತಿ ಯೇಸು ಸ್ವಾಮಿಯನ್ನು ಒಂದು ವೇಳೆ ಕಂಡುಕೊಂಡು ಸತ್ಯವೇದ ನನಗೆ ಇಂಗ್ಲೀಷಲ್ಲಿ ಬೇಕು ಎಂದು ಹೇಳುವಾಗ 1611ನೇ ಇಸ್ವಿಯಲ್ಲಿ ಪ್ರಪ್ರಥಮ ಕಿಂಗ್ಸ್ ಜೇಮ್ಸ್ ವರ್ಷನ್, ಒರಿಜಿನಲ್ ಆಥರೈಸ್ಡ್ ಕಿಂಗ್ಸ್ ಜೇಮ್ಸ್ ವರ್ಷನ್ ಪ್ರತಿ ಜನರ ಕೈಗಳಿಗೆ ಸಿಗಲಿಕ್ಕೆ ಪ್ರಾರಂಭವಾಗ್ತದೆ 1611ನೇ ಇಸ್ವಿಯಲ್ಲಿ. ಆವಾಗಿಂದ ಸ್ವತಂತ್ರವಾಗಿ ಬೈಬಲ್ ಎಲ್ಲರೂ ಪಡ್ಕೊಳ್ಳುವಂಥ ಅವಕಾಶ ಉಂಟಾಗ್ತದೆ. ಆ ಅವಕಾಶ ಉಂಟಾದದ್ದರಿಂದಲೇ ಈ ಅನೇಕ ಕೆಲವು ಯೌವನಸ್ಥರು, ನಾನು ಮುಂದೆ ಅವರ ಹೆಸರುಗಳನ್ನು ಹೇಳ್ತೇನೆ, ಅವರು ಬೈಬಲ್ಗಳನ್ನು ಓದಿ ನಿಜವಾಗಿ ಅದರ ಅರ್ಥಗಳನ್ನು ಮಾಡಿಕೊಂಡು ಅವರು ಸತ್ಯತೆ ಕಡೆಗೆ ತಮ್ಮ ಮೇನ್ ಲೈನ್ ಚರ್ಚ್ಗಳನ್ನು ಬಿಟ್ಟು ಅವರು ಹೊರಗೆ ಬರುವಂಥವರಾಗಿರ್ತಾರೆ. ಆ ಚರ್ಚ್ಗಳಲ್ಲಿ ಅನೇಕರು ಡೀಕನ್ಸ್ಗಳಾಗಿರ್ತಾರೆ, ಪ್ರೆಸ್ಬಿಟರ್ಸ್ ಆಗಿರ್ತಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿರ್ತಾರೆ. ಆದರೆ ಅದು ಯಾವುದೂ ನಮಗೆ ಬೇಡ, ನಮಗೆ ಸತ್ಯ ಬೇಕು, ವಾಕ್ಯಾನುಸಾರ ನಾವು ಸಭೆಯನ್ನು ನಡೆಸಬೇಕು ಎಂಬುದಾಗಿ ಹೊರಗಡೆ ತೀರ್ಮಾನ ಮಾಡಿ ಬಂದಂಥ ಆ ಸಂಗತಿಗಳನ್ನೇ ಕುರಿತು ನಾವು ನೋಡ್ತಾ ಇದ್ದೇವೆ. ಅದನ್ನು ನಾವು ಫಿಲಡೆಲ್ಫಿಯಾ ಸಭೆಯಲ್ಲಿ ಕೆಲವು ಸತ್ಯತೆಗಳನ್ನು, ನಾನು ಬ್ರದರನ್ ಸಭೆಗೆ ಇರುವಂಥ ಕೆಲವು ವಿಷಯಗಳನ್ನು ಈಗ ಮಧ್ಯಾಹ್ನ ನಿಮ್ಮ ಮಧ್ಯದಲ್ಲಿ ಪ್ರಸ್ತಾಪಿಸಿ ಹೇಳೋದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ನಾವು ನೋಡ್ತಾ ಬಂದ ಹಾಗೆ ಫಿಲಡೆಲ್ಫಿಯಾ ಎಂಬುದಾಗಿ ಇರುವಂಥ ಆ ಪದದ ಹೆಸರಿನ ಅರ್ಥ ಬ್ರದರ್ಲಿ ಲವ್ ಎಂಬುದಾಗಿ, ಸಹೋದರರ ಪ್ರೀತಿ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೋಡಿರಿ, ಅದೆಷ್ಟು ಚಂದವಾದ ರೀತಿಯಲ್ಲಿ ಆತ್ಮನ ಒಂದು ವೇಳೆ ನಡೆಸುವಿಕೆಯಿಂದ ಎಷ್ಟು ವಿಶೇಷವಾದ ರೀತಿಯಲ್ಲಿ ಅದು ಆ ಸಭೆಗೆ ಅರ್ಥಗರ್ಭಿತವಾಗಿ ಆ ಹೆಸರು ಕೊಡಲ್ಪಟ್ಟಿದೆ ಎನ್ನುವಂಥ ಸತ್ಯತೆಯನ್ನು ನಾವು ನೋಡುತ್ತಾ ಬರುವಂಥವರು ಆಗಿದ್ದೇವೆ ಪ್ರಿಯರೇ. ಹೀಗಾಗಿ ಅಲ್ಲಿ ನಾವೀಗ ಮುಂದೆ ನೋಡ್ತಾ ಹೋಗುವಂಥವ್ರಾಗಿರೋಣ. 1-2-3 ವಚನಗಳನ್ನು ನಾವು ಓದ್ಕೊಳ್ಳೋಣ.
ಫಿಲಡೆಲ್ಫಿಯಾ ಸಭೆ 3ನೇ ಅಧ್ಯಾಯ 7ನೇ ವರ್ಷದಿಂದ ಕೆಲವು ವಚನಗಳನ್ನು ಓದ್ರಿ. నీ పేరు వినేవును నీకున్న శక్తి కొంచెమై ఇదినను నీవు నా వాక్యము గైకొని నా నామం పెరగరాలేదు. ఇదిగో తలుపు మీదుగా తీసి ఉంచి ఉన్నాము, దానిని ఎవడనూ వేయలేరు. ముందే యూదులు కాకయే తాము యూదులని అబద్ధమాడు సాతాను సమాజకు వారు రక్షించడం. వారు వచ్చి నీ పాదముల ఎదుట పడి నమస్కారం చేసి, ఇదిగో నేను నిన్ను ప్రేమించుకున్నని తెలుసుకున్నాను చేసినాను. నీవు నా ఓర్పు విషయమైన వాక్యము గైకొట్టి కనుక భూమి నివాసులను శోధించుకున్న లోకమంతటి రాబో శోధన కాలంలో నేను నిన్ను కాపాడేదను. నేను త్వరగా వచ్చుచున్నాను. ఎవడనూ నీ చేతులు మతం పట్టుకున్నప్పుడు నీకు కలిగిన దాన్ని గట్టిగా పట్టుకున్నాను. జయించు వారిని నా దేవుని ఆలయంలో ఒక స్తంభముగా చేసేదను. అందులో నుండి వారికి ఇక మీద ఎన్నటికి వెలుగుకి పోడు. మరియు నా దేవుని పేరును పరలోకములో నా దేవుని ఎదురు నుండి దిగి వచ్చుతున్న నూతనమైన మనుషులను నా దేవుని పట్టణ పేరును నా కొత్త పేరును వారి మీద రాసేదను. ಇಲ್ಲಿ ನಾವು ಫಿಲಡೆಲ್ಫಿಯಾ ಸಭೆಯ ವಿಚಾರದಲ್ಲಿ ನೋಡ್ತಾ ಬರುವಾಗ ಪ್ರಾಮುಖ್ಯವಾಗಿ 3 ಸಂಗತಿಗಳನ್ನು ನಾವಿಲ್ಲಿ ಗಮನ ಹರಿಸಬೇಕು. ಅನಂತರ ಲಾಸ್ಟ್ಗೆ ಇನ್ನೊಂದು ಸಂಗತಿ ಇದೆ, ಅದು 4ನೇ ಸಂಗತಿ. ಈ 4 ಸಂಗತಿಗಳು ಒಂದು ವೇಳೆ ನಮ್ಮ ಸಹೋದರ ಸಭೆಯಲ್ಲಿರುವಂಥ ಗುಣಗಳಾಗಿವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನೇರವಾಗಿ ವಾಕ್ಯದಲ್ಲಿ ಹೇಳಿಲ್ಲ, ಅಥವಾ ಯೇಸು ಸ್ವಾಮಿ ಏನೋ ಸಹೋದರ ಸಭೆ ಬರ್ತದೆ ನಿಮಗೆ ಆ ರೀತಿ ಇದೆ ಎಂಬುದಾಗಿ ಹೇಳ್ತಾ ಇಲ್ಲ. ಆದರೆ ನಾವು ಇದನ್ನು ಅಧ್ಯಯನ ಮಾಡುವಾಗ ಆ ಥರವಾದಂಥ ಕೆಲವು ರೆಫರೆನ್ಸ್ಗಳನ್ನು ಅಥವಾ ಸಂಗತಿಗಳನ್ನು ನೋಡುವಾಗ ಆ ರೀತಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡುವಂಥದ್ದು ಆಗಿರ್ತದೆ ಎಂಬುದಾಗಿ ನಾವು ನೋಡುವಂಥವರು ಆಗಿದ್ದೇವೆ. ಮೊದಲನೇ ಸಂಗತಿ ಏನು ಎಂಬುದಾಗಿ ನೋಡುವಾಗ 8ನೇ ವಚನವನ್ನು ನಾವು ನೋಡೋಣ. ವರ್ಸ್ 8, ನಿನ್ನ ಕೃತ್ಯಗಳನ್ನು ಬಲ್ಲೆನು, 8ನೇ ವಚನ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ಸಾಕು ಅಷ್ಟೇ ಅಲ್ಲ, ಅಷ್ಟೇ ನಾನು ಓದಿದ್ದಿಲ್ಲ. ಓಕೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚ, ನಿನ್ನ ಶಕ್ತಿ ಕಮ್ಮಿ. ಒಂದು ವೇಳೆ ಇವತ್ತು ಪ್ರಪಂಚದಲ್ಲಿ ಅತಿ ಶ್ರೀಮಂತರು ಯಾರು ಎಂಬುದಾಗಿ ಹೇಳೋದಾದರೆ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ರೋಮನ್ ಕ್ಯಾಥಲಿಸಮ್ ಕೂಡ ಅದು ಸೇರ್ಕೊಳ್ಳುತ್ತೆ. ಯಾಕಂದರೆ ಪ್ರಪಂಚದ ದೃಷ್ಟಿಯಲ್ಲಿ ಕ್ರೈಸ್ತರು, ದ ಕ್ರಿಶ್ಚಿಯನ್ ಡಮ್ ಎಂಬುದಾಗಿ ನಾವು ನೋಡ್ತೇವೆ. ಕ್ರೈಸ್ತ ಸಮುದಾಯ ಅದು ಅತಿ ಶ್ರೀಮಂತವಾದಂಥ ಒಂದು ಸಮುದಾಯ, ಕ್ರೈಸ್ತ ಸಮುದಾಯ. ಅದರ ಕೈಯಲ್ಲಿ ಇರುವಷ್ಟು ಆಸ್ತಿ ಯಾರ ಕೈಯಲ್ಲೂ ಇಲ್ಲ. ನೋಡಿ, ಕ್ರಿಸ್ತ ವಿರೋಧಿ ಮುಂದೆ ಒಂದು ದಿವಸ ಈ ಲೋಕಕ್ಕೆ ಬರ್ತಾನೆ. 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ, ನಾನು ಸ್ವಲ್ಪ ಅಲ್ಲಿ ಲಿಂಕ್ ಮಾಡಿ ಮುಂದೆ ಹೋಗ್ತೇನೆ. 7 ವರ್ಷಗಳ ಕಾಲ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ. ಕ್ರಿಸ್ತ ವಿರೋಧಿ ಬರುವಾಗ ಆತನು ಒಂದು ಒಡಂಬಡಿಕೆ ಇಸ್ರಾಯೇಲರೊಟ್ಟಿಗೆ ಮಾಡ್ಕೊಳ್ತಾನೆ. ದಾನಿಯೇಲನ ಪುಸ್ತಕದ ಪ್ರಕಾರ 29ನೇ ಅಧ್ಯಾಯ 24ನೇ ವರ್ಷದಿಂದ ಮುಂದಕ್ಕೆ ಓದುವಾಗ ಇಸ್ರಾಯೇಲರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥನಾಗಿರ್ತಾನೆ. ಆದರೆ ಅವನು ತನ್ನ ಅಧಿಕಾರವನ್ನು ಮುಂದುವರಿಸ್ತಾ ಹೋಗುವಾಗ ಅವನ ಮುಂದಿನ ಸ್ನೇಹ ಅದು ಯಾರೊಟ್ಟಿಗೆ ಆಗ್ತದೆ ಎಂಬುದಾಗಿ ಹೇಳುವುದಾದರೆ, ಒಂದು ವೇಳೆ ನಾವು 17ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 1-2 ವಾಕ್ಯವನ್ನು ಅಲ್ಲಿ ಓದೋಣ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ. ಒಂದನೇ ವರ್ಷದಿಂದ
విస్తార జలం మీద కూర్చున్న మహాద్వేషకు చేకూరు తీర్పు నీకు కనపరచగలను. ಓದಿ. ಅವರೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವರ ಜಾರತ್ವವನ್ನು ದ್ರಾಕ್ಷಾರಸವನ್ನು ಕುಡಿದು ಮತರಾದರು ಎಂದು ಹೇಳಿದರು. ಆಗ ಅವರು ದೇವರಾತ್ಮನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತ ವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೇಲೆಲ್ಲ ದೇವದೂಷಣೆಯು ಹೆಸರುಗಳು ಕೂತಿದ್ದವು. ಅದಕ್ಕೆ 7 ತೆರೆಗಳು 10 ಕೊಂಬುಗಳಿದ್ದವು. ಆ ಸ್ತ್ರೀ ವರ್ಣದ ವಸ್ತುಗಳನ್ನು ರಕ್ತವನ್ನು ಧರಿಸಿಕೊಂಡು ಚಿನ್ನ ರತ್ನ ಮತ್ತು ಮುತ್ತು ಅವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು, ಅದು ಅಸಹ್ಯವಾದುದರಿಂದ, ಆದರೆ ಅವಳ ಜಾಲಕ್ಕೆ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವಂತಹ ಜಾಲ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳು ತಾಯಿ ಎಂದು ಪೂರ್ವಾರ್ಥವುಳ್ಳ ಹೆಸರು ಬಂತು. 9ನೇ ವರ್ಷ ಓದಿ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತೆರೆಗಳ ಆ ಸ್ತ್ರೀ ಕುಳಿತುಕೊಂಡಿರುವ 7 ಬೆಟ್ಟಗಳ ಸಾಕು. ಇಲ್ಲಿ ನೋಡಿ, ಒಂದು ಸ್ತ್ರೀಯ ಬಗ್ಗೆ ನಾವು ನೋಡ್ತಾ ಬರ್ತೇವೆ. ಜಾರ ಸ್ತ್ರೀ ಎಂಬುದಾಗಿ ನಾವು ಇದನ್ನು ಅಧ್ಯಯನ ಮಾಡುವಾಗ ತಿಳ್ಕೊಳ್ಳುವಂಥವರಾಗಿರ್ತೇವೆ. ಇದು ಸಂಕಟ ಮಹಾಸಂಕಟ ಕಾಲದ ಅಂತ್ಯಭಾಗದಲ್ಲಿ ನಡೆಯುವಂಥ ಒಂದು ಘಟನೆ. ಈ ಜಾರ ಸ್ತ್ರೀಯ ಅಧ್ಯಯನ ಮಾಡುವಾಗ ಅಲ್ಲಿ ಹೇಳಿರುವಂಥ ಮಾತುಗಳು ಬಹಳ. ಜಾರ ಸ್ತ್ರೀ, ಆಮೇಲೆ ಭೂರಾಜರು ಜಾರತ್ವ ಮಾಡಿದರು, ಅನಂತರ ಅವಳ ಮೈ ಮೇಲೆಲ್ಲ ಕೂತಿದ್ದಂಥ ಆ ಮೃಗದ ಮೈ ಮೇಲಿದ್ದಂಥ ಹೆಸರುಗಳು, ಆಮೇಲೆ ಅವಳಿಗೆ ಇದ್ದಂಥ ಒಂದು ಆ ಸ್ತ್ರೀಯ ಧೂಮ್ರವರ್ಣದ ವಸ್ತ್ರ, ರಕ್ತಾಂಬರ, ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಇವನ್ನೆಲ್ಲ ನಾವು ಗಮನಿಸಬೇಕು. ಅವಳ ಕೈಯಲ್ಲಿ ಚಿನ್ನದ ಬಟ್ಟಲಿತ್ತು, ಅದಕ್ಕೆ ಬಾಬೇಲ್ ಎಂಬ ಹೆಸರು ಅದಕ್ಕೆ ಕೊಡಲ್ಪಟ್ಟಿತ್ತು. ಅನಂತರ 7 ಬೆಟ್ಟಗಳ ಮೇಲೆ ಕೂತುಕೊಂಡಿದ್ದಳು. ಇದನ್ನು ನಾವು ಬೈಬಲ್ ಸ್ಟಡಿ, ಡೀಪರ್ ಸ್ಟಡಿ ಮಾಡುವಾಗ, ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ ಏನಂದರೆ, ಇದು ಬೇರೆ ಯಾವುದೂ ಅಲ್ಲ. ದಿಸ್ ಈಸ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್. ಇದು ರೋಮನ್ ಕ್ಯಾಥೋಲಿಕ್ ಸಭೆ ಅಥವಾ ಚರ್ಚ್ ಅಂತೇಳಿ ಏನು ಹೇಳ್ತಾರೆ ಅದು ಎಂಬುದಾಗಿ ಒಂದು ಅಭಿಪ್ರಾಯಕ್ಕೆ ಅನೇಕ ದೈವಶಾಸ್ತ್ರಜ್ಞರು ಬರುವಂಥವರು ಆಗಿದ್ದಾರೆ. ಹಾಗಾಗಿ ಆ ಕಡೇ ದಿನಗಳಲ್ಲಿ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಈ ಜಾರತ್ವ, ಜಾರಸ್ತ್ರೀ, ಕುಡಿದಳು, ಕುಡಿಸಿದಳು ಇವನ್ನೆಲ್ಲ ನೋಡುವಾಗ ಏನು ಅಂದರೆ, ಅದು ನೇರವಾದ ಅರ್ಥ, ಲಿಟ್ರಲ್ ಮೀನಿಂಗ್, ಅಕ್ಷರಶಃ ಅರ್ಥಗಳನ್ನು ತೆಗೆದುಕೊಡಬಾರ್ದಲ್ಲಿ. ದೇವರು, ಯೆಹೋವ ದೇವರು ವಿಶೇಷವಾಗಿ ಜಾರತ್ವವನ್ನು ವಿಗ್ರಹಾರಾಧನೆಗೆ ಹೋಲಿಸ್ತಾನೆ ಹಳೆಯ ಒಡಂಬಡಿಕೆಗಳಲ್ಲಿ. ಸೊ ಈ ರೋಮನ್ ಕ್ಯಾಥೋಲಿಸಮಲ್ಲಿ ಇರುವಂಥದ್ದು ಏನಂದರೆ, ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ಆರಾಧನೆ ಅಲ್ಲ, ಅವರು ಮಾಡುವಂಥದ್ದು ವಿಗ್ರಹಾರಾಧನೆ, ಅವರಲ್ಲಿರುವಂಥದ್ದು ವಿಗ್ರಹಾರಾಧನೆ. ಆ ರೀತಿಯಾದಂಥದ್ದೇ ಆಚಾರಗಳನ್ನು, ಪದ್ಧತಿಗಳನ್ನು ಅವರೆಲ್ಲ ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಈ ರೋಮನ್ ಕ್ಯಾಥೋಲಿಸಮಲ್ಲಿ ಹೇಗೆ ಅಂದರೆ, ಭೂಮಿಯವರೆಲ್ಲ ಅವಳೊಂದಿಗೆ ಜಾರತ್ವ ಮಾಡಿದರು ಎಂದಾಗ ಹೇಳುವಾಗ, ಒಂದು ವೇಳೆ ಇವತ್ತಿನ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ತಗೊಂಡ್ರೂ ಕೂಡ ಕ್ರೈಸ್ತ ಸಮುದಾಯದ ಆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿ ಇರುವಂಥವ್ರು ಯಾರು? ರೋಮನ್ ಕ್ಯಾಥೋಲಿಸಮ್ಮೇ, ಪ್ರಾಟೆಸ್ಟೆಂಟ್ಸ್ ಇಲ್ಲ. ಸೊ ಹಾಗಾಗಿ ಅವಳ ಶ್ರೀಮಂತಿಕೆ ಎಷ್ಟು ಎಂಬುದಾಗಿ ನೋಡುವಾಗ ನೋಡ್ರಿ, ಅಲ್ಲಿ ಚಿನ್ನ, ರತ್ನ, ಬೆಳ್ಳಿ, ಮುತ್ತು ಅಲಂಕರಿಸಿಕೊಂಡಿದ್ದಳು. ಅಂದರೆ ಯಾರೋ ಒಂದು ಸ್ತ್ರೀ ಹಾಕ್ಕೊಂಡಿದ್ದಾಳೆ ಅಂತ ಅಲ್ಲ, ಆ ಜಾರ ಸ್ತ್ರೀಯ ಮೈ ಮೇಲೆ ಅವೆಲ್ಲ ಇದೆ. ನೋಡ್ರಿ, ಕ್ರಿಸ್ತ ವಿರೋಧಿಯ ಪ್ರೋಗ್ರಾಮ್ ಪ್ರಕಾರ ಅವನು ಈ ಲೋಕಕ್ಕೆ ಪ್ರವೇಶ ಕೊಡುವಂಥದ್ದು 2-3 ವಾಗ್ದಾನಗಳನ್ನು ಮಾಡಿ. ಮೊದಲನೇ ವಾಗ್ದಾನ ಏನು ಎಂಬುದಾಗಿ ಹೇಳುವಾಗ, ಈ ಲೋಕ ಭಾಳ ತಳಮಳದಲ್ಲಿರ್ತದೆ, ಅಶಾಂತಿಯಲ್ಲಿರ್ತದೆ. ಆವಾಗ ಅವನು ಬರುವಂಥ ಮಾತು ಹೇಳುವಂಥದ್ದು ಏನಂದರೆ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ಸಮಾಧಾನವನ್ನು ಸ್ಥಾಪಿಸಿಕೊಡ್ತೇನೆ ಎಂಬುದಾಗಿ. ಎರಡನೇ ಸಂಗತಿ, ಆ ಶಾಂತಿ ಅಸಮಾಧಾನ ಹೆಚ್ಚಾಗಿರುವಂಥದ್ದು ಇಸ್ರಾಯೇಲ್ಯರ ಮಧ್ಯದಲ್ಲಿಯೂ ಮತ್ತು ಇಸ್ಲಾಮಿಯರ ಮಧ್ಯದಲ್ಲಿ. ಕ್ರಿಸ್ತ ವಿರೋಧಿ ಈ ಲೋಕಕ್ಕೆ ಬರಬೇಕಾದ್ರೆ ಆ ಕೆಡವಲ್ಪಟ್ಟಿರುವಂಥ ಸೊಲೊಮೋನನ ಆ ದೇವಾಲಯ ಅದು ಪುನರ್ಸ್ಥಾಪನೆ ಆಗಬೇಕು. ಸಂಕಟ ಮಹಾಸಂಕಟ ಕಾಲದಲ್ಲಿ ಆ ದೇವಾಲಯ ಅಸ್ತಿತ್ವದಲ್ಲಿ ಇರಬೇಕು. ಆ ದೇವಾಲಯವನ್ನು ಯೋಹಾನನು ಅಳೆದ ಹಾಗೆ ನಾವು 11ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ. ಆ ದೇವಾಲಯ ಸಂಗತಿಗಳು ನಮಗೆ ಆವಾಗ ಗೊತ್ತಾಗುವಂಥದ್ದಾಗಿರ್ತದೆ.
ಸೊ ಭಾಳ ಅಶಾಂತಿ ಅಸಮಾಧಾನ ಇರುವಂಥದ್ದು ಇವತ್ತು ಪ್ರಪಂಚದಲ್ಲಿ ಯಾವುದಕ್ಕೆ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ದೇಶಕ್ಕೂ ಮತ್ತು ಇಸ್ಲಾಂ ರಾಷ್ಟ್ರಗಳಿಗೆ. ಸೊ ಇಸ್ರಾಯೇಲರಿಗೂ ಇಸ್ಲಾಂ ರಾಷ್ಟ್ರಗಳ ಮಧ್ಯದಲ್ಲಿ ಸಂಧಾನ ಏರ್ಪಾಡು ಮಾಡುವಂಥದ್ದು ಅಷ್ಟು ಸುಲಭ ಸಂಗತಿ ಅಲ್ಲ. ಆದರೆ ಕ್ರಿಸ್ತ ವಿರೋಧಿ ಆ ಮಾತಿನಿಂದಲೇ ಈ ಲೋಕಕ್ಕೆ ಬರುವಂಥವನಾಗಿ ಆ ಸಂಧಾನವನ್ನು ಉಂಟು ಮಾಡ್ತಾನೆ, ಆ ದೇವಾಲಯವನ್ನು ಕಟ್ಟಿಕೊಡ್ತಾನೆ. ಒಂದು ವೇಳೆ ಆ ದೇವಾಲಯ ಕಟ್ಟಲ್ಪಡಬೇಕಾದ್ರೆ ಇವತ್ತಿನ ದಿವಸ ಆ ಮೌಂಟ್ ಟೆಂಪಲ್ ಅಲ್ಲಿ ಇರುವಂಥ, ಇಸ್ರಾಯೇಲ್ ದೇಶದಲ್ಲಿ ಮೌಂಟ್ ಟೆಂಪಲ್ ಅಲ್ಲಿ ಇರುವಂಥ ಅಲಸ್ಕಾ ಮಸ್ಜಿದ್ ಅನ್ನುವಂಥ ಆ ದೊಡ್ಡ ಗೋಪುರದ ಮಸ್ಜಿದ್ ಅದು ಕೆಡವಲ್ಪಡಬೇಕು. ಅಲಸ್ಕಾ ಮಸ್ಜಿದ್ ಏನು ಎಂಬುದಾಗಿ ಸೂಚಿಸ್ತದೆ ಎಂಬುದಾಗಿ ಹೇಳುವಾಗ ಅದು ಇಸ್ಲಾಮಿಯರಿಗೆ ಬಹಳ ಪ್ರಿಯವಾದದ್ದು. ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಅಲ್ಲಿಯೇ ತನ್ನ ಕುದುರೆ ಮೇಲೆ ಬಂದು ಅಲ್ಲಿನಿಂದ ಆತನು ಪರಲೋಕಕ್ಕೆ ಹೇರಿ ಹೋದ, ಅಲ್ಲೊಂದು ಕುದುರೆಯ ಹೆಜ್ಜೆ ಇದೆ ಅನ್ನುವಂಥದ್ದು ಇವರ ಎಲ್ಲ ಪ್ರತೀತಿ, ನಂಬಿಕೆ. ನೋಡಿ, ಹಾಗೆ ಶಾಂತಿ ದೂತನಾಗಿ ಕ್ರಿಸ್ತ ವಿರೋಧಿ ಮೊದಲು ಬರ್ತಾನೆ. ಎರಡನೇ ಕಾರಣ ಕ್ರಿಸ್ತ ವಿರೋಧಿ ಬರುವುದೇನೆಂದರೆ, ಈ ಕ್ರಿಸ್ತ ವಿರೋಧಿ ಆಗಮನದ ಸಮಯದಲ್ಲಿ ಈ ಪ್ರಪಂಚ, ಈ ಲೋಕ ಇವತ್ತು ಯಾವ ರೀತಿಯಲ್ಲಿ, ಒಂದು ವೇಳೆ ಶೇರ್ ಮಾರ್ಕೆಟ್ ತಗೊಳ್ರಿ, ಎಕಾನಮಿ ತಗೊಳ್ರಿ, ಅನಂತರ ಶ್ರೀಮಂತಿಕೆ ತಗೊಳ್ರಿ, ಕರೆನ್ಸಿ ತಗೊಳ್ರಿ, ಈಗ ಅಮೇರಿಕಾ ದೇಶ, ರಷ್ಯಾ ದೇಶ, ಇಂಗ್ಲೆಂಡ್ ದೇಶ, ಭಾರತ ದೇಶ, ಈಗ ಭಾರತ ದೇಶದ ನೋಡ್ರಿ, ಚೈನಾ ದೇಶ ತಗೊಳ್ರಿ, ಎಲ್ಲರೂ ನಾ ಮುಂದು ತಾ ಮುಂದು, ನಾನು ದೊಡ್ಡವನು ತಾನು ದೊಡ್ಡವನು ಅಂತ ಹೇಳ್ಕೊಳ್ತಿರುವಂಥ ಈ ಶ್ರೀಮಂತಿಕೆಯ ಈ ರಾಷ್ಟ್ರಗಳು ಮುಂದೆ ಹೋಗುತ್ತಾ ಹೋಗುವಾಗ ಅದು ವಾಣಿಜ್ಯದಲ್ಲಿ, ಅನಂತರ ಆರ್ಥಿಕತೆಯಲ್ಲಿ ಕುಸಿಯುತ್ತದೆ. ವಾಣಿಜ್ಯದಲ್ಲಿ ಆರ್ಥಿಕತೆಯಲ್ಲಿ ಕುಸಿಯುವಾಗ ಅವಾಗ ಇನ್ನೊಂದು ಪ್ರಾಮಿಸ್ ಈ ಕ್ರಿಸ್ತ ವಿರೋಧಿ ಮಾಡ್ತಾನೆ. ಏನಂದರೆ, ನಾನು ನಿಮಗೆ ಅದನ್ನೆಲ್ಲ ಸರಿದೂಗಿಸ್ಕೊಡ್ತೇನೆ, ನಾನು ಒಬ್ಬನೇ ಆಳುವಂಥವನಾಗಿರ್ತೇನೆ, ಪ್ರಪಂಚವನ್ನು ಆಳ್ತೇನೆ, ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೇನೆ, ಒನ್ ವರ್ಲ್ಡ್ ಲೀಡರ್, ಇಡೀ ಪ್ರಪಂಚಕ್ಕೆ ಒಬ್ಬನೇ ನಾಯಕ. ಅನಂತರ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಒನ್ ವರ್ಲ್ಡ್ ರಿಲಿಜನ್, ಇಡೀ ಪ್ರಪಂಚಕ್ಕೆ ಒಂದೇ ಧರ್ಮ. ಆ ಧರ್ಮ ಯಾವುದು ಎಂಬುದಾಗಿ ಹೇಳುವಾಗ ಕ್ರಿಸ್ತ ವಿರೋಧಿ ಹೇಳುವಂಥ ಧರ್ಮ. ಒಂದು ವೇಳೆ ಪ್ರಾರಂಭದಲ್ಲಿ ಬಂದಂಥ ಕ್ರಿಸ್ತ ವಿರೋಧಿ ಪ್ರಪಂಚದ ಎಲ್ಲ ಧರ್ಮದೊಳೊಂದಿಗೆ ಕೈ ಜೋಡಿಸ್ತಾನೆ, ಹಿಂದೂಗಳೊಂದಿಗೆ ಕೈ ಜೋಡಿಸ್ತಾನೆ, ಮುಸಲ್ಮಾನರೊಂದಿಗೆ ಕೈ ಜೋಡಿಸ್ತಾನೆ, ಬುದ್ಧಿಸ್ಟ್ಗಳೊಂದಿಗೆ ಕೈ ಜೋಡಿಸ್ತಾನೆ, ಜೈನರು, ಯಾವುದೇ ಧರ್ಮಗಳಿರಲಿ. ಆದರೆ ತನ್ನ ಆಳ್ವಿಕೆ ಮಾಡ್ತಾ ಹೋಗುವಾಗ ಅವನಿಗೆ ಯಾವಾಗ ಕಷ್ಟ ಬರ್ತದೆ ಅನ್ನುತ್ತದೋ ಅವಾಗ ಅವರನ್ನೆಲ್ಲ ಆತನು ಕೆಡವಿ ಹಾಕಿ ತನ್ನ ವಿಗ್ರಹವನ್ನೇ ಇಟ್ಟುಕೊಂಡು, 13ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನೋಡ್ತೇವೆ, ಸುಳ್ಳು ಪ್ರವಾದಿಯಾದಂಥ ಅವನ ಇನ್ನೊಬ್ಬ ಅನ್ಯಾಯಿ, ಆ ವಿರೋಧಕ್ಕೆ ನೀವು ಅಡ್ಡ ಬೀಳಬೇಕು, ಬೀಳದೇ ಇದ್ದರೆ ನಾವೇನು ಮಾಡ್ತೀವಿ, ನಿಮ್ಮನ್ನು ಕೊಲ್ತೇವೆ ಎಂಬುದಾಗಿ ಹೇಳಿಬಿಟ್ಟು, ನೋಡ್ರಿ, ಒಂದೇ ವಿಗ್ರಹ, ಒನ್ ರಿಲಿಜನ್ ಅನ್ನುವಂಥದ್ದು ಈ ಲೋಕದೊಳಗೆ ಬರ್ತದೆ. ಆ ಒನ್ ರಿಲಿಜನ್ ಈ ಲೋಕದೊಳಗೆ ಬಂದಾಗ ಯಥಾರ್ಥವಾಗಿ ಯೇಸು ಸ್ವಾಮಿಯನ್ನು ನಂಬುವಂಥವರು ಯಾರೂ ಕೂಡ ಗುರುತನ್ನು ತಮ್ಮ ಕೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಹಾಕಿಸ್ಕೊಳ್ಳೋದಿಲ್ಲ. ಯಾರು ಹಾಕಿಸಿಕೊಳ್ತಾರೋ ಅವರು ಕ್ರಿಸ್ತ ವಿರೋಧಿಯೊಂದಿಗೆ ಸೇರಿ ಇಜ್ಜೋಡಾಗಿ ಜೀವಿಸುವಂಥವರಾಗಿರ್ತಾರೆ. ಆ ಇಜ್ಜೋಡತನದಲ್ಲಿ ಜೀವಿಸುವಂಥವರೇ ಈ ರೋಮನ್ ಕ್ಯಾಥಲಿಸಮ್ ಅವರು. ನೋಡಿ, ಆ ರೋಮನ್ ಕ್ಯಾಥಲಿಸಮ್ ಅವರಲ್ಲಿ ಇರ್ತದೆ, ಅಲ್ಲಿ 3ನೇ ವಚನ, 17ನೇ ಅಧ್ಯಾಯ 3ನೇ ವಚನ, ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು, ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡನು. ಮೃಗ ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್, ದ ಬೀಸ್ಟ್ ಅಂದರೆ ಮೃಗ, ಘಟಸರ್ಪ ಅಂದರೆ ಸೈತಾನ, ಪುರಾತನ ಸರ್ಪ ಅಂದರೆ ಸೈತಾನ, ಸುಳ್ಳು ಪ್ರವಾದಿ ಅಂದರೆ ವೇಷ ಹಾಕಿಕೊಂಡಿರುವಂಥ ಆ ಹಾಡು ಅಥವಾ ಕುರಿ, ಅದು ಸುಳ್ಳು ಪ್ರವಾದಿ. ಇದು ಸೈತಾನನ ಮತ್ತು ಕ್ರಿಸ್ತ ವಿರೋಧಿಯ, ಸುಳ್ಳು ಪ್ರವಾದಿಯ ಹೇಸಿಗೆಯಾದಂಥ, ಅಸಹ್ಯವಾದಂಥ, ದುಷ್ಟತನದಿಂದ ತುಂಬಿದಂಥ ತ್ರಯೇಕತ್ವ. ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯಾಕಂದರೆ ತಂದೆಯಾದ ದೇವರನ್ನು, ಮಗನಾದ ದೇವರನ್ನು, ಪವಿತ್ರಾತ್ಮನಾದ ದೇವರನ್ನು ಅಣಕಿಸುವಂಥ ಇವರ ಸಂಬಂಧಗಳು. ನೋಡ್ರಿ, ಇಲ್ಲಿ ರೋಮನ್ ಕ್ಯಾಥಲಿಕ್ ಒಂದಿಗೆ ಯಾಕೆ ಸೇರ್ಕೊಳ್ತಾನೆ ಅಂದರೆ, ಯಾವಾಗ ಪ್ರಪಂಚ ಆರ್ಥಿಕತೆಯಲ್ಲಿ ಕುಸಿಯುತ್ತಾ ಹೋಗ್ತದೋ ಸೈತಾನನಿಗೆ ಏನು ಬೇಕು? ಹಣ ಬೇಕು, ಸಂಪತ್ತು ಬೇಕು, ಐಶ್ವರ್ಯ ಬೇಕು. ಅವಳೊಟ್ಟಿಗೆ ಸೇರ್ಕೊಳ್ತಾನೆ. ಅವಳೊಟ್ಟಿಗೆ ಸೇರಿ ಆ 3.5 ವರ್ಷಗಳಲ್ಲಿ ಏನು ಮಾಡ್ತಾನೆ ಅಂದರೆ, 15ನೇ ವಚನಕ್ಕೆ ಬನ್ನಿರಿ, ಅದೇ 17ನೇ ಅಧ್ಯಾಯ 15ನೇ ವರ್ಷಕ್ಕೆ ಬನ್ನಿರಿ. ಹಾಂ,
ಕಂಡಿಯಲ್ಲ. ಕಂಡಿಯಲ್ಲ. ಹ್ಮ್. ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೃಷ್ಟಿಸುತ್ತವೆ. ಹ್ಞೂ ಇದಲ್ಲದೆ 10 ಕೊಂಬುಗಳನ್ನು ಮೂರವನ್ನು ಕಂಡಿದ್ದಲ್ಲ. ಹ್ಞೂ ಅವುಗಳಿಂದ ಸೃಷ್ಟಿಸಲಾದವರು ಹ್ಞೂ ಆ ಧ್ಯಾನಸ್ಥಳಕ್ಕೆ ಘೋಷಿಸಿ ಹ್ಞೂ ಅವಳನ್ನು ಗತಿಗೆಟ್ಟವಳನ್ನಾಗಿಯೂ ಹ್ಞೂ ಗಟ್ಟಿಯಿಲ್ಲದವಳನ್ನಾಗಿಯೂ ಮಾಡಿ ಹ್ಞೂ ಅವಳ ಮಾಂಸವನ್ನು ತಿಂದು ಹ್ಞೂ ಅವಳನ್ನು ಬೆಂಕಿಯಿಂದ ಸುಟ್ಟುಬಿಟ್ಟರು. ನೋಡ್ರಿ, ಕ್ರಿಸ್ತ ವಿರೋಧಿ ಮುಂದೆ ಮಾಡೋದು ಅದೇನೆ. ಅವರನ್ನು ನಾಶ ಮಾಡಿಬಿಡ್ತಾನೆ ಅವಳನ್ನ. ಯಾಕಂದರೆ ಎಲ್ಲ ಸಂಪತ್ತು, ನಾನು ಯಾಕೆ ಹೇಳ್ತಾ ಬಂದೆ ಅಂದರೆ, ಕ್ರೈಸ್ತರಲ್ಲಿ, ಪ್ರಪಂಚದಲ್ಲಿ ಕ್ರೈಸ್ತರ ಶ್ರೀಮಂತರು. ಆ ಕ್ರೈಸ್ತರೊಳಗೆ ಇನ್ನೊಂದು ಗುಂಪು ಅತಿ ಶ್ರೀಮಂತಿಕೆಯಲ್ಲಿರುವಂಥದ್ದೇ ಪೆಂಟಿಕೋಸ್ಟಲ್ ಗ್ರೂಪ್. ಒಂದು ವೇಳೆ ಅತಿ ಹೆಚ್ಚಾದಂಥ ಇನ್ಕಮ್ ಟ್ಯಾಕ್ಸ್ಗಳು ಕಂಟ್ರೀಸಲ್ಲಿ ಕಟ್ತಾರೆ ಅಂದರೆ ಅದು ಪೆಂಟಿಕೋಸ್ಟಲ್ಲೇ. ಯಾಕಂದರೆ ಅವರು ಅತಿ ಶ್ರೀಮಂತರು. ಕೆಲವು ದೈವಶಾಸ್ತ್ರಜ್ಞರು ಹೇಳ್ತಾರೆ, ಮುಂದೆ ಈ ಕ್ರೈಸ್ತತ್ವ ಬೆಳೆಯುತ್ತಾ ಹೋಗುವಾಗ ಇದು ಜಾರಸ್ತ್ರೀ ರೋಮನ್ ಕ್ಯಾಥಲಿಸಮ್ ಅಲ್ಲ, ಆ ಸ್ಥಳವನ್ನು ಪೆಂಟಿಕೋಸ್ಟ್ ಅವರು ಆಕ್ಯುಪೈ ಮಾಡ್ತಾರೆ ಎಂಬುದಾಗಿ. ಅದೆಷ್ಟು ಸತ್ಯನ ಸುಳ್ಳೋ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋಲ್ಲ. ಈ ರೀತಿಯಾದಂಥ ಸಂಗತಿಗಳುಂಟು. ಆದರೆ ನಿಜವಾಗಿಯೂ ದೇವರಿಗೆ ಭಯಭಕ್ತಿಯಲ್ಲಿ ಜೀವಿಸುವಂಥವರು, ವಾಕ್ಯಾನುಸಾರ ಜೀವಿಸುವಂಥವರು, ಸತ್ಯ ಬೋಧನೆಯನ್ನು ಮಾಡುವಂಥವರು, ದೇವರ ವಾಕ್ಯವನ್ನು ಅನುಸರಿಸುವಂಥವರು, ಸತ್ಯಕ್ಕಾಗಿ ನಿಲ್ಲುವಂಥವರು, ಇವರ ಶಕ್ತಿ ಏನಾಗಿದೆ? ವಾಕ್ಯ ಓದಿದಲ್ಲ, ಕೊಂಚ, ಇಟ್ ಈಸ್ ಲೆಸ್. ಇವತ್ತು ಪ್ರಪಂಚದ ಯಾವುದೇ ಕ್ರಿಶ್ಚಿಯನ್ ಡಿನಾಮಿನೇಷನ್ ತಗೊಳ್ರಿ, ಆ ಎಲ್ಲ ಕ್ರಿಶ್ಚಿಯನ್ ಡಿನಾಮಿನೇಷನ್ಗಳಲ್ಲಿ ಅತಿ ಸಣ್ಣ ಜನಸಂಖ್ಯೆ ಇರುವಂಥ ಡಿನಾಮಿನೇಷನ್ ಯಾವುದು ಗೊತ್ತಾ? ಬ್ರದರನ್ಸ್. ಅದಕ್ಕೆ ನಾನು ಹೇಳಿದ್ದೀನಿ, ಕೆಲವು ಸೂಚನೆಗಳಿದೆ, ಕೆಲವು ಕ್ಲೂಗಳಿದೆ. ನಮ್ಮ ಸಂಖ್ಯೆ ಹೆಚ್ಚಿಲ್ಲ. ಅಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ಎಷ್ಟು ಒಳ್ಳೆ ಒಂದು ಮಾತನ್ನು ಹೇಳ್ತಾನೆ ನೋಡ್ರಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ. ನಾವು ಸ್ವಲ್ಪವೇ ಜನರಿದ್ದರೂ ಕೂಡ ಮುಂದೆ ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತೇವೆ. ಯೇಸುಸ್ವಾಮಿ ಹೇಳ್ತಾನೆ ಮುಂದೆ. ಬ್ರದರನ್ ಸಭೆಗಳು ಇವತ್ತು ಅದನ್ನು ಮಾಡಿವೆ. ನಾನು ಹೊಗಳ್ಕೊಳ್ಳೋಕೆ ಹೇಳ್ತೇನೆ, ಬ್ರದರನ್ ನೋಡಿ, ಬ್ರದರನ್ ಸಭೆ ಅಂತ ಹೇಳುವಾಗ ಮತ್ತೆ ನಾನು ಹೇಳ್ತೀನಿ, ಇಟ್ ಈಸ್ ನಾಟ್ ಎ ಡಿನಾಮಿನೇಷನ್. ಅದು ಒಂದು ಗುಂಪಲ್ಲ, ಅದು ಒಂದು ಪಂಗಡವಲ್ಲ. ಒಂದು ವೇಳೆ ಪೌಲನು ಹೇಳಿದ ಹಾಗೆ ಆ ಮಾರ್ಗವನ್ನು ಹಿಡಿದವರು ಎಂಬುದಾಗಿ ಹೇಳ್ತಾನಲ್ಲ ಪೌಲ, ಆ ಮಾರ್ಗವನ್ನು ಹಿಡಿದವರನ್ನ ನಾನು ಸೆರೆ ಹಿಡಿದು ಯೆರೂಸಲೇಮಿಗೆ ಕರ್ಕೊಂಡು ಬರಲು ದಮಸ್ಕಕ್ಕೆ ಹೋಗುವಾಗ 9ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಹೇಳ್ತಾನೆ. ಸೊ ಬ್ರದರನ್ಸ್ ಅನ್ನವರು ಆ ಮಾರ್ಗ ಹಿಡಿದವರಷ್ಟೇ. ಬ್ರದರನ್ಸ್ ಅನ್ನುವಂಥ ಹೆಸರು ಬಂದಂಥದ್ದು ಅಂತಿಯೋಕ್ಯದಲ್ಲಿ ಸಭೆಗೆ ಕ್ರೈಸ್ತರು ಎಂಬುದಾಗಿ ಹೆಸರು ಬಂದದ್ದು ಯಾರು ಕೊಟ್ಟದ್ದು? ಯೇಸು ಸ್ವಾಮಿ ಎಲ್ಲೂ ಹೇಳಲಿಲ್ಲ ಕ್ರೈಸ್ತರನ್ನಾಗಿ ಮಾಡ್ರಿ ಅಂತ. ಪೌಲನು ಎಲ್ಲೂ ಬೋಧಿಸಲಿಲ್ಲ ಕ್ರೈಸ್ತರನ್ನಾಗಿ ಮಾಡಿ ಅಂತ. ಪೇತ್ರನಾಗಲಿ ಯೋಹಾನನಾಗಲಿ ಅಪೊಸ್ತಲರ ಕೃತ್ಯ ಮೊದಲನೆಯ 5-6 ಅಧ್ಯಾಯಗಳಲ್ಲಿ ಎಲ್ಲೂ ಕೂಡ ಯಹೂದ್ಯರಿಗೆ ಹೇಳಲ್ಲ ನೀವು ಕ್ರೈಸ್ತರಾಗಿ ಅಂತ. ಆದರೆ ಕ್ರೈಸ್ತರು ಅಂತ ಹೆಸರು ಕೊಟ್ಟವ್ರು ಯಾರು? ಹೊರಗಡೆಯವರು, ಅಂತ್ಯೋಕ್ಯದವರು, ಯಹೂದ್ಯರಲ್ಲ, ಅಂತ್ಯೋಕ್ಯದವರು, ಅನ್ಯ ಜನಗಳು. ಅಂತ್ಯೋಕ್ಯ ಇರೋದು ಟರ್ಕಿ ದೇಶದ ಪ್ರಾಂತ್ಯದಲ್ಲಿ. ಅಂತ್ಯೋಕ್ಯದವರು ಹೆಸರು ಕೊಟ್ಟದ್ದು ಅದನ್ನು ಕ್ರೈಸ್ತರು ಎಂಬುದಾಗಿ ಹೇಳಿ. ಅಲ್ಲಿ ಅವರ ಶಿಷ್ಯರ ಗುಣಗಳನ್ನು, ಜೀವಿತವನ್ನು, ಸಹಿಸುವಿಕೆಯನ್ನು, ತಾಳ್ಮೆಯನ್ನು, ಪ್ರೀತಿಯನ್ನು ಇವನ್ನೆಲ್ಲ ನೋಡುವಾಗ ಯೇಸುಸ್ವಾಮಿ ಗುಣಗಳನ್ನು ಅರ್ಥಂಥವರು ನೀವು ಕ್ರೈಸ್ತರು ಎಂಬುದಾಗಿ ಹೇಳಿದರು. ದ ಫಾಲೋವರ್ಸ್ ಆಫ್ ಕ್ರಿಶ್ಚಿಯನ್ ಎಂಬುದಾಗಿ ಹೇಳಿದರು. ಅದೇ ರೀತಿ ಪ್ಲೈಮೌತ್ ಬ್ರದರನ್ ಅಂತ ಶುರುವಾದದ್ದು ಹಾಗೇನೆ. 1831ನೇ ಇಸ್ವಿಯಲ್ಲಿ ಬ್ರದರನ್ ಮೂವ್ಮೆಂಟ್ 1825ನೇ ಇಸ್ವಿಯಲ್ಲಿ ಐರ್ಲ್ಯಾಂಡ್ ಡರ್ಬಿನಲ್ಲಿ ಪ್ರಾರಂಭ ಆದಂಥದ್ದು. ನಂತರ ಸಮಯ ಹೋಗುವಾಗ ಅದು ಸ್ಪ್ರೆಡ್ ಆಗ್ತಾ ಹೋಗುವಾಗ ಇಂಗ್ಲೆಂಡ್ ದೇಶದ ಪ್ಲೈಮತ್ ಅನ್ನುವಂಥ ಸ್ಥಳಕ್ಕೆ ಬರ್ತದೆ. ಆ ಪ್ಲೈಮತ್ ಅನ್ನುವಂಥ ಸ್ಥಳಕ್ಕೆ ಬರೋ ತನಕ ಇವ್ರನ್ನ ಯಾರು ಗುರುತಿಸ್ತಿರಲಿಲ್ಲ. ನೀವು ರೋಮನ್ ಕ್ಯಾಥಲಿಕ್ಕು, ನೀವು ಪ್ರಾಟೆಸ್ಟೆಂಟು, ನೀವು ಬ್ಯಾಪ್ಟಿಸ್ಟು, ನೀವು ಮೆಥೋಡಿಸ್ಟು, ಯಾರೂ ಗುರುತಿಸ್ತಿರಲಿಲ್ಲ. ಇವರು ಒಂದು ಕಡೆ ಹೋಗ್ತಿದ್ರು, ಸೇರ್ತಿದ್ರು, ಆರಾಧನೆ ಮಾಡ್ತಿದ್ರು, ರೊಟ್ಟಿ ಮುರಿತಿದ್ರು, ವಾಕ್ಯ ಓದ್ತಿದ್ರು, ಬೋಧನೆಗಳನ್ನು ಮಾಡ್ತಾಯಿದ್ರು, ಸತ್ಯವೇದ ಅಧ್ಯಯನ ಮಾಡ್ತಾಯಿದ್ರು, ಸುವಾರ್ತೆ ಸಾರ್ತಾಯಿದ್ರು. ವಿಶೇಷವಾಗಿ ಅದು ಬಹಳ ಪ್ರಾಬಲ್ಯವಾದದ್ದು ಬ್ರದರನ್ಸ ಒಂದು ಗುಣ, ಸುವಾರ್ತೆಯನ್ನು ಸಾರುವಂಥದ್ದು. ಇದನ್ನು ಮಾಡ್ತಾಯಿದ್ರು. ಆದರೆ ಪ್ಲೈಮತ್ತಲ್ಲಿ ಬರುವಾಗ ಜನರು ಅವರನ್ನು ನೋಡಿ, ಅವರ ರೀತಿ ನೀತಿಯನ್ನು ನೋಡಿ, ಅವರ ಸಹೋದರತ್ವ ಸ್ನೇಹವನ್ನು ನೋಡಿ ಹೊರಗಿನವರವರಿಗೆ ಇವರು ದೇ ಆರ್ ಲುಕಿಂಗ್ ಲೈಕ್ ಬ್ರದರನ್ಸ್ ಅಂತ ಕರೆದ್ರು.
ಸೊ ಸಹೋದರರು ನೀವು, ಸಹೋದರ ಸಭೆಗಳು ನೀವು ಎಂಬುದಾಗ ಅವ್ರು ಹೇಳಿದ್ರು. ಆದರೆ ಜಾನ್ ಡಾರ್ಬಿ ಅವರು ಹೇಳೋ ಪ್ರಕಾರ ಆ ಹೆಸರು ಇಟ್ಕೊಳ್ಳೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಅವರ ಒಂದು ಅನಿಸಿಕೆ ಏನಂದರೆ, ದೇವರ ವಾಕ್ಯದ ಪ್ರಕಾರ ಸಭೆ ಯಾರದು? ಕ್ರಿಸ್ತನದು. ಆ ಸಭೆಗೆ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಸಭೆ ಯೇಸು ಕ್ರಿಸ್ತನು. ಸಭೆಗೆ ಶಿರಸ್ಸಾತನಾಗಿರುವಾಗ ಹೌ ಕ್ಯಾನ್ ವಿ ಕಾಲ್ ಇಟ್ ವಿತ್ ಅದರ್ ನೇಮ್ಸ್? ಸತ್ಯ ಅಲ್ವಾ? ಬೆತಸ್ತ ಸಭೆ, ಬೇತೇಲ್ ಸಭೆ ಅಲ್ಲ, ಅಣಗಿಸ್ತಿಲ್ಲ. ಓಕೆ, ನಮ್ಮ ಐಡೆಂಟಿಟಿಗೆ ನಾವು ಇಟ್ಕೊಳ್ಳುವ. ಹೇಳಿದ್ದು ನಾನು ಅದ್ರ ಮೂಲ ಏನಿದೆ ಅಂತ, ಅದರ ಅರ್ಥ ಏನಿದೆ ಅಂತ ನಾನು ಹೇಳ್ತಾ ಇರೋದು. ಇನ್ನು ಏನೇನೋ ಎಬ್ನೇಜರ್ ಸಭೆ, ಇಮ್ಯಾನ್ಯುಯಲ್ ಸಭೆ, ಹೀಗೆ ಹೆಸರುಗಳು ನಾವು ಇಟ್ಕೋತೀವಲ್ಲ. ಆದರೆ ಅವರ ಒಂದು ತತ್ವ, ಸಿದ್ಧಾಂತ, ಮೌಲ್ಯತೆ ನೋಡುವಾಗ ಇಲ್ಲ, ಅದು ಕ್ರಿಸ್ತನದು, ಆತನ ಶಿರಸ್ಸು. ಅವಾಗ ಅದಕ್ಕೆ ಅವ್ರೇನು ಮಾಡೋರು ಅಂದರೆ, ಆಯಿತು ನೀವು ನಮಗೆ ಇಷ್ಟ ಇದ್ದರೆ ಆ ಸ್ಥಳದ ಹೆಸರಲ್ಲಿ ಕರೀರಿ ನಮ್ಮನ್ನು ಅಂತಿದ್ರು. ಅಂದರೆ ಪ್ರೈಮತ್ ಬ್ರದರನ್, ಡಬ್ಲಿನ್ ಬ್ರದರನ್, ಜರ್ಮನಿ ಬ್ರದರನ್, ಆ ಥರ ಕರೀಲಿಕ್ಕೆ ಒಂದು ಪ್ರತೀತಿ ಆವಾಗ ಪ್ರಾರಂಭ ಆಯಿತು. ಹಾಗಾದರೆ ನೋಡಿ, ಇಲ್ಲಿ ನಾವು ನೋಡುವಾಗ ಏನಂತೆ, ನೀನು ಕೊಂಚವಾಗಿದ್ದರು, ನಿನ್ನ ಶಕ್ತಿ ಕೊಂಚವಾಗಿದ್ದರು. ನಮ್ಮ ಭಾರತ ದೇಶದಾದ್ಯಂತ ಒಂದು ವೇಳೆ ನಾವು ಬ್ರದರನ್ ಸಭೆಗಳ ಒಂದು ಲೆಕ್ಕ ಹಾಕೋದಾದರೆ ಅದು ಸಾಧಾರಣ ಒಂದು 28,000-30,000 ಇರ್ಬೋದು ನನ್ನ ಪ್ರಕಾರ. ನಾನು ಕೆಲವು ಕಡೆ ಓದಿದ ಪ್ರಕಾರ ಇಲ್ಲ. ಕೆಲವರು 22,000 ಅಂತಾರೆ, ಕೆಲವರು ಇಲ್ಲ ಒಂದು 28,000 ಅಂತಾರೆ, ಕೆಲವರು 30,000 ತನಕ ಇದೆ ಎಂಬುದಾಗಿ ಹೇಳ್ತಾರೆ. ಇಡೀ ಭಾರತದಲ್ಲಿ 1,44,00,000 ಜನಸಂಖ್ಯೆಯಲ್ಲಿ ಬ್ರದರನ್ ಸಭೆ ಎಷ್ಟಿದೆ? 24,000 ಇರ್ಬೋದು. ಸಾರಿ, ಭಾರತದಲ್ಲ, ಅದು ವರ್ಲ್ಡ್ದು. ಭಾರತದಲ್ಲಿ 3,000-4,000 ಅಷ್ಟೇ. ಎಷ್ಟು ಸಭೆಗಳಿದೆ ಬ್ರದರನ್ ಸಭೆ? 3,000-4,000 ಅಷ್ಟೇ. ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಲೆಕ್ಕ ಹಾಕಿದರೆ ಒಂದು 30,000-35,000 ಇರ್ಬೋದು ಎಂಬುದಾಗಿ ಕೆಲವು ಅಂಕಿ ಅಂಶಗಳನ್ನು ಕೊಡುವಂಥದ್ದಾಗಿರ್ತದೆ. ಪೆಂಟಿಕೋಸ್ಟ್ ಸಭೆ ಎಷ್ಟಿದೆ? ಬ್ಯಾಪ್ಟಿಸ್ಟ್ ಸಭೆಗಳೆಷ್ಟಿದೆ ಅಲ್ವಾ? ಬೀದಿಗೆ ಒಂದೊಂದು ಪೆಂಟಿಕೋಸ್ಟ್ ಸಭೆ ಇದೆ. ನಾನು ಅಣಗಿಸ್ತಿಲ್ಲ ಅವ್ರನ್ನ, ಹೇಳಿದ್ದು ವಾಕ್ಯದ ಸತ್ಯತೆಗಳು ಹೇಗೆ ನೆರವೇರ್ತದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ದೇವರು, ಯೇಸು ಸ್ವಾಮಿ ಹೇಳ್ತಾ ಬರ್ತಾನೆ. ಸೊ ಒಬ್ಬರು ಮಾತು ಹೀಗೆ ಹೇಳ್ತಾರೆ, ಇಟ್ ಈಸ್ ನಾಟ್ ದ ಸಿಟ್ಟಿಂಗ್ ಕೆಪಾಸಿಟಿ ಬಟ್ ಇಟ್ ಈಸ್ ದ ಸೆಂಡಿಂಗ್ ಕೆಪಾಸಿಟಿ ಆಫ್ ದ ಚರ್ಚ್ ಅಂತ. ದ ಗ್ಲೋರಿ ಆಫ್ ದ ಚರ್ಚ್ ಡಸ್ ನಾಟ್ ಲೈಸ್ ಇನ್ ದ ಸಿಟ್ಟಿಂಗ್ ಕೆಪಾಸಿಟಿ, ದ ಗ್ಲೋರಿ ಆಫ್ ದ ಚರ್ಚ್ ಲೈಸ್ ಇನ್ ದ ಸೆಂಡಿಂಗ್ ಕೆಪಾಸಿಟಿ ಅಂತ. ಅರ್ಥ ಏನು? ನಮ್ಮ ಸಭೆಯೊಳಗೆ ಎಷ್ಟು ಜನ ಕೂರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸಭೆಯೊಳಗಿಂದ ಎಷ್ಟು ಜನರನ್ನು ನಾವು ಹೊರಗಡೆ ಸೇವೆ ಕಳಿಸ್ತೀವಿ ಅನ್ನೋದು, ಅದು ಭಾಳ ಪ್ರಾಮುಖ್ಯವಾಗಿದೆ. ಬ್ರದರನ್ ಚರ್ಚಸ್ ಆರ್ ನಾಟ್ ದ ಪಾರ್ಕಿಂಗ್ ಲಾಟ್. ಸಹೋದರ ಸಭೆಗಳು ಬಂದವನ್ನೆಲ್ಲ ಸೇರಿಸ್ಕೊಂಡು ಕೂರಿಸ್ಕೊಳ್ಳೋಂಥ ಸಭೆಗಳಲ್ಲ. ಬಂದ ಮೇಲೆ ಮನ ಪರಿವರ್ತನೆ ಆಗಬೇಕು, ಬದಲಾವಣೆಗಳಾಗಬೇಕು, ಜೀವಿತವನ್ನು ಜೀವಿಸಬೇಕು, ಸಭೆಯ ಏಳಿಗೆಯಲ್ಲಿ ಬೆಳಿಬೇಕು. ಇದು ಭಾಳ ಪ್ರಾಮುಖ್ಯವಾದಂಥ ಸತ್ಯತೆ. ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಕೂಡ ಫಿಲಡೆಲ್ಫಿಯಾ ಸಭೆಗೆ ಹೇಳ್ತಾನೆ. ಆ ಸಭೆಯನ್ನು ಆತನ ಗದರಿಸಲ್ಲ, ಆ ಸಭೆಗೆ ಯಾವ ಶಿಕ್ಷೆಗಳನ್ನು ಹೇಳಲ್ಲ, ಇನ್ನೂ ವಾಗ್ದಾನಗಳನ್ನು ಮಾಡ್ತಾನೆ ಆ ಸಭೆಗೆ. ಯಾಕಂದರೆ ಆ 1750ನೇ ಇಸ್ವಿಯಿಂದ ಈಚೆಗೆ ಆ ಗ್ರೇಟ್ ರಿವೈವಲ್ ಮೂಮೆಂಟ್, ಪುನರುಜ್ಜೀವನದ ಆ ಸಂಚಲನಗಳು ಪ್ರಾರಂಭವಾದಾಗ ಭಾಳ ಎಚ್ಚೆತ್ತುಕೊಂಡ್ರು ಜನರು. ಬ್ರದರನ್ ಅನ್ನೋದು ಕೂಡ ಅಸ್ತಿತ್ವಕ್ಕೆ ಬಂತು. ಮತ್ತು ನಾನು ಇನ್ನೊಂದು ಕ್ಲಾರಿಫಿಕೇಷನನ್ನು ಇಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅನೇಕರು ತಪ್ಪಾದ ಕಲ್ಪನೆ ಭಾವನೆಗಳಿಂದ ಉಳ್ಳಂಥವರಾಗಿದ್ದಾರೆ. ಇಟ್ ಈಸ್ ನಾಟ್ ಎಟ್ ಆಲ್ ದ ಬ್ರದರನ್ ಡಾಕ್ಟ್ರಿನ್. ಸಹೋದರ ಸಭೆಯ ಬೋಧನೆಗಳಲ್ಲ ಅದು. ಸಹೋದರ ಸಭೆಗಳು ಮಾಡುವಂಥ ಬೋಧನೆ ಯಾವುದು? ದೇವರ ವಾಕ್ಯ. ನಾವು ಅನೇಕ ಸಲ ಹೇಳ್ತೀವಿ, ನಮ್ಮ ಬ್ರದರನ್ ಡಾಕ್ಟ್ರಿನ್, ನಮ್ಮ ಬ್ರದರನ್. ರಾಂಗ್. ನಮ್ಮ ಬ್ರದರನ್ ಡಾಕ್ಟ್ರಿನ್ ಅಲ್ವೇ ಅಲ್ಲ, ಯೇಸು ಕ್ರಿಸ್ತನ ಡಾಕ್ಟ್ರಿನ್ ಅದು, ಅಪೋಸ್ತಲರ ಡಾಕ್ಟ್ರಿನ್, ದೇವರ ಡಾಕ್ಟ್ರಿನ್ ಅದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಪರಿಪಾಲಿಸ್ತಾ ಇದ್ದೀವಿ, ಅದರಂತೆ ನಾವು ಹೇಳ್ತಾ ಇದ್ದೀವಿ, ಅದರಂತೆ ನಾವು ಜೀವಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮನ್ನು ಅನೇಕರು ದ ಪೀಪಲ್ ಆಫ್ ದ ಬುಕ್ ಎಂಬುದಾಗಿ ಕರೀತಾರೆ. ಅಂದರೆ ಆ ಪುಸ್ತಕದ ಮನುಷ್ಯರು ಇವರು ಎಂಬುದಾಗಿ ನಮ್ಮನ್ನು ಕರೀತಾರೆ ಅನೇಕರು. ನಾನು ಬೆಳಗ್ಗೆ ಹೇಳ್ತಾ ಬಂದೆ, ಅನೇಕ ಡಿನಾಮಿನೇಷನ್ಸ್ಗಳವರು ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ಬ್ರದರನ್ಸ್ಗಳ ಬಳಿ ಬರ್ತಾರೆ.
ಯಾಕಂದರೆ ಅವರು ಚಾಚು ತಪ್ಪದೆ ಆ ವಾಕ್ಯಗಳನ್ನು ಪರಿಪಾಲಿಸ್ತಾರೆ. ನಮ್ಮ ಸಭೆಗಳಲ್ಲಿ ಏನಾಗ್ಬಿಡ್ತದೆ ಅಂದರೆ ಈ ಥರ ಪ್ರಶ್ನೆಗಳು ಬರುವಾಗ ಅನೇಕ ಸಲ ಹಾಗಾದರೆ ನೀವೆಲ್ಲ ವಾಕ್ಯದಂಗೆ ನಡೀತೀರಾ, ವಾಕ್ಯದಂಗೆ ಜೀವಿಸ್ತೀರಾ, ಏನೇನೋ ಪ್ರಶ್ನೆಗಳು ಕೇಳ್ತಾರೆ. ದಟ್ ಈಸ್ ನಾಟ್ ದ ವೇ. ಆತ್ಮೀಕತೆ ಅನ್ನೋದು ಎಷ್ಟಿದೆ ನಮ್ಮಲ್ಲಿ, ಆತ್ಮೀಕವಾಗಿ ಎಷ್ಟು ನಾವು ಜೀವಿಸ್ತೇವೆ. ಲೋಕದಲ್ಲಿ ಇರುವಾಗಲೂ ಕೂಡ ಆ ಆತ್ಮೀಕತೆಯ ಮಟ್ಟ ನಮ್ಮದು ಏನಾಗಿದೆ, ಬೆಳೀತಾ ಇದ್ದೇವೆ ಅದರಲ್ಲಿ, ಅದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಗಳು. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾನೆ ಇಲ್ಲಿ ಫಿಲಡೆಲ್ಫಿಯಾ ಸಭೆಗೆ ಏನಂದರೆ, ನಿನ್ನ ಶಕ್ತಿ ಕೊಂಚವಾಗಿದ್ದರು ಅಲ್ವಾ. ಎಷ್ಟು ವಿಶೇಷ. ಆಗ ಮುಂದಕ್ಕೆ ಹೋಗೋಣ, 8ನೇ ವರ್ಷ ಮುಂದಕ್ಕೆ. ಸಾಕು. 2ನೇ ಸಂಗತಿ, ನಮ್ಮಲ್ಲಿರುವಂಥ ಇನ್ನೊಂದು ಗುಣ, ರೈಟ್ ಡಾಕ್ಟ್ರಿನ್. ಆದ್ದರಿಂದ ಸಹೋದರ ಸಭೆಗಳಲ್ಲಿರುವಂಥ ಒಂದು ಸತ್ಯತೆ ಏನಂದರೆ, ವಿ ವಿಲ್ ನೆವರ್ ಡಿನೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನನ್ನು ನಾವೇನು ಮಾಡಲ್ಲ, ತಿರಸ್ಕಾರ ಮಾಡಲ್ಲ. ಅಥವಾ ಇಸ್ಕರಿಯೂತ ಯೂದನು ಅವನನ್ನು ಬೊಂಕಿದ ಹಾಗೆ ನಾವೆಂದಿಗೂ ಕೂಡ ಬೊಂಕಲ್ಲ. ಅಥವಾ ಪೇತ್ರನು ಕೂಡ ತಪ್ಪನ್ನು ಮಾಡ್ದ, ಬೊಂಕದ 3 ಸಲ. ಆದರೆ ನಾವೆಲ್ಲೂ ಕೂಡ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ಅದು ಮುಂದೆ ನೋಡೋಣ ಅಲ್ವಾ. ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ಎಂಬುದಾಗಿ ಹೇಳುವಾಗ ಅದರ ಹಿಂದೆ ಭಾಳ ಅರ್ಥಗಳುಂಟು ನೋಡ್ರಿ. ಇದೇ ರೀತಿಯಲ್ಲಿ ದೇವರಿಗೆ ಸಾಕ್ಷಿಗಳಾಗಿ ಯೇಸು ಸ್ವಾಮಿಯನ್ನು ಅವರು ಮುಂದೆ ಅವನನ್ನು ಕುರಿತು ಹೇಳುತ್ತಾ ಸತ್ಯವಾಗಿ ಜೀವಿಸಿದಂಥ ಇನ್ನೊಂದು ಸಭೆ ನಾವು ನೋಡಿದ್ದು ಯಾವುದು, ಸ್ಮರ್ನಾ ಸಭೆ. ಯೇಸು ಸ್ವಾಮಿ ಸ್ಮರ್ನಾ ಸಭೆ ಹೇಳ್ತಾನೆ, ಸಾಯಬೇಕಾದರೂ ನಂಬಿಗಸ್ತನಾಗಿರೋಂಥ ಸಭೆಗೆ. ಆ ಸಭೆ ಆ್ಯಕ್ಚುಲಿ ಅದಕ್ಕೆ ನಾವು ನೋಡ್ತಾ ಬರುವಾಗ ಇಟ್ ಈಸ್ ಎ ಮಾರ್ಟಿರ್ ಚರ್ಚ್ ಎಂಬುದಾಗಿ ಹೆಸರುಂಟು ಅದಕ್ಕೆ. ಸ್ಮರ್ನಾ ಅಂದರೆ ಮಾರ್ಟಿರ್ ಚರ್ಚ್, ಅಂದರೆ ರಕ್ತಸಾಕ್ಷಿಗಳಾಗಿರುವಂಥ ಸಭೆ ಎಂಬುದಾಗಿ ಅರ್ಥ ಉಂಟು. ಏನೇ ಪ್ರಸಂಗ ಬಂದರೂ ಕೂಡ, ಎಷ್ಟೇ ಅವರನ್ನು ಕೊಂದು ಹಾಕಿದರೂ ಕೂಡ, ಅವರು ಯಾರೂ ಕೂಡ ಆ ಚಕ್ರವರ್ತಿಗಳ ಮುಂದೆ, ವಿಶೇಷವಾಗಿ ಆ ನೀರೋ ಚಕ್ರವರ್ತಿ, ಡೊಮಿಷಿಯನ್ ಚಕ್ರವರ್ತಿ, ಡೈಕ್ಲೋಷಿಯನ್ ಚಕ್ರವರ್ತಿ, ಈ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಗಳ ಮುಂದೆ ಅವರು ಎಂದಿಗೂ ಕೂಡ ನಾನು ಯೇಸು ಸ್ವಾಮಿ ಅವನಲ್ಲವೆಂದು ಹೇಳಲಿಲ್ಲ. ಸಿಂಹಗಳ ಬಾಯಿಗೆ ಕೊಟ್ಟರು, ಬೆಂಕಿಗಳಿಗೆ ಹೇರಿಸಿದರು, ಕುತ್ತಿಗೆಯನ್ನು ಕಡಿದರು. ಆಂಟಿಪಸ್ ಅನ್ನುವಂಥ ಒಬ್ಬ ರಕ್ತಸಾಕ್ಷಿಯ ಕುರಿತು ಯೇಸು ಸ್ವಾಮಿ ಒಂದನ್ನು ಹೆಸರನ್ನು ಹೇಳ್ತಾನೆ. ನಿಮ್ಗೆ ಆ ಚರಿತ್ರೆ ಗೊತ್ತಿದೆಯೋ ಗೊತ್ತಿಲ್ಲ. ಅವನನ್ನು ಕೊಂದದ್ದು ಹೇಗೆ ಗೊತ್ತಾ, ಮುಂದೆ ಬಂದಂಥ ಚಕ್ರವರ್ತಿ, ಕಾನ್ಸ್ಟಂಟೈನ್ಗಿಂತ ಸ್ವಲ್ಪ ಹಿಂದೆ ಇದ್ದಂಥ ಚಕ್ರವರ್ತಿ, ಅವನನ್ನು ಹೇಗೆ ಕೊಂದರು ಎಂಬುದಾಗಿ ಹೇಳುವಾಗ ಬ್ರೇಸನ್ ಕಾಫ್ ಎಂಬುದಾಗಿ ಒಂದು ಕಾಫನ್ನು ಮಾಡಿದ್ರು. ಕಾಫ್ ಅಂದರೆ ಒಂದು ಬಸವ. ಬ್ರೇಸನ್ ಅಂದರೆ ತಾಮ್ರದಿಂದ ಒಂದು ಬಸವವನ್ನು ಮಾಡ್ತಾರೆ. ಆ ತಾಮ್ರದ ಬಸವ ಹೇಗಂದರೆ ಒಳಗಡೆ ಅದಕ್ಕೆ ಸ್ಪೇಸ್ ಇರ್ತದೆ. ಹಾಲೋ ಅಂದರೆ ಹೋಳು, ಒಳಗಡೆ ಸ್ಪೇಸ್ ಇರ್ತದೆ. ಎಷ್ಟು ಸ್ಪೇಸ್ ಇರ್ತದೆ ಅಂದರೆ ಒಬ್ಬ ಮನುಷ್ಯನನ್ನು ಅದರೊಳಗೆ ಹಾಕಬಹುದು ಮತ್ತು ಮುಚ್ಚಬಹುದು. ನಾನು ನಿಮಗೆ ನನ್ನ ಪ್ರೊಜೆಕ್ಟರ್ ತಂದಿಲ್ಲ, ಎಲ್ಲರೂ ತೋರಿಸ್ತಾ ಇದ್ದೆ. ಆ ಬ್ರೇಸನ್ ಕ್ರಾಫ್ ಅಂತೇಳಿ ಆ ತಾಮ್ರದಿಂದ ಒಂದು ಬಸವನನ್ನು ಮಾಡಿ, ಅದು ದೊಡ್ಡದಾಗಿ ಇರ್ತದೆ, ಮಧ್ಯದಲ್ಲಿ ಹೋಳಿರ್ತದೆ, ಖಾಲಿ ಇರ್ತದೆ, ಅದರೊಳಗೆ ಮನುಷ್ಯನನ್ನು ತುರಿಸ್ಬೋದು. ಈ ಆಂಟಿಪಸ್ ಅನ್ನೋನನ್ನು ಯಾವಾಗ ಅವನು ಯೇಸು ಸ್ವಾಮಿನ ತಿರಸ್ಕರಿಸಿಲ್ವೋ ಅದರ ಒಳಗಡೆ ಅವನನ್ನು ಹಾಕಿ ಮುಚ್ಚುತ್ತಾರೆ. ಮುಚ್ಚಿಬಿಟ್ಟು ಏನು ಮಾಡ್ತಾರೆ ಅಂದರೆ ಕೆಳಗಡೆಯಿಂದ ಬೆಂಕಿ ಹಚ್ತಾರೆ. ಈ ತಾಮ್ರ ಅನ್ನೋಂಥದ್ದು ಇಟ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ತಾಮ್ರ ಇದೆಯಲ್ಲ, ಅದು ಕಾವಿಗೆ ಬಿಸಿ ಆಗೋದಕ್ಕೆ ಭಾಳ ಜಲ್ದಿ ಆಗ್ತದೆ. ಕಾಪರು, ತಾಮ್ರ ಎಲ್ಲ ತುಂಬ ಜಲ್ದಿ ಬಿಸಿ ಆಗ್ತದೆ. ಹಂಗಾಗಿ ಇಲ್ಲಿಂದ ಬೆಂಕಿ ಹಾಕ್ತಾರೆ, ನಿಧಾನಕ್ಕೆ ಹಾಕಿ ಆ ಬೆಂಕಿನ ಜೋರು ಮಾಡ್ತಾರೆ. ಆ ಒಳಗಡೆ ಆ ವ್ಯಕ್ತಿ ಇರ್ತಾನೆ, ಆ ಗಾಳಿ ಓಡಾಡುವ ಹಾಗೆ ಮತ್ತು ಆ ಒಳಗಡೆಯಿಂದ ಒಂದು ವೇಳೆ ಅವನ ದೇಹ ಸುಡುವಾಗ ಬರುವಂಥ ಹೊರಗೆ ಬರುವ ಹಾಗೆ ಆ ಬಸವನ ಮೂಗಿಗೆ ತೂತಗಳಿಟ್ಟಿರ್ತಾರೆ, ದೊಡ್ಡ ದೊಡ್ಡ ತೂತ.
ಅದರಿಂದ ಹೊಗೆ ಎಲ್ಲ ಬರ್ತದೆ, ಮೂಗಿಂದ ಇದೆಲ್ಲ ಬರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಸ್ವಾಮಿಯನ್ನು ತಿರಸ್ಕರಿಸು ಅಂತ ಹೇಳಿದಾಗ ತಿರಸ್ಕರಿಸದೆ ಅವನು ಪಟ್ಟಂಥ ಯಾತನೆ ನಾವೆಂದಾದ್ರೂ ಯೋಚನೆ ಮಾಡೋಕ್ಕಾಗತ್ತಾ? ದಿಸ್ ಈಸ್ ದ ಮಾರ್ಕ್ ಆಫ್ ದ ಬ್ರದರನ್ಸ್. ನಾಳೆ ಪ್ರಿಯರೇ, ನಮ್ಮ ದೇಶದಲ್ಲಿ ಮುಂದೊಂದು ದಿವಸ ಭಾಳ ಕಠಿಣತೆ ಬರಲಿಕ್ಕೆ ಉಂಟು. ಅದು ಭಾಳ ಹತ್ತಿರದಲ್ಲಿ ಉಂಟು ಎಂಬುದಾಗಿ ನಾನು ನೆನೆಸ್ತೇನೆ. ತುಂಬ ವಿರೋಧಗಳು, ಅಡ್ಡಿಗಳು ಬರಲಿಕ್ಕೆ ಉಂಟು. ನಮ್ಮನ್ನು ಗನ್ ಪಾಯಿಂಟಲ್ಲಿ ನಿಲ್ಲಿಸಿ ನೀನು ಕ್ರೈಸ್ತನೋ ಕ್ರೈಸ್ತನಲ್ಲವೋ ಅಂತ ಕೇಳುವಂಥ ಸಮಯಗಳು ಬಂದರೂ ಬರ್ಬೋದು. ಈ ಸತ್ಯತೆಗಳನ್ನು, ಈ ಚರಿತ್ರೆಗಳನ್ನು ನಾವು ಕೇಳುವಾಗ, ಓದುವಾಗ ನಾವು ಅದಕ್ಕೆ ಸಿದ್ಧರಾಗ್ತಾ ಇದ್ದೇವೆಯಾ? ಧೈರ್ಯವಾಗಿ ನಿಂತು ಇಲ್ಲ ನಾನು ಕ್ರೈಸ್ತನವನೇ ಎಂಬುದಾಗಿ ಹೇಳಲಿಕ್ಕೆ ಸಿದ್ಧರಾಗಿದ್ದೇವಾ? ನನ್ನ ಹೆಂಡತಿ ಆ ಮಾತನ್ನು ಹೇಳ್ತಾಳ? ನನ್ನ ಮಕ್ಕಳು ಆ ಮಾತನ್ನು ಹೇಳುತ್ತಾರ? ಹೆಂಡತಿ ಮಕ್ಕಳನ್ನು ನಾನು ಆ ರೀತಿ ಬೆಳೆಸ್ತಾ ಇದ್ದೀನ? ನಮ್ಮ ಕುಟುಂಬಗಳಲ್ಲಿ ಅಂಥ ಪ್ರಾರ್ಥನಾ ಕೂಟಗಳು ಉಂಟಾ? ಫ್ಯಾಮಿಲಿ ಪ್ರೇಯರ್ ಮೀಟಿಂಗ್ಸನ್ನು ನಾವು ಮಾಡುವಂಥವರಾಗಿದ್ದೇವೆಯಾ? ದ ಫ್ಯಾಮಿಲಿ ಆಲ್ಟಾರ್ ಅನ್ನುವಂಥದ್ದು ನಿನ್ನ ಕುಟುಂಬದಲ್ಲಿ ಉಂಟಾ? ಬೆಳಿಗ್ಗೆ ಸಾಯಂಕಾಲ ವಾಕ್ಯ ಓದಿ, ಕೀರ್ತನೆ ಆಡಿ, ಪ್ರಾರ್ಥಿಸಿ ನಾವು ಮಕ್ಕಳನ್ನು ಶಾಲೆಗೋ ಕೆಲಸಕ್ಕೋ ಕಳಿಸಿಕೊಡುವಂಥವರಾಗಿದ್ದೇವೆಯಾ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನಾನು ಯೇಸು ಕ್ರಿಸ್ತನಿಗೆ ಸೇರಿದವನೆಲ್ಲವೆಂದು ಹೇಳಬೇಕಾದರೆ ಅದು ಸುಲಭ ಸಾಧ್ಯವಾದ ಮಾತಲ್ಲ. ಅದರ ಹಿಂದುಗಡೆ ಭಾಳ ದೊಡ್ಡದಾದಂಥ ಒಂದು ತ್ಯಾಗ ಇರಬೇಕು, ಒಂದು ಸಮರ್ಪಣೆ ಇರಬೇಕು, ಒಂದು ನೋವು ಇರಬೇಕು, ಅದನ್ನು ಸಹಿಸಿಕೊಳ್ಳುವಂಥ ಮನಸ್ಸಿರಬೇಕು, ಧೈರ್ಯವಿರಬೇಕು, ಪವಿತ್ರಾತ್ಮನ ಮುಖಾಂತರ ನಡೆಸಲ್ಪಡಬೇಕು, ವಾಕ್ಯದಿಂದ ದಿನನಿತ್ಯ ಬಲ ಹೊಂದಬೇಕು, ಸಭೆಯಿಂದ ವಾಕ್ಯದ ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳುವಂಥವರಾಗಿರಬೇಕು. ಏನಕ್ಕೆ ಸಭೆಯಲ್ಲಿ ಸೆಕೆಂಡ್ ಮೀಟಿಂಗ್ ಇದೆ, ಫಸ್ಟ್ ಮೀಟಿಂಗ್ ಇದೆ, ಟ್ಯೂಸ್ಡೇ ಬೈಬಲ್ ಸ್ಟಡಿ ಇದೆ, ಫ್ರೈಡೇ ಪ್ರೇಯರ್ ಮೀಟಿಂಗ್ ಇದೆ, ಆಮೇಲೆ ವುಮೆನ್ಸ್ ಮೀಟಿಂಗ್ ಇದೆ? ಯಾಕೆ ಸಭೆಗಳಲ್ಲಿದೆ? ಪ್ರಿಯರೇ, ಭಾಳ ದುಃಖವಾಗ್ತದೆ. ನಮ್ಮ ಸಭೆಗಳಲ್ಲಿ ಆರಾಧನೆಗೆ ಬರುವಷ್ಟು ಜನರು ಎರಡನೇ ವಾಕ್ಯದ ಕೂಟಕ್ಕೆ ಇರೋದಿಲ್ಲ. ವಾಕ್ಯ ಬೋಧನೆ ಕೂಟಕ್ಕೆ ಇರೋದಿಲ್ಲ ಅಷ್ಟು ಜನ. ಆರಾಧನೆಗಾದರೆ 100 ಜನ ಇರ್ತೀವಿ, ವಾಕ್ಯದ ಕೂಟ ಎಂಬುದಾಗಿ ನೋಡುವಾಗ 50 ಜನ ಇರ್ತೀವಿ ಇಲ್ವಾ? ಎಷ್ಟು ತಪ್ಪಾದಂಥ ಸಂಗತಿಗಳು ನಾವು ಮಾಡ್ತೀವಿ. ಆರಾಧನೆಗೆ ಬರುವಂಥವರು ಕೂಡ ಟೈಮಿಗೆ ಬರಲ್ಲ, ಅದರಲ್ಲೂ ಕೂಡ ತಡವಾಗಿ ಬರೋದು. ಆದರೆ ನಾವು ಈ ಶಿಸ್ತನ್ನು, ಈ ತ್ಯಾಗವನ್ನು, ಈ ಬಲಿದಾನವನ್ನು, ಈ ಕಷ್ಟವನ್ನು ಸಮಯಕ್ಕೆ ಬರೋದ್ರಲ್ಲೂ ಸಿದ್ಧ ಮಾಡ್ಕೊಳ್ತಾ ಇಲ್ಲ ಅಂದರೆ, ಮುಂದೆ ಎಂದಾದರೂ ನಮ್ಮನ್ನು ನಿಲ್ಲಿಸಿ ಪ್ರಶ್ನೆ ಮಾಡುವುದಾದರೆ ನಾವು ಹೇಗೆ ನಿಲ್ತೀವಿ ಸಾಕ್ಷೀಕರಿಸಿ ಆತನಿಗೆ? ಮೀನ್ ಫ್ರೈ ಗೊತ್ತಲ್ವಾ? ಫಿಶ್ ಫ್ರೈ ಗೊತ್ತಲ್ವಾ? ಫಿಶ್ ಫ್ರೈ, ಈ ಬಾಂಗಡೆ ಫಿಶ್ ಗೊತ್ತಲ್ಲ, ಅದು ಇಡೀ ಫಿಶ್ ಫ್ರೈ ಮಾಡ್ತಾರಲ್ವ. ಆ ಫಿಶ್ ಫ್ರೈ ಮಾಡಿದ ಮೇಲೆ ಅದನ್ನು 3 ಪೀಸ್ ಮಾಡೋಣ ತಿನ್ನೋಣ ಅಂದರೆ ಒಬ್ಬ ಹೇಳ್ತಾನೆ ನನಗೆ ತಲೆ ಬೇಡ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ನನಗೆ ಬಾಲ ಬೇಡ ಅಂತಾನೆ, ಎಲ್ಲರೂ ಹೇಳ್ತಾರೆ ನನಗೆ ಮಧ್ಯದ್ದೇ ಬೇಕು ಅಂತ ಅಲ್ವಾ? ನಮ್ಮ ಸಭೆ ಕೂಟಗಳು ಹಂಗೆ ಆಗಿದೆ. ಭಾನುವಾರದ ಕೂಟಗಳು ತಲೆ ಬೇಡ ಅನ್ನೋರು ಸಮಯಕ್ಕೆ ಬರಲ್ಲ, ಬಾಲ ಬೇಡ ಅನ್ನೋರು 2ನೇ ಕೂಟಕ್ಕೆ ಕೂರಲ್ಲ, ವಾಕ್ಯ ಬೋಧನೆ ಕೂರಲ್ಲ. ಎಲ್ಲರಿಗೂ ಬೇಕು ಆರಾಧನೆ, ಮಧ್ಯದ ಭಾಗ ಅಷ್ಟೇ. ಏನಿದೆ ಆರಾಧನೆಯಲ್ಲಿ? ಆರಾಧನೆಯಲ್ಲಿ ಇದೆ ಇರೋದಾದರೆ ಎಮೋಷ್ನಲಿ, ಭಾವುಕತೆಯಲ್ಲಿ ಅದನ್ನು ತೆಗೆದುಕೊಳ್ಳೋದಾದರೆ ಭಾಳ ಅರ್ಥಗಳುಂಟು ಆರಾಧನೆಯಲ್ಲಿ. ಆದರೆ ನನಗೆ ಸಮಯವಿಲ್ಲ. ನಾವು ಮಾಡುವಂಥ ಇದು ಭಾನುವಾರ ಕರ್ತನ ಭೋಜನ, ಆ್ಯಕ್ಚುಲಿ ನಾವು ಅದನ್ನು ಆರಾಧನೆ ಎಂಬುದಾಗಿ ಹೇಳ್ತೇವೆ. ಬಟ್ ಇಟ್ ಈಸ್ ನಾಟ್ ಎ ವರ್ಷಿಪ್, ದಟ್ ಈಸ್ ರಾಂಗ್. ಇಟ್ ಈಸ್ ಅ ರಿಮೆಂಬರೆನ್ಸ್ ಮೀಟಿಂಗ್. ಅದು ಆತನನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ಕೂಟ ಅದು. ಬಟ್ ಜ್ಞಾಪಕ ಮಾಡಿಕೊಳ್ಳುವ ಕೂಟದಲ್ಲಿ ವಿ ಕ್ಯಾನ್ ವರ್ಷಿಪ್ ಗಾಡ್, ದಟ್ ಈಸ್ ದ ಡಿಫ್ರೆನ್ಸ್. ಅವನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ದೇವರನ್ನು ಆರಾಧಿಸ್ಬೋದು ನಾವು. ಆರಾಧನೆ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯವಲ್ಲ. ಹಾಗಾಗಿ ನಾವು ಆರಾಧನೆ ಮಾಡುವಾಗ ಚಪ್ಪಾಳೆ ತಟ್ಟು, ಎದ್ದು ನಿಂತ್ಕೋ, ಕುಣಿ, ಕಾಲಾಡ್ಸು, ವಿ ಕಾಂಟ್ ಡೂ ದಟ್. ಅರ್ಥ ಮಾಡ್ಕೊಳ್ಳಿ. ಅನೇಕ ಯೌವನಸ್ಥರು ಪ್ರಶ್ನೆ ಮಾಡ್ತಾರೆ, ಪೆಂಟಿಕೋಸ್ಟಲ್ಲಿದೆ ಅಂಕಲ್, ಅಲ್ಲಿ ಇನ್ನೊಂದು ಸಭೆಯಲ್ಲಿದೆ ಅಂಕಲ್, ನಮ್ಮಲ್ಲಿ ನೀವು ಅಲ್ಲಾಡಕ್ಕೂ ಬಿಡಲ್ಲ, ಟೈಟಾಗಿ ಕೂರಿಸ್ತೀರ.
ಅನೇಕರು ಹೇಳ್ತಾರಲ್ಲ ಬ್ರದರನ್ ಸಭೆ ಮೌರ್ನಿಂಗ್ ವರ್ಷಿಪ್ ಅಂತ ಅವ್ರು ಹೇಳ್ತಾರೆ. ಏನಂದರೆ ಮೌರ್ನಿಂಗ್ ವರ್ಷಿಪ್ ಅಂದರೆ ಪಶ್ಚಾತ್ತಾಪ ಪಡೋದು, ಯಾವನೋ ಸತ್ತರೆ ದುಃಖ ಮೊರೆ ಹಾಕೊಂಡು ಕೂರ್ತಾನಲ್ಲ, ಹಂಗೆ ನಿಮ್ಮ ವರ್ಷಿಪ್ ಅಂತ. ಓಕೆ, ಗಾಡ್ ಲೈಕ್ಸ್ ಇಟ್. ಅದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ನೀವು ಕಾಲು ಕುಣಿಸಿದ್ದೆ, ಕೈ ಅಲ್ಲಾಡಿಸಿ ಚಪ್ಪಾಳೆ ಹೊಡೆದು ಅಲ್ಲೆಲ್ಲೋ ಪ್ರೈಸ್ ದ ಲಾರ್ಡ್ ಅಂದಿದ್ದೆ ಆರಾಧನೆ ಆಗಲ್ಲ ಪ್ರಿಯರೇ. ಆರಾಧನೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು ಅಲ್ಲ. ಮನಸ್ಸಿನಿಂದ ಆರಾಧಿಸ್ಬೇಡ್ರಿ ಯಾವತ್ತು. ಮನಸ್ಸು ಬಹಳ ಚಂಚಲ. ಯಾವತ್ತೂ ಆರಾಧಿಸ್ಬೇಡ್ರಿ ಮನಸ್ಸಿನಿಂದ. ಇವತ್ತು ಮನಸ್ಸಿಂದ ಆರಾಧಿಸ್ತೀರಾ, ಅದೇ ಮನಸ್ಸು ನಾಳೆ ಇನ್ನೊಂದೇನೋ ಆಸೆ ಪಡುತ್ತೆ. ನಮ್ಮ ಆರಾಧನೆ ಅನ್ನುವಂಥದ್ದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯ. ಇಟ್ ಈಸ್ ಕನೆಕ್ಟೆಡ್ ಟು ಅವರ್ ಸ್ಪಿರಿಟ್ಸ್. ಹಾಗಾಗಿ ನಾವು ಬ್ರದರನ್ ಸಭೆಗಳಲ್ಲಿ ಹೇಳೋದು, ವಿ ಡೋಂಟ್ ವಾಂಟ್ ಮ್ಯೂಸಿಕ್ ಇನ್ ದ ವರ್ಷಿಪ್ ಎಂಬುದಾಗಿ. ಮ್ಯೂಸಿಕ್ ಇರೋದ್ರಿಂದ, ಬಡಿಯೋದ್ರಿಂದ, ತಟ್ಟೋದ್ರಿಂದ ನಮ್ಮ ಆರಾಧನೆ ಉತ್ತಂಗಕ್ಕೆ ಏರೋದೇ ಇಲ್ಲ. ನೆವರ್. ಯುವರ್ ಹಾರ್ಟ್ ಈಸ್ ದ ಸೀಟ್ ಆಫ್ ದ ಎಮೋಷನ್ಸ್. ನಮ್ಮ ಮನಸ್ಸು ಅಲ್ಲ, ನಮ್ಮ ದೇಹವಲ್ಲ, ನಮ್ಮ ಸ್ಪಿರಿಟ್, ನಮ್ಮ ಆತ್ಮ, ಅದು ಏನಾಗುತ್ತೆ ಅಂದರೆ ನಮ್ಮನ್ನು ಭಾವುಕತೆಗೆ ತೆಗೆದುಕೊಂಡು ಹೋಗಿ ಆರಾಧನೆಯನ್ನು ಮಾಡಲಿಕ್ಕೆ, ಯೆಹೋವನಾದ ದೇವರನ್ನು ವರ್ಣಿಸಲಿಕ್ಕೆ, ಯೇಸು ಸ್ವಾಮಿಗೆ ಸ್ತೋತ್ರ ಹೇಳಲಿಕ್ಕೆ ಪವಿತ್ರಾತ್ಮನ ಸಹಾಯ ಮಾಡ್ತಾನೆ. ಹಂಗಾಗಿ ನಮ್ಮ ಸಭೆಗಳಲ್ಲಿ ಮ್ಯೂಸಿಕ್ ಐ ಡೋಂಟ್ ಅಗ್ರಿ ಫಾರ್ ದಟ್. ಅನೇಕರು ಏನೇನೋ ಕೆಲವು ಕಾರಣಗಳು ಕೊಡ್ತಾರೆ. ಮ್ಯೂಸಿಕಲ್ಲಿ ವಿ ಕೆನಾಟ್ ರೀಚ್ ದ ವರ್ಷಿಪ್. ನಾನು ಹೇಳೋದಾದ್ರೆ, ನೀವು ಕೀಬೋರ್ಡ್ ಬಾರಿಸೋನು ಆ ಹಾಡುಗಳನ್ನ ಹೇಳ್ಕೊಂಡು ನಾನು ದೇವರನ್ನು ಆರಾಧಿಸ್ತಿದ್ದೀನಿ, ದೇವ್ರಿಗೆ ಆರಾಧನೆ ಆಗಿಬಿಡುತ್ತೆ ಅಂದರೆ, ನನಗೆ ಗೊತ್ತಿಲ್ಲ, ನಂಗೆ ಕೀಬೋರ್ಡ್ ಬಾರ್ಸೋಕ್ಕೆ ಬರಲ್ಲ, ಎಲ್ಲ ಒಂಚೂರು ಬಾರಿಸ್ತೀವಿ ಅಷ್ಟೇ. ಆದರೆ ರಿಯಲಿ ಅರ್ಥ ಮಾಡ್ಕೊಂಡವರು ಆ ಕೀಬೋರ್ಡು ಬಾರಿಸೋನು ಅವನ ಗಮನ ಎಲ್ಲಿರುತ್ತೆ? ಸರಿ ಬರ್ತಿದೆಯಾ, ತಾಳ ಇದೆಯಾ, ಸೌಂಡ್ ಜಾಸ್ತಿ ಆಯಿತಾ, ಅದನ್ನು ಇಲ್ಲಂಗೆ ತಿರುಗಿಸ್ತಿರ್ತಾರೆ, ಇನ್ನೊಂದೇನೋ ಹಿಂಗಿಂಗೆ ಅಂತಿರ್ತಾರೆ. ಇಲ್ಲೋಗ್ತದೆ. ಹೌ ಕ್ಯಾನ್ ಯು ವರ್ಷಿಪ್ ಗಾಡ್ ಇನ್ ದಟ್? ದಟ್ ಈಸ್ ದ ಟ್ರೂತ್. ಇದೆಲ್ಲ ನಾವು ಸರಿಯಾಗಿ ಮಾಡೋದಾದರೆ ಮಾತ್ರ ವಿ ಕ್ಯಾನ್ ಸೇ ವಿ ಬಿಲಾಂಗ್ ಟು ಕ್ರೈಸ್ಟ್. ಧೈರ್ಯವಾಗಿ ಹೇಳ್ಬೋದು, ನಾನು ಯೇಸು ಸ್ವಾಮಿ ಯವನು. ಎಲ್ಲ ಮಿಕ್ಸಪ್ ಇದ್ರೆ ಅವ್ರು ಯಾರೋ ಬಂದು ನಿಂತು ಡಮ್ ಅನಿಸ್ತೀನಿ ಅಂದರೆ, ಬೇಡಪ್ಪ ನಾ ಬರ್ತೀನಿ ನಿಮ್ಮ ಹಿಂದೆ ಅಲ್ವಾ? ದಿಸ್ ಈಸ್ ದ ಮಾರ್ಕ್ ಆಫ್ ದ ಬ್ರದರನ್ಸ್. ನಮ್ಮ ಬ್ರದರ್ನ್ ಸಹೋದರ ಸಭೆಗಳವರು ಈ ರೀತಿ. ಮೊದಲನೇದೇನಂತೆ, ನಾವು ಕೊಂಚವಾಗಿದ್ದೇವೆ. ಎರಡನೇದೇನಂತೆ, ನಿನಗೆ ಸೇರಿದವನಲ್ಲವೆಂದು ಹೇಳದೆ. ಮುಂದೆ ಓದಿ. ಇದು ಮೂರನೇದು. ಕೊಂಚವಾಗಿರುವವರು, ಯೇಸು ಸ್ವಾಮಿಗೆ ಸೇರಿದವನಲ್ಲವೆಂದು ಹೇಳದೆ ಇರುವವರಾದ ನಾವು ಏನು ಮಾಡ್ತಾ ಇದ್ದೀವಂತೆ? ವಾಕ್ಯವನ್ನ ಕಾಪಾಡ್ತಾ ಇದ್ದೀವಿ. ವಿ ಆರ್ ದ ಸ್ಟೀವರ್ಡ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮನೆ ವಾರ್ತೆಯವರು ನಾವು. ನಮ್ಮ ಕೈಯಲ್ಲಿ ಆ ವಾಕ್ಯಗಳನ್ನು ದೇವರು ಒಪ್ಪಿಸಿದ್ದಾನೆ, ಯೇಸು ಸ್ವಾಮಿ ಒಪ್ಪಿಸ್ಕೊಟ್ಟು ಹೋಗಿದ್ದಾನೆ. 11 ಶಿಷ್ಯರ ಕೈಗೆ ಅದನ್ನು ಒಪ್ಪಿಸ್ಕೊಟ್ಟು ಹೋಗಾದಾಗ ಪರಲೋಕದಲ್ಲಿ ಹೇಳಿದ ಹಾಗೆ ಅದೊಂದು ದೃಷ್ಟಾಂತ ಇರ್ಬೋದು. ಒಂದು ವೇಳೆ ಶಿಷ್ಯರು ಫೇಲ್ ಆದರೆ ಯೇಸು ಸ್ವಾಮಿ ಏನು ಹೇಳ್ತಾನೆ? ನನಗಿನ್ಯಾರೂ ಇಲ್ಲ. ಆದರೆ ಶಿಷ್ಯರು ಯಾವತ್ತೂ ಫೇಲ್ ಆಗಲಿಲ್ಲ. ಬ್ರದರ್ ಬೆಳಗ್ಗೆ ಅನೌನ್ಸ್ ಮಾಡ್ತಾಯಿದ್ರು, ತೋಮ ಭಾರತಕ್ಕೆ ಬಂದ ಅಲ್ವಾ? ದೇ ನೆವರ್ ಫೇಲ್ಡ್. ಆ್ಯಂಡ್ರ್ಯೂ ಆಫ್ರಿಕಾ ಖಂಡಕ್ಕೆ ಹೋದ, ಆಂಧ್ರೆಯನ್ನು ದೊಣ್ಣೆಗಳಿಂದ ಹೊಡೆದು ಕೊಂದರು ಅವನ್ನ. ತೋಮನ್ನ ಈಟಿಯಿಂದ ಚುಚ್ಚಿ ಕೊಂದರು. ಪೇತ್ರನನ್ನು ಕತ್ತಿಗೂ ಶಿಲುಬೆಗೆ ಹಾಕಿ ಕೊಂದರು ಅಂತಾರೆ. ಪೌಲನನ್ನು ಕತ್ತು ಸೀಳಿದರು. ನಾನಾ ಥರವಾದ ರೀತಿಯಲ್ಲಿ ಎಲ್ಲರೂ ನಿಂತರು. ನೋಡ್ರಿ, ವಾಕ್ಯವನ್ನು ಕಾಪಾಡುವನಾದ್ದರಿಂದ ಆ ವಾಕ್ಯವನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ. ಪೌಲ ಹೇಳ್ತಾನೆ ತಿಮೋತಿಯನಿಗೆ, ನಿನ್ನ ವಶಕ್ಕೆ ಕೊಟ್ಟಿರುವಂಥ ಸುವಾರ್ತೆಯನ್ನು ಕಾಪಾಡಿಕೊಂಡು ಹೋಗು. ಎಲ್ಲ ಸಮಯಗಳಲ್ಲಿ ಸಾರು. ಅನುಕೂಲವಿಲ್ಲದ ಸಮಯದಲ್ಲಿಯೂ ಅನುಕೂಲವಿರುವ ಸಮಯದಲ್ಲಿಯೂ ಕೂಡ ಸುವಾರ್ತೆಯನ್ನು ಸಾರುವಂಥವನಾಗು. ಅದನ್ನು ಮಿಕ್ಸ್ ಮಾಡಬೇಡ. ಅಜ್ಜಿ ಕಥೆಗಳನ್ನು ಸೇರಿಸಬೇಡ. ಬಾಯಿಗೆ ಬಂದವರು ಏನೇನೋ ಮಾತಾಡ್ತಾರೆ, ಅದಕ್ಕೆ ಗಮನ ಕೊಡಬೇಡ. ವಾಕ್ಯ ಏನಿದೆ ಅದಕ್ಕೆ ಗಮನ ಕೊಡು. ಆ ಸಭೆಯವರು ಆ ವಾಕ್ಯದಲ್ಲಿ ಇನ್ನೊಂದೇನೋ ಹೇಳ್ಕೊಟ್ರು. ಪ್ರಾಸ್ಪಾರಿಟಿ ಗಾಸ್ಪಲ್, ಮೆಟೀರಿಯಲ್ ಗಾಸ್ಪಲ್, ಶ್ರೀಮಂತಿಕೆಯ ಸುವಾರ್ತೆ, ಕೋರ್ಟ್ ಕೇಸು ಖಾಲಿ ಆಗುವಂಥ ಸುವಾರ್ತೆ,
50 ಕಳಿಸಿ ಪ್ರಾರ್ಥನೆ ಮಾಡುವಂಥ ಸುವಾರ್ತೆ? ನೋ, ವಿ ಡೋಂಟ್ ಹ್ಯಾವ್. ದೇವರ ವಾಕ್ಯದಲ್ಲಿ ಇಲ್ಲ ಅದು. ಅನೇಕ ನಮ್ಮ ಬ್ರದರ್ಸ್ಗಳು ಆ ದಿನಕರ್ ಅವ್ರು ಇದ್ದಾಗ, ಈಗ ಅವ್ರು ಇಲ್ಲ, ಇರಲಿ, ಓಕೆ, ದಿನಕರ್ ಇದ್ದಾಗ, ಅಯ್ಯೋ ಅಂಕಲ್ ನಾನು ಕಾರ್ಡ್ ಪೋಸ್ಟ್ ಮಾಡಿ ಬರ್ತೀನಿ ಅನ್ನೋರು. ಏನಕ್ಕಪ್ಪ ಕಾರ್ಡು ಅಂದರೆ, ಇಲ್ಲ ದಿನಕರ್ ಅಂಕಲ್ ಪ್ರೇಯರ್ ಮಾಡ್ತಾರೆ ನಮಗೆ ಅಂತ. ನಮ್ಮ ಸಭೆಯವರು ದಿನಕರ್ ಅಂಕಲ್ ಯಾಕೆ ಪ್ರೇಯರ್ ಮಾಡಬೇಕು? ಆಮೇಲೆ ನನಗೆ ಗೊತ್ತಾಯಿತು ಒಂದು ಎಮೋ ಮಾಡಬೇಕಂತ. ಆಮೇಲೆ ಒಬ್ರಿಗೆ ಪ್ರಾರ್ಥನೆ ಮಾಡಿದ್ರೆ ₹50, ಇಬ್ರಿಗೆ ಪ್ರಾರ್ಥನೆ ಮಾಡಿದ್ರೆ ₹100, ಬೈ 1 get 1 ಫ್ರೀ ಅಂದಂಗೆ ₹150 ಕೊಟ್ಟರೆ ಇಡೀ ಫ್ಯಾಮಿಲಿ ಪ್ರಾರ್ಥನೆ. ಹೇಳೋದು ಇವೆಲ್ಲ ಸತ್ಯತೆ ಪ್ರಿಯರೇ, ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಇವೆಲ್ಲ ಇವತ್ತಿಗೂ ನಡೀತಾ ಇದೆ. ಇವೆಲ್ಲ ವಂಚನೆಗಳು, ಇವೆಲ್ಲ ದುರಾತ್ಮಗಳು. ಪೌಲ ಹೇಳ್ತಾನೆ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ, ಸೈತಾನನ ದೆವ್ವಗಳ ಬೋಧನೆಗಳಿದೆ, ದೆವ್ವಗಳ ಬೋಧನೆಗಳಿದೆ. ಅದು ನಮ್ಮ ಸಭೆ ಮಧ್ಯಗಳಲ್ಲೂ ಬರ್ತದೆ. ಆದರೆ ಬ್ರದರನ್ ಸಹೋದರ ಸಭೆಗೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ, ಅವರ ವಶಕ್ಕೆ ಕೊಟ್ಟಿದ್ದಾನೆ, ಅವರು ಅದನ್ನು ಕಾಪಾಡ್ತಾ ಇದ್ದಾರೆ. ಆ ವಾಪಸ್ಸು ಬಂದದ್ದು ಆ ವಾಕ್ಯವನ್ನು ಕಾಪಾಡಲಿಕ್ಕಾಗಿಯೇ. ಆದಿ ಸಭೆಯಿಂದಲೂ ಸಹೋದರರು ವಾಕ್ಯವನ್ನು ಕಾಪಾಡಿಕೊಂಡು ಬಂದರು. ಮುಂದಿನ 100 ವರ್ಷಗಳು 300 ವರ್ಷಗಳು ಆ ವಾಕ್ಯ ಕಾಪಾಡಲ್ಪಟ್ಟಿದ್ದು. ಬೆಳಗ್ಗೆ ಹೇಳಿದ್ನಲ್ಲ, ಬೈಬಲ್ ಅವಾಗಲೇ ಆದದ್ದು. ಅನೇಕ ಟೀಚಿಂಗ್ಸ್ಗಳು, ಟ್ರಿನಿಟಿ, ತ್ರಯೇಕತ್ವ ಅನ್ನುವಂಥ ಟೀಚಿಂಗ್, ಇವೆಲ್ಲ 300 ವರ್ಷಗಳ ಕಾಲದಲ್ಲೇ ಬಂದಂಥದ್ದು. ಇದು ಸಹೋದರ ಸಭೆಯ ಗುಣ. ಅದನ್ನು ಫಿಲಡೆಲ್ಫಿಯಾ ಸಭೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. 4ನೇ ಸಂಗತಿ, ಬಹಳ ವಿಶೇಷವಾದಂಥ ಸಂಗತಿ ದೇವರು ಹೇಳ್ತಾ ಬರ್ತಾನೆ. ಓದ್ರಿ ಮುಂದಕ್ಕೆ. ನೋಡಿ, ವಾಟ್ ಅ ಟೆಸ್ಟಮನಿ ಬ್ರದರ್ ಅಂಡ್ ಸಾಸ್. ಎಂಥ ಒಂದು ಸಾಕ್ಷಿ ಇದೆ ಸಹೋದರ ಸಭೆಗೆ. ಆದಿ ಸಭೆಗಳು ಹಂಗೆ ಇತ್ತು. ನಾನು ದುಃಖ ಆಗ್ತದೆ ಅಂದರೆ ಈಗಿನ ಸಭೆಗಳು ಮತ್ತೆ ನಾವು ಜಾರ್ತಾ ಇದ್ದೇವೆ. ಅದನ್ನೇ ಇವತ್ತು ಇಂಟ್ರೋಸ್ಪೆಕ್ಟ್ ಮಾಡಬೇಕು ಅಂತ ನಾನು ಹೇಳಿದೆ. ಅದನ್ನೇ ಆತ್ಮಾವಲೋಕನ ಮಾಡಿಕೊಳ್ಬೇಕು. 200 ವರ್ಷಗಳ ಹಿಂದೆ ಬಂದ್ರಲ್ಲ ಅವರು, ಅವ್ರದ್ದೆಲ್ಲ ಇದೇ ಥರ ಇತ್ತು. ಮೊದಲು ಅದಕ್ಕಿಂತ ಹಿಂದೆ ಇದ್ದವರು ಇತ್ತು. ಯಾವಾಗ? ಸ್ಮೃರ್ನ ಸಭೆ, ಎಫೆಸ ಸಭೆಯಲ್ಲೂ ಆ ರೀತಿಯಲ್ಲೇ ಇತ್ತು. ಆದರೆ ಪೆರ್ಗಮ ಸಭೆಯಿಂದ ಹಾಳಾಗ್ತಾ ಬಂತು. ಆದರೆ ಮತ್ತೆ ಇನ್ನೊಂದ್ಸಲ ಅವಕಾಶ ತರ್ತಾನೆ ದೇವರು. ದ ರೆಮಿನೆಂಟ್ಸ್, ಅವರನ್ನು ಕಾಪಾಡ್ತಾನೆ, ಉಳಿದವರನ್ನು ಕಾಪಾಡ್ತಾನೆ. ಕೆಲವರು ನಿನ್ನಲ್ಲಿ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದವರು ಇದ್ದಾರೆ. ಅವರ ಮುಖಾಂತರ ಈ ಬ್ರದರನ್ ಮೂವ್ಮೆಂಟ್, ಬೇರೆ ಬೇರೆ ಇವಾಂಜಲಿಕಲ್ ಮೂವ್ಮೆಂಟ್, ರಿವೈವಲ್ ಮೂವ್ಮೆಂಟ್ಸ್ಗಳನ್ನು ತರ್ತಾನೆ ದೇವರು. ಓಕೆ, ಜಾನ್ ವೆಸ್ಲಿ, ಆಮೇಲೆ ಜಾನ್ ಸ್ಮಿತ್ ಅವರು, ಬೇರೆ ಬೇರೆ ಇವರು ಜನರುಗಳು, ವಿಲಿಯಂ ಕೇರಿ, ಇವರೆಲ್ಲ ಬ್ರದರನ್ಸ್ ಇಲ್ಲದೆ ಇರ್ಬೋದು. ಆದರೆ ದೇವರ ಮಕ್ಕಳೇ ಅವರು. ವಾಕ್ಯಗಳನ್ನು ಅರ್ಥಂಥವ್ರೆ, ತಿಳ್ಕೊಂಡಂಥವ್ರೆ. ಅವ್ರು ಹೇಳ್ತಾನೆ ನೋಡ್ರಿ, ನಿನ್ನ ಮುಂದೆ ಒಂದು ಬಾಗಲನ್ನು ತೆರೆದಿಟ್ಟಿದ್ದೇನೆ. ಒಂದು ವಾಕ್ಯ ಓದಿ ಮೇಲೆ 8ನೇ ವಚನ ಓದಿ, 7ನೇ ವಚನ ಓದಿ. ನೋಡ್ರಿ, ಒಂದು ಬಾಗಿಲಿಗೆ ತೆರೆದಿದ್ದಾನೆ, ಯಾರೂ ಅದನ್ನು ಮುಚ್ಚಕ್ಕಾಗಲ್ಲ. ಏನದು ಬಾಗಿಲು? ಪರಲೋಕದ ಬಾಗಿಲು. ಯಾವ ಬಾಗಿಲು? ಯಾರೋ ಹೇಳಿದ್ರು. ಸಭೆಗೆ ಬಾಗಿಲಿದೆಯಾ? ಯೇಸು ಸ್ವಾಮಿ ದೇಹಕ್ಕೆ ಬಾಗಿಲಿದೆ. ರಕ್ಷಣೆ ಏನೋ ಸ್ವಲ್ಪ ಪರಲೋಕಕ್ಕೆ ಹತ್ರ ಬಂದಿದ್ದೀರಾ. ಯಾವ ಬಾಗಿಲು? ಹೃದಯವೆಂಬ ಬಾಗಿಲಲ್ಲ, ಸಾಕ್ಷಿ, ಅದು ಸ್ವಲ್ಪ ಹತ್ರ. ಯಾರೋ ಹೇಳಿದರು, ಸುವಾರ್ತೆಯ ಬಾಗಿಲು, ದ ಡೋರ್ ಆಫ್ ದ ಗಾಸ್ಪಲ್. ಸತ್ಯ ಸುವಾರ್ತೆ ಸಾರುವಂಥವ್ರು ಸಹೋದರ ಸಭೆಯವರು. ಬೇರೆಯವರು ಸಾರುವಂಥ ಸುವಾರ್ತೆ, ಒಂದು ವೇಳೆ ಇವತ್ತು ಮತಾಂತರ ಕಾಯ್ದೆ ಇವುಗಳೆಲ್ಲ ಬರ್ತಿದೆಯಲ್ಲ, ಅವರ ಮುಖಾಂತರ ನಮಗೆ ಅಡ್ಡಿ ಆಗ್ತಾ ಇರೋದು. ನಾವು ಯಾರ ಹತ್ರನೂ ಹೋಗಿ ನೀನು ಬಾ, ನಿನಗೆ ಒಳ್ಳೇದಾಗತ್ತೆ, ಮದುವೆ ಆಗತ್ತೆ, ಯೇಸು ಸ್ವಾಮಿ ನಂಬು, ನೆವರ್. ಯಾರು ಸಾರ್ತಾ ಇದ್ರೆ ಬಿಟ್ಬಿಡ್ರಿ, ನಾನು ಹೇಳ್ತೀನಿ, ಇಟ್ ಇಸ್ ರಾಂಗ್. ಅದು ಇನ್ನೊಬ್ಬ ಯೇಸು ಸ್ವಾಮಿಯ ಸುವಾರ್ತೆ. ಪೌಲ ಹೇಳ್ತಾನೆ ಗಲಾತ್ಯ ಪತ್ರಿಕೆಯಲ್ಲಿ,
ಅದು ಸುಳ್ಳು ಸುವಾರ್ತೆ. ಅದು ಅಪೊಸ್ತಲರ ಕೃತ್ಯದಲ್ಲಿ ಸಾರಲ್ಪಟ್ಟದ್ದು ಸತ್ಯ ಸುವಾರ್ತೆ. ಹೋದಲ್ಲೆಲ್ಲ ಅವರಿಗೆ ಬಾಗಿಲುಗಳು ತೆರೆಯಲ್ಪಟ್ಟವು, ಸಭೆಗಳು ಸ್ಥಾಪಿಸಲ್ಪಟ್ಟವು. ಪೌಲ ಎಲ್ಲೆಲ್ಲಿ ಅಡಿ ಇಟ್ಟನೋ ಅಲ್ಲೆಲ್ಲ ಸಭೆಗಳು ಸ್ಥಾಪನೆಯಾದವು ಇಲ್ವಾ? ವಾಟ್ ಎ ಗ್ರೇಟ್ ಗಾಸ್ಪಲ್ ಇಟ್ ಈಸ್. ಅವನು ಹೇಳ್ತಾನೆ, ನಾನು ಆ ಸುವಾರ್ತೆಯನ್ನು ಸಾರದೆ ಹೋದ್ರೆ ಏನಾಗ್ತೀನಂತೆ? ಹುಚ್ಚನಾಗ್ಬಿಡ್ತೀನಿ ಅಂತ ಹೇಳ್ತಾನೆ. ನನಗೆ ಸುವಾರ್ತೆ ಬಿಟ್ಟು ಬೇರೆ ಏನು ಇಲ್ಲ. ನಥಿಂಗ್ ಇಸ್ ದೇರ್. ನಮ್ಮ ಗುರಿ ಅದೇ ಪ್ರಿಯರೇ. ಇವತ್ತು ಬಹಿರಂಗವಾಗಿ ಸಾರಕ್ಕಾಗಲ್ಲ. ನಾನು ಬೆಳಗ್ಗೆ ಹೇಳ್ತಾ ಬಂದರೆ ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಎವ್ರಿಬಡಿ. ಸಹೋದರರು ಸಹೋದರಿಯರು, ಕಾಲೇಜಲ್ಲಿ ಓದುವಂಥ ಯವನಸ್ಥರು ಯವನಸ್ಥೆಯರು, ಆಫೀಸಲ್ಲಿ ಕೆಲಸ ಮಾಡುವಂಥವರು, ಕೂಲಿಗಿಲಿ ಕೆಲಸ ಮಾಡುವಂಥವರು, ನಿಮ್ಮ ಗುಣಗಳು, ಕ್ರಿಸ್ತನ ಗುಣಗಳು. ಮೈ ಲೈಫ್ ಶುಡ್ ಟೆಲ್ ದ ಗಾಸ್ಪಲ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯ ಸುವಾರ್ತೆ ಸಾರುವಂಥದ್ದು ಅಂಥ ಬಾಗಿಲು ಬಿಚ್ಚಿಟ್ಟಿದ್ದಾನೆ. ನೀವು ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಬ್ರದರನ್ ಮೂವ್ಮೆಂಟ್ ಸ್ಟಾರ್ಟ್ ಆದಮೇಲೆ ಸುವಾರ್ತೆ ಅನ್ನುವಂಥದ್ದು ಪ್ರಪಂಚದ ಕಡೆಗೆ ಹಬ್ಬಿರುವುದರಲ್ಲಿ ಬೇರೆ ಯಾವ ಡಿನಾಮಿನೇಷನ್ಸ್ಗಳು ಮಾಡಿಲ್ಲ. ಬ್ರದರನ್ ಮೂವ್ಮೆಂಟ್ ಸ್ಟಾರ್ಟ್ ಆದಮೇಲೆ, ಸಹೋದರ ಸಭೆಗಳ ಅಸ್ತಿತ್ವಕ್ಕೆ ಬಂದ ಮೇಲೆ, ನಾವು ನನಗೆ ಟೈಮ್ಗಳಿಲ್ಲ ಮುಂದೆ ಹೇಳ್ತಾ ಇದ್ದೆ, ಬೇಕಾದರೆ ನಾವು ನೋಡುವಾಗ ಪ್ರಪಂಚದಾದ್ಯಂತ ಮಿಷನರಿಗಳನ್ನು ಕಳಿಸ್ಕೊಟ್ಟವರೇ ಈ ಬ್ರದರನ್ ಸಹೋದರ ಸಭೆಗಳವರು. ಜಾನ್ ವೆಸ್ಲಿ ಅವರು ಭಾಳ ಸುವಾರ್ಥ ಸೇವೆ ಮಾಡಿದ್ದಾರೆ, ಮೆಥೋಡಿಸ್ಟ್ ಇದರಿಂದ. ಅದು ಇರಲಿ. ಆದರೂ ಕೂಡ ಈ ನಮ್ಮ ಸುವಾರ್ತೆ ಎನ್ನುವಂಥ ಬಾಗಿಲು ಹೇಳ್ತಾನೆ ದೇವರು, ಯೇಸು ಸ್ವಾಮಿ ಒಂದು ಹೇಳ್ತಾನೆ ಏನಂದರೆ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಅಲ್ವಾ? ನಮ್ಮ ಸಭೆಗಳಲ್ಲಿ ಸುವಾರ್ತೆ ಅನ್ನೋ ಪ್ರೋಗ್ರಾಮ್ ಇದ್ದೇ ಇದೆ. ನಮ್ಮ ಸಭೆಗಳಲ್ಲಿ ಇವ್ಯಾಂಜಲಿಸ್ಟ್ ಅನ್ನುವಂಥ ಸುವಾರ್ತಿಕ ಇದ್ದೇ ಇರ್ತಾನೆ. ದೇವರು ಕೊಟ್ಟ ಕೃಪಾವರಗಳಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವರ್ಷದಲ್ಲಿ 5 ಕೃಪಾವರಗಳನ್ನು ನೋಡ್ತೀವಿ. ಅದರಲ್ಲಿ ಒಬ್ಬ ಸುವಾರ್ತಿಕ ಅನ್ನೋನು ಇದ್ದೇ ಇದ್ದಾನೆ. ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಆಮೇಲೆ ಉಪದೇಶಕರು ಮತ್ತು ಪಾಲಕರು ಅಥವಾ ಎಲ್ಡರ್ಸು ಪಾಸ್ಟರ್ಸ್ ಎಲ್ಲ ಒಂದೇನೆ ಆಲ್ಮೋಸ್ಟ್. ಇವ್ಯಾಂಜಲಿಸ್ಟ್ ನೋಡ್ರಿ, ಸುವಾರ್ತಿಕ ಇದ್ದೇ ಇದೆ, ನಮ್ಮ ಸಭೆಗಳಲ್ಲಿ ಇರಬೇಕು. ಒಂದು ವೇಳೆ ಸಭೆಯಲ್ಲಿ ಆ ಒಂದು ನಿರ್ದಿಷ್ಟವಾದ ಕರೆ ಇಲ್ಲದೆ ಸುವಾರ್ತಿಕನು ಅನ್ನೋನು ಇಲ್ಲದೆ ಹೋದರೆ, ಸಭೆಯಲ್ಲಿರೋರೆಲ್ಲರೂ ಸುವಾರ್ತೆ ಸಾರಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಸಾರಲೇಬೇಕು. ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ನಾವು ಸುವಾರ್ತೆ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಹೆಂಗಾದ್ರೂ ಒಂದು ರೀತಿಯಲ್ಲಿ ಸಾರಬೇಕು. ಈಗ ವಿರೋಧ ಇದೆ ಅಂದರೂ ಕೂಡ ನಾವು ಬೇರೆ ಬೇರೆ ಅವೆನ್ಯೂಸ್ಗಳನ್ನು ಕಂಡುಹಿಡಿಬೇಕು, ಮಾರ್ಗಗಳನ್ನು ಕಂಡುಹಿಡಿಬೇಕು. ಆ ರೀತಿ ಸುವಾರ್ತೆಯನ್ನು ಸಾರಬೇಕು. ನೋಡಿ, ರಷ್ಯಾದಲ್ಲಿ ರೆಡ್ ಕಮ್ಯುನಿಸಮ್ ಇದ್ದಾಗ ಅವರಿಗೆ ಸುವಾರ್ತೆ ಸಾರುವುದು, ಕರಪತ್ರ ಕೊಡುವುದು ಭಾಳ ನಿರ್ದಿಷ್ಟ ವಿರೋಧ. ಅವ್ರನ್ನ ಹಿಡಿದು ಸೆರೆಮನೆಗೆ ಹಾಕೋದು ಎಲ್ಲ ಭಾಳ ತೊಂದರೆಗಳನ್ನು, ಹಿಂಸೆಗಳನ್ನು ಕೊಡ್ತಾಯಿದ್ರು. ಕ್ರಿಶ್ಚಿಯನ್ಸ್ ಫ್ಯಾಮಿಲಿಗಳು ಸುವಾರ್ತೆ ಸಾರಬೇಕು ಹೇಗಾದರೂ ಮಾಡಿ. ಅದಕ್ಕೆ ಏನು ಮಾಡೋರಂತೆ ಅವರು, ಹೆಂಡತಿಯ ಬರ್ತ್ಡೇಯನ್ನು ವರ್ಷಕ್ಕೆ ಎಷ್ಟು ಬರ್ತ್ಡೇ ಬರುತ್ತೆ? ಒಂದೇ ಅಲ್ವಾ? ಅವರು 3 ಬರ್ತ್ಡೇ ಆಚರಿಸೋರು. ಅಕ್ಟೋಬರಲ್ಲೊಂದು ಅಥವಾ ಜಾನ್ವರಿಯಲ್ಲೊಂದು, ಮೇಯಲ್ಲೊಂದು, ಆಮೇಲೆ ಅಕ್ಟೋಬರ್ಲೊಂದು, 3 ಬರ್ತ್ಡೇ ಆಚರಿಸೋರು. ಯಾಕೆ ಗೊತ್ತಾ? ಯಾಕೆ ಅಂದರೆ ಅಕ್ಕಪಕ್ಕದವ್ರನ್ನ ಅಟ್ಲೀಸ್ಟ್ ಬರ್ತ್ಡೇ ಇದೆ ಬನ್ನಿ ಅಂತ ಕರೆದು ಏನು ಮಾಡ್ಬೋದು? ಸುವಾರ್ತೆ ಸರ್. ದಟ್ ಈಸ್ ದ ವೇ. ಅಂಗಡಿ ವ್ಯಾಪಾರ ಮಾಡೋನು ಏನಾದರೂ ಪ್ಯಾಕೆಟ್ ಪೇಪರಲ್ಲಿ ಸುತ್ತಿ, ಮಾಲನ್ನು ಸುತ್ತಿ ದುಡ್ಡು ಇಸ್ಕೊಂಡು ಕೊಡುವಾಗ ಅದರೊಳಗೆ ಒಂದು ಟ್ರ್ಯಾಕ್ಟ್ ಇಟ್ಟು ಕೊಟ್ಬಿಡೋನು. ನೋಡಿ ಅವ್ರ ಮಾರ್ಗ ಹೆಂಗೆ ಕಂಡುಹಿಡಿದು ಕೊಡ್ತಾ ಇದ್ರು ಸುವಾರ್ತೆ ಸಾಧನೆಗೆ. ಇವೆಲ್ಲ ಸತ್ಯ. ನೀವು ಎಷ್ಟು ಜನ ಆ ಪುಸ್ತಕಗಳು ಓದಿದಿರೋ ಗೊತ್ತಿಲ್ಲ. ದ ರೆಡ್ ಕರ್ಟೈನ್ಸ್ ಎಂಬುದಾಗಿರುವಂಥ ರಷ್ಯಾದ, ರೊಮಾನಿಯಾ ದೇಶದ ಕಮ್ಯುನಿಸಮಲ್ಲಿದ್ದಂಥ ವಿರೋಧಗಳು, ರಷ್ಯಾ ದೇಶದ ವಿರೋಧಗಳು, ದ ಬುಕ್ ದೇ ಕುಡ್ ನಾಟ್ ಬ್ಯಾನ್ ಅನ್ನುವಂಥ ಇನ್ನೊಂದು ಪುಸ್ತಕ. ಇವನ್ನೆಲ್ಲ ಓದಬೇಕು ನೀವು. ರಕ್ತಸಾಕ್ಷಿಗಳ ಪುಸ್ತಕ ಅವು. ರಿಚರ್ಡ್ ವೂನ್ಬ್ರ್ಯಾಂಡ್ ಅವರು ಬರೆದಿರುವಂಥ ಅನೇಕ ಪುಸ್ತಕಗಳು ನೋಡ್ರಿ. ಅವರು ಹಾಗೆ ಆ ಸುವಾರ್ತೆಗಾಗಿ. ಮತ್ತೆ ನೋಡ್ರಿ, ಆ ಸತ್ಯ ಸುವಾರ್ತೆ ಸಾರುವಾಗ ಏನಾಗ್ತದೆ ಮುಂದೆ ಹೇಳ್ತಾನೆ ಯೇಸು ಸ್ವಾಮಿ. 9ನೇ ವಚನ ಓದಿ ಇನ್ನೊಂದ್ಸಲ.
ನೋಡ್ರಿ, ನಾವು ಸಾರುವಂಥ ಸುವಾರ್ತೆ ಇಟ್ ಶುಡ್ ಬಿ ಎಫೆಕ್ಟಿವ್. ಫಲಿತಾಂಶ ಕೊಡಬೇಕಾ ಸುವಾರ್ತೆ, ಪರಿಣಾಮ ಕೊಡಬೇಕಾ ಸುವಾರ್ತೆ. ಲಕ್ಷ್ಮೀಪತಿ ಬಂದು ಹೇಳ್ತಾರೆ, ನಾನು 50 ಜನ ನಡೆಸಿದೆ ಬ್ರದರ್ ಯೇಸು ಸ್ವಾಮಿ ಬಳಿಗೆ. ಯಾರು ಹೇಳಿದ್ದು? ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಯಾರು ಹೇಳಿದ್ದು ಲಕ್ಷ್ಮೀಪತಿ ನಡೆಸಿದ್ರು? ವಾಕ್ಯ ಏನು ಹೇಳ್ತಾ ಇದೆ? ಯಾರು ನಡೆಸಿದ್ದಂತೆ? ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾನೆ, ನಾನು ಮಾಡ್ತೀನಿ, ನೀನು ಸುವಾರ್ತೆ ಸಾರ್, ಅಷ್ಟೇ ನಿನ್ನ ಕೆಲಸ. ಸತ್ಯ ಸುವಾರ್ತೆ ಹೇಳು ನೀನು, ಅಷ್ಟೇ ನಿನ್ನ ಕೆಲಸ. ನಾನು ಮಾಡ್ತೀನಿ ಆ ಕಾರ್ಯ. ಯಹೂದ್ಯ ಸಮಾಜದವರು ಸುಳ್ಳುಗಾರರು ಎಂದು ಹೇಳ್ಕೊಳ್ಳುವಂಥವ್ರು ನಿನ್ನ ಮುಂದೆ ಬಂದು ಏನು ಮಾಡಬೇಕು? ಅವರು ಅಡ್ಡ ಬೀಳಬೇಕು. ಹಂಗೆ ಮಾಡ್ತೀನಿ. ನಿನ್ನ ಪ್ರೀತಿ, ನೀನು ತೋರಿಸಿದಂಥ ಪ್ರೀತಿ, ಯೇಸು ಸ್ವಾಮಿಯ ಪ್ರೀತಿ, ಅದೇ ಸತ್ಯ ಅಂತ ಒಪ್ಕೊಳ್ಬೇಕು. ಅದನ್ನೇ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಸೊ ಬರೀ ಸುವಾರ್ತೆ ಸಾರ್ಬಿಟ್ರೆ ಸಾಲಲ್ಲ, ಏನೋ ಕಥೆಗಳು ಹೇಳ್ಬಿಟ್ರೆ ಸಾಲಲ್ಲ. ಅದನ್ನು ಒಪ್ಕೊಳ್ಳುವಂಥ ಸುವಾರ್ತೆ ಸಾರಬೇಕು, ನಂಬುವಂಥ ಸುವಾರ್ತೆ ಸಾರಬೇಕು, ಸತ್ಯ ಸುವಾರ್ತೆಯನ್ನು ಸಾರಬೇಕು. ಆಶೆ ಪಾಶಗಳನ್ನು ಒಡ್ಡುವಂಥವರಾಗಿರಬಾರದು, ಆಮಿಷಗಳನ್ನು ತೋರಿಸಿ ಕರ್ಕೊಂಡು ಬರಬಾರದು. ದೇವರ ವಾಕ್ಯನೂ ಹೇಳ್ತದೆ, ನಮ್ಮ ಕಾನ್ಸ್ಟಿಟ್ಯೂಷನು ಹೇಳ್ತದೆ. ಆದರೆ ಏನು ಮಾಡೋದು? ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ತೊಂದರೆಗಳಾಗ್ತಾ ಇದೆ. ಈ ಎಲ್ಲ ಸತ್ಯತೆಗಳನ್ನು ನಾವು ಅರ್ಥ ಮಾಡಿಕೊಂಡಂಥವರಾಗಿದ್ದೇವೆಯಾ? ನೋಡಿ, ಹಾಗೆ ನಿನ್ನ ಪಾದಗಳ ಮುಂದೆ ಬೀಳುವಂತೆ ಮಾಡ್ತೇನೆ, ತಿಳ್ಕೊಳ್ಳುವಂತೆ ಮಾಡ್ತೇನೆ. ಅನಂತರ 10ನೇ ವಚನ ನೋಡಿ, ನಮಗೊಂದು ವಾಗ್ದಾನವನ್ನು ಕೊಡ್ತಾನೆ. ನೀನು ನಮ್ಮ ಸಹವಾಕ್ಯವನ್ನು ಕಾಪಾಡುವುದರಿಂದ ಹ್ಮ್ ಭೂನಿವಾಸಿಗಳನ್ನು ರಕ್ಷಿಸುವುದಕ್ಕಾಗಿ ಲೋಕದ ಮೇಲಿನ ಬರುತ್ತಿರುವ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ. ಲೋಕದ ಮೇಲೆಲ್ಲ ಒಂದು ಶೋಧನೆ ಸಮಯ ಬರ್ತದೆ ಮುಂದೆ. ಯಾವುದ ಸಮಯ? 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ. ಅನೇಕರು ಈ ವಿಷಯದಲ್ಲಿ ತಪ್ಪಾದ ಬೋಧನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸಭೆ ಸಂಕಟ ಮಹಾಸಂಕಟ ಕಾಲದೊಳಗೆ ಇರ್ತದೆ, ಎತ್ತಲ್ಪಡೋದಿಲ್ಲ. ರಾಂಗ್. ಇಟ್ಸ್ ಎ ರಾಂಗ್ ಟೀಚಿಂಗ್. ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಮುಂದೆ ಈ ಲೋಕದ ಮೇಲೆಲ್ಲ ಬರುವ ಆ ಸಂಕಟ ಕಾಲದಲ್ಲಿ ನಿನ್ನನ್ನು ತಪ್ಪಿಸಿ, ಅಂದರೆ ಚರ್ಚ್ ವಿಲ್ ಬಿ ರ್ಯಾಪ್ಚರ್ಡ್ ಬಿಫೋರ್ ದ ಟ್ರಿಬ್ಯುಲೇಷನ್. ಟ್ರಿಬ್ಯುಲೇಷನ್ ಥಿಯರಿಗಳಲ್ಲಿ ಅನೇಕ ತತ್ವಗಳುಂಟು, ಅನೇಕ ಪ್ರಿನ್ಸಿಪಲ್ ಸಿದ್ಧಾಂತಗಳುಂಟು ಅಥವಾ ಸ್ಟಡೀಸ್ಗಳುಂಟು. ಬಿಫೋರ್ ರ್ಯಾಪ್ಚರ್, ಆಫ್ಟರ್ ರ್ಯಾಪ್ಚರ್, ಮಿಡ್ ರ್ಯಾಪ್ಚರ್, ನೋ ರ್ಯಾಪ್ಚರ್, ಹೀಗೆ ಅನೇಕ ತಪ್ಪು ಬೋಧನೆಗಳಿದೆ. ಅದನ್ನೆಲ್ಲ ಅಧ್ಯಯನ ಮಾಡಬೇಕು ನಾವು. ಅದರಿಂದ ತಪ್ಪಿಸಿ ಕಾಪಾಡ್ತೀನಿ. ನೋಡಿ, ಎಂಥ ಒಂದು ವಾಗ್ದಾನ ನಮಗೆ. ಅಬ್ರಾಹ್ಮನಿಗಿದ್ದಂಥ ವಾಗ್ದಾನ ಯಾವುದು? ನಮಗಿರುವಂಥ ವಾಗ್ದಾನ ಯಾವುದು? ಸಭೆ ಇಸ್ರಾಯೇಲ್ಗಿಂತ ಎಷ್ಟು ಶ್ರೇಷ್ಠ, ಎಷ್ಟು ವಿಶೇಷ. ಅಬ್ರಾಹ್ಮನಿಗಿದ್ದಂಥ ವಾಗ್ದಾನ ಸ್ಥಳದ ವಾಗ್ದಾನ, ನಮಗಿರುವಂಥ ವಾಗ್ದಾನ ಪರಲೋಕದ ವಾಗ್ದಾನ ಅಲ್ವಾ? ಅಬ್ರಾಹ್ಮನಿಗಿದ್ದಂಥ ವಾಗ್ದಾನ ಭೂಮಿಯ ವಾಗ್ದಾನ, ನಿನಗೆ ಕಾನಾನ್ ದೇಶವನ್ನು ಕೊಡ್ತೀನಿ, ಹಾಲು ಜೇನು ಹರಿಯುವ ಸ್ಥಳ. ಆದರೆ ನಮಗಿರುವಂಥ ವಾಗ್ದಾನ ಯಾವುದು? ಪರಲೋಕ, ಯೇಸು ಸ್ವಾಮಿ ಇರುವಂಥ ಸ್ಥಳ. ವ್ಯತ್ಯಾಸ. ಅಲ್ಲಿ ಪ್ರಾಣ ಕೊಡಲಿಲ್ಲ, ಇಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳಿ ಅಂದರೆ, ನಮ್ಮ ಜೀವಿತ ಅದಕ್ಕೆ ತಕ್ಕಂತೆ ಏನಾಗಬೇಕು? ಬದಲಾಗಬೇಕು. ಅಕಾರ್ಡಿಂಗ್ ಟು ಇಟ್ ಅವರ್ ಲೈಫ್ ಶುಡ್ ಚೇಂಜ್. ಅದನ್ನು ಹೇಳಿ ಸ್ವಾಮಿಯ ನಂತರ ಜಯಮಾಲೆಗಳನ್ನು ಹೇಳ್ತಾನೆ. ಒಂದು ಮಾತನ್ನು ಅವನು ಎಚ್ಚರಿಸ್ತಾನೆ ಅಲ್ಲಿ, ಏನಂದರೆ 11ನೇ ವಚನ ಓದಿ. ನಿನಗಿರುವುದನ್ನು ಇಲ್ಲ ನಿನಗಿರುವುದನ್ನು ಹಿಡಿದುಕೊಂಡಿರು. ಏನಿದೆ ಬ್ರದರ್ಸ್ ಕೈಯಲ್ಲಿ? ವಾಕ್ಯ ಇದೆ, ಅದನ್ನು ಹಿಡ್ಕೊಳ್ಬೇಕು. ಸ್ವಸ್ಥ ಬೋಧನೆ ಇದೆ, ಅದನ್ನು ಇಟ್ಕೊಳ್ಬೇಕು. ಅದರಿಂದ ಜಾರಬಾರ್ದು, ಬೇರೆ ಬೇರೆ ಬೋಧನೆಗೆ ಹೋಗಬಾರ್ದು, ದುರ್ಬೋಧನೆಗಳಿಗೆ ಹೋಗಬಾರ್ದು, ಸುಳ್ಳಾದ ಬೋಧನೆಗಳಿಗೆ ಹೋಗಬಾರ್ದು. ಅದನ್ನೆಲ್ಲ ಮಾಡಬೇಕಾದ್ರೆ ಇದೆಲ್ಲ ಜವಾಬ್ದಾರಿ ಯಾರ ಮೇಲಿದೆ ಗೊತ್ತಾ? ಸಭಾ ಹಿರಿಯರ ಮೇಲಿದೆ. ಸಭಾ ಹಿರಿಯರಿಗೆ ಆ ಜವಾಬ್ದಾರಿಗಳು, ಸುವಾರ್ತಿಕರಿಗಲ್ಲ. ಸುವಾರ್ತಿಕರ ವರವೇ ಬೇರೆ, ಸಭಾ ಹಿರಿಯರ ವರವೇ ಬೇರೆ. ಆ ರೀತಿ ಡೀಪರ್ ಸ್ಟಡಿಯಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡ್ತೇವೆ. ಇದನ್ನು ನೋಡ್ತಾ ನೋಡ್ತಾ ಹೋಗುವಾಗ ಮುಂದೆ ಯಾವ ಸಭೆ ಬರುತ್ತೆ? ಲಹೋದಿಕ್ಯ ಸಭೆಯ ಗುಣಗಳೇನಂತೆ? ಲಹೋದಿಕ್ಯ ಸಭೆಯ ಗುಣಗಳೇನು?
ತಣ್ಣಗೂ ಅಲ್ಲ ಅಲ್ವಾ, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಬ್ರದರನ್ಸ್ ಅಂತ ಇಷ್ಟೊತ್ತು ಹೇಳಿದ್ನಲ್ಲ, ಎಲ್ಲ ಜಾರ್ಬಿಟ್ಟಿದ್ದೀವಿ. ಜಾರ್ಬಿಟ್ಟು ಎಲ್ಲಿಗೆ ಹೋಗಿದ್ದೀವಿ? ಲಹೋದಿಕೆ ಸಭೆ ಆಗ್ಬಿಟ್ಟಿದ್ದೀವಿ. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನಾನು ನಿಮ್ಗೆ ಆಗಲೇ ಹೇಳ್ತಾ ಬಂದೆ, ಈ ಸಭೆಗಳಲ್ಲೊಂದು ಆರ್ಡ್ರ್ ಇದೆ, ಕ್ರಮ. ಯಾಕಂದರೆ ರಿವೈವಲ್ ಶುಡ್ ಬಿ ದೇರ್ ಇನ್ ದ ಚರ್ಚಸ್. ಸಭೆಗಳಲ್ಲಿ ಅವಾಗವಾಗ ಪುನರುಜ್ಜೀವನ ಆಗ್ತಾ ಇರಬೇಕು. ಪುನರುಜ್ಜೀವನ ಆಗ್ತಾ ಇರಬೇಕಾದ್ರೆ ಸಭೆಗಳಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಇರಬೇಕು, ಆತ್ಮಿಕ ಚಟುವಟಿಕೆಗಳಿರಬೇಕು. ಸೊ ಭಾನುವಾರ ವಿ ಹ್ಯಾವ್ ಎ ಸೆಟ್ ಆಫ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್, ಸಂಡೇ ಎಸ್ಪೆಷಲಿ. ಬೆಳಿಗ್ಗೆ ಬಂದು ನಾವೇನು ಮಾಡ್ತೀವಿ? ಆರಾಧನೆ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ವಾಕ್ಯ ಬೋಧನೆ ಮಾಡ್ತೀವಿ. ವಾಕ್ಯ ಬೋಧನೆ ಭಾಳ ಪ್ರಾಮುಖ್ಯ ಸಭೆಗಳಲ್ಲಿ. ನಮ್ಮ ಸಭೆಗಳು ಶುಡ್ ಬಿ ದ ಬೈಬಲ್ ಕಾಲೇಜಸ್. ಅನಂತರ ಹೊರಗಡೆ ಬೈಬಲ್ ಕಾಲೇಜ್ಗೆ ಹೋಗಬೇಕು. ಫಸ್ಟ್ ಇಲ್ಲೇ ಕಲಿಸ್ಬೇಕು ನಾವು ಮಕ್ಕಳಿಗೆ. ಆ ಜವಾಬ್ದಾರಿ ಸಭಾ ಹಿರಿಯರಿಗೆ, ಬೋಧಕರಿಗೆ ಕೊಡಲ್ಪಟ್ಟಿದೆ, ಟೀಚರ್ಸ್ ಎಂಬುದಾಗಿ ನಾವು ನೋಡಿದ್ವಲ್ಲ, ವರ, ಕೃಪಾವರ. ಹಾಗಾಗಿ ಆರಾಧನೆ ಆದಮೇಲೆ ನಾವೇನು ಮಾಡ್ತೀವಿ? ಕಾಣಿಕೆ ತೆಗಿತೀವಿ. ಅನಂತರ ಬೋಧನಾ ಕೂಟಕ್ಕೆ ಹೋಗ್ತೀವಿ. ಬೋಧನಾ ಕೂಟ ಆದಮೇಲೆ ಏನಾಗುತ್ತೆ? ಯವನಸ್ಥರ ಕೂಟ ಇರ್ತದೆ ಸಾಧಾರಣವಾಗಿ. ಇನ್ನೊಂದು ಕಡೆ ಸ್ತ್ರೀಯರ ಕೂಟ ನಡೆಯುತ್ತೆ, ಇನ್ನೊಂದು ಕಡೆ ಮಕ್ಕಳ ಕೂಟ, ಸಂಡೇ ಕ್ಲಾಸ್ ನಡೆಯುತ್ತೆ. ಇದೊಂಥರ ಪದ್ಧತಿ ಬಂದಿದೆ. ಅದೇ ದುಃಖ ಏನಂದರೆ, ಆರಾಧನೆ ಆಗಿ ಕಾಣಿಕೆ ಆದಮೇಲೆ ಬೋಧನಾ ಕೂಟಕ್ಕೆ ಹೋಗೋ ಮೊದಲು ಅನೌನ್ಸ್ಮೆಂಟ್ ಇಟ್ಕೋತೀವಿ ನಾವು. ಸಾಧಾರಣ ಸಭೆಗಳಲ್ಲಿ ಹಂಗೆ ಅನೌನ್ಸ್ಮೆಂಟ್ ಇಟ್ಕೋತೀವಲ್ವ. ಅನೌನ್ಸ್ಮೆಂಟ್ ಇಟ್ಕೊಂಡು ಆ ಅನೌನ್ಸ್ ಮಾಡಿದ್ದಕ್ಕೆಲ್ಲ ಒಬ್ಬರು ಯಾರೋ ಸಹೋದರು ಬಂದು ಪ್ರೇಯರ್ ಮಾಡಿ ಅಂತೀವಿ. ಅವರು ಬಂದು ಪ್ರೇಯರ್ ಮಾಡುವಾಗ ಬಾಕಿಯವರೆಲ್ಲ ನಾವೇನು ಮಾಡ್ತೀವಿ? ಕಣ್ಣು ಮುಚ್ಕೋತೀವಿ. ಕಣ್ಣು ಮುಚ್ಕೊಂಡಿದ್ದೆ ಕಣ್ಣು ಬಿಡೋ ಅಷ್ಟರೊಳಗೆ 50% ಜನ ಏನಾಗಿರ್ತಾರೆ? ಅದಕ್ಕೆ ನಾನು ನಮ್ಮ ಸಭೆಯಲ್ಲಿ ಯಾವಾಗಲೂ ಹೇಳ್ತೀನಿ, ಆ ಪ್ರೋಗ್ರಾಮ್ ಚೇಂಜ್ ಮಾಡಿ, ಸ್ವಲ್ಪ ಅನೌನ್ಸ್ಮೆಂಟ್ ಲಾಸ್ಟಿಗೆ ಇಟ್ಕೊಳ್ಳಿ, ಸ್ವಲ್ಪ ಹುಡ್ಕೊಳ್ಳಿ ಜನ, ಅಲ್ವಾ? ಇಲ್ಲ ಲವೋದಿಕೆ ಆಗ್ತಾಯಿದ್ದೀವಿ ನಾವು, ಆಗಿದ್ದೀವಿ ಆಲ್ರೆಡಿ. ವಿ ಹ್ಯಾವ್ ಸ್ಲಿಪ್ಪಡ್. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಯೇಸು ಸ್ವಾಮಿಯ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮನ್ನು ಹಿಡ್ಕೊಳ್ಳೋಕ್ಕೂ ಇಷ್ಟ ಆಗ್ತಿಲ್ಲ, ಹೊರಗೆ ಹಾಕೋಕ್ಕೂ ಇಷ್ಟ ಆಗ್ತಿಲ್ಲ. ಅಂತೂ ಏನು ಹೇಳ್ತಾನೆ ಬರಹಗಾರನು, ಯೋಹಾನನು ಹೇಳ್ತಾನೆ, ನಿನ್ನನ್ನು ತನ್ನ ಹೊಟ್ಟೆಯೊಳಗಿಂದ ಕಾರು ಬಿಡ್ತಾನೆ. ಕಾರು ಅಂಥದ್ದು ಯಾವುದು? ನಾವು ಹೊಟ್ಟೆಯೊಳಗಿಂದ ಕಾರು ಅಂಥದ್ದು ಯಾವುದು? ವಾಂತಿ ಮಾಡುವಂಥದ್ದು ಯಾವುದು? ಹಾಂ, ಏನನ್ನು ವಾಂತಿ ಮಾಡ್ತೀವಿ? ಅಸಹ್ಯವಾದದ್ದು. ಕರೆಕ್ಟ್. ಯಾವುದು ಇಷ್ಟವಿಲ್ಲವೋ ಅದು ಹೊರಗೆ ಬರ್ತದೆ ತಾನೆ ಅಲ್ವಾ? ಹಾಗಾದರೆ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಹೊರಗಾಗ್ತಾನೆ ಅಂದರೆ ನಾವು ಏನಾಗಿದ್ದೀವಿ? ಆತನಿಗೆ ಅಸಹ್ಯವಾಗಿದ್ದೀವಿ. ಯೋಚನೆ ಮಾಡಿದ್ದೀವ? ಇದರ ಕುರಿತು ಆಲೋಚನೆ ಮಾಡಿದ್ದೀವ ನಾವು? ಯು ಶುಡ್ ಥಿಂಕ್ ವೆರಿ ಡೀಪ್ಲಿ. ಇದು ಭಾಳ ಭಯಂಕರವಾದಂಥ ಸ್ಥಿತಿ, ಕಠಿಣವಾದಂಥ ಸ್ಥಿತಿ. ಎರಡನೇ ಸಂಗತಿ, ಆತನು ಹೊರಗಾಕೋದಿರಲಿ, ನಮ್ಮಲ್ಲಿ ಪ್ರೈಡ್ ಇದೆ, ದೊಡ್ಡಸ್ತಿಗೆ ಇದೆ, ಅಹಂಭಾವ ಇದೆ. ಏನು ಹೇಳ್ತೀವಂತೆ? ಲವೋದಿಕೆ ಸಭೆ ಏನು ಹೇಳ್ತದಲ್ಲಿ? 17ನೇ ವರ್ಷದಿಂದ ಓದಿ. ನೀನು ನಿನ್ನ ವಿಷಯದಲ್ಲಿ ಹಾಂ 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 ನೋಡ್ರಿ, ಪ್ರೈಡ್, ಸ್ಥಾನಮಾನ, ದೊಡ್ಡಸ್ತಿಕೆ, ಹಿರಿತನ ಬೇಕು. ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ನನ್ನನ್ನು ಕರೀಲಿಲ್ಲ, ಸ್ಟೇಜಿಗೆ ಕೂರಿಸಲಿಲ್ಲ, ಅಲ್ವಾ? ದೊಡ್ಡಸ್ತಿಕೆ, ಐಶ್ವರ್ಯವಂತಿಕೆ, ನಾನು ಸಂಪನ್ನನು, ಸ್ಥಿತಿವಂತನು, ನನಗೆ ಒಳ್ಳೆ ಕ್ವಾಲಿಫಿಕೇಷನ್ ಇದೆ, ನನ್ನನ್ನು ಗುರುತಿಸ್ತಿಲ್ಲ ನೀವು. ವಾಕ್ಯದಲ್ಲಿ ಇದೆಯಪ್ಪ, ವಾಕ್ಯದಲ್ಲಿ ಕ್ವಾಲಿಫಿಕೇಷನ್ ಇದೆಯಾ ಅಂದರೆ, ವಾಕ್ಯ ಹೇಳುವಂಥ, ಬೋಧನೆ ಮಾಡುವಂಥ ವರ ನಿಮಗಿದೆಯಾ? ಸಭೆ ನಡೆಸುವಂಥ ವರ ಇದೆಯಾ? ದಟ್ ಈಸ್ ಇಂಪಾರ್ಟೆಂಟ್. ನಾನು ಹಿಂಗೆ ಇದು ಲೀಡರ್ಶಿಪ್ ಮೇಲೆ ಎಲ್ಲೋ ಒಂದು ಕಡೆ ಹೋದಾಗ ಹಿಂಗೆ ಒಂದು ಪ್ರಸಂಗ ಮಾಡಿದೆ. ಪ್ರಸಂಗ ಎಲ್ಲ ಮಾಡಿ ಊಟಕ್ಕೆ ಬಿಟ್ಟರು. ನಾನು ಊಟಕ್ಕೆ ಕೂತಿದ್ದೆ. ನಮ್ಮ ಊಟ ಎಲ್ಲ ಆದಮೇಲೆ ಒಂದು ಸಿಸ್ಟ್ರು ನನ್ನ ಹತ್ರ ಬಂದು ಮಾತಾಡ್ತಾಯಿದ್ರು. ಅಂಕಲ್ ಭಾಳ ಚೆನ್ನಾಗಿತ್ತು ಪ್ರಸಂಗ. ಅಯ್ಯೋ ನನಗೊಂದು ಆಸೆ ಅಂಕಲ್ ಅಂದರು. ನಾನು ಏನು ಸಿಸ್ಟರ್ ಆಸೆ ಅಂದೆ. ಅಂಕಲ್ ನನಗೆ ಆಸೆ ಏನಂದರೆ, ಯಾವತ್ತಾದರೂ ಒಂದು ದಿವಸ ನನ್ನ ಹಸ್ಬೆಂಡ್ ಈ ಸಭೆಗೆ ಎಲ್ಡರ್ ಆಗಬೇಕು ಅಂಕಲ್ ಅಂದರು. ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ?
ಅಲ್ಲ, ಹೇಳಿದ ಆಸೆಗಳು ಹೆಂಗಿರುತ್ತೆ ನೋಡಿ. ಹೆಂಡತಿಯಲ್ಲೇ ಅಷ್ಟು ಆಸೆ ಇರಬೇಕಾದ್ರೆ ಗಂಡಿಗೆ ಇನ್ನಷ್ಟು ಆಸೆ ಇರಬೇಡ. ಪ್ರೈಡ್. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾನೆ ನೋಡಿ, ಮನೆಯನ್ನು ಕಟ್ಟಬೇಕಲ್ವಾ, ಆಲಯವನ್ನು ಕಟ್ಟಬೇಕು. 1 ಕೊರಿಂಥ 3ನೇ ಅಧ್ಯಾಯ. ಆಲಯ ಕಟ್ಟೋದು ಯಾವುದರಿಂದ ಅಂತ, ಯಾವುದರಿಂದ ಕಟ್ತಾರಂತ ಆಲಯ? ಪೌಲ ಹೇಳ್ತಾನಲ್ಲ ಅಲ್ಲಿ. ಅದಕ್ಕೆ ಅಸ್ಥಿವಾರ ಯಾರು? ಯೇಸು ಸ್ವಾಮಿ. ಇನ್ನು ಬೇರೆ ಯಾವ ಅಸ್ಥಿವಾರ ಹಾಕಲಾರು. ಅದರ ಮೇಲೆ ಕಟ್ಟುತ್ತಾರೆ. ಯಾವುದರಿಂದ ಕಟ್ಟುತ್ತಾರೆ? ಚಿನ್ನ, ಬೆಳ್ಳಿ, ರತ್ನ, ಆಮೇಲೆ ಕಟ್ಟಿಗೆ, ಹುಲ್ಲು, ಹಾಪು ಅಲ್ವಾ? ಕೃಪಾವರಗಳನ್ನು ಹೊಂದಿ ಸಭೆಯಲ್ಲಿ ಹಿರಿಯರಾಗಲಿ, ಇವ್ಯಾಂಜಲಿಸ್ಟ್ಗಳಾಗಲಿ, ಬೋಧಕರಾಗಲಿ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ರೆ ನೀವು ಚಿನ್ನ ಆಗಿರ್ತೀರ, ಬೆಳ್ಳಿ ಆಗಿರ್ತೀರ, ರತ್ನ ಆಗಿರ್ತೀರ. ಇಲ್ಲ ನನ್ನ ಗಂಡನೂ ಎಲ್ಡರ್ ಆಗಬೇಕು, ನಾನು ಎಲ್ಡರ್ ಆಗಬೇಕು, ಓ ನನಗೆ ಅಂದಿಲ್ವಾ ಹಿಂಗಿಲ್ವಾ ಅಂದರೆ ನೀವೇನು ಗೊತ್ತಾ, ಕಟ್ಟಿಗೆ, ಹುಲ್ಲು, ಆಪು ಆಗಿರ್ತೀರ ಅಷ್ಟೇ. ಸತ್ಯ ಇದೆ. ಸತ್ಯ ಇದೆಲ್ಲ. ದಿಸ್ ಆರ್ ಆಲ್ ದ ವ್ಯಾಲ್ಯೂಸ್ ಆಫ್ ದ ಕ್ರಿಶ್ಚಿಯನ್ ಲೈಫ್. ಸತ್ಯ ವಾಕ್ಯದ ಮೌಲ್ಯಗಳಿವೆ. ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಆದರೆ ಸ್ವಾಮಿ ಏನು ಹೇಳ್ತಾನೆ ನೋಡಿ, ಅದೇ ಕಟ್ಟಿಗೆ, ಹುಲ್ಲು, ಆಪುನೇ ಹೇಳ್ತಾನೆ ಸ್ವಾಮಿ. ಓದಿ, ಮುಂದಕ್ಕೆ ಓದಿ. ಕೇವಲ ದುರವಸ್ಥೆಯಲ್ಲಿ ದೌರ್ಭಾಗ್ಯನು, ದರಿದ್ರನು, ಕುರುಡನು. ದಟ್ ಈಸ್ ವಾಟ್ ಪ್ರೈಡ್. ಅಹಂಭಾವ, ದೊಡ್ಡಸ್ತಿಕೆ, ಅಹಂಕಾರ, ಸ್ಥಾನಮಾನ, ಪದವಿ. ಒಬ್ಬರು ಎಲ್ಡರ್ ಹೇಳ್ತಾರೆ ನನಗೆ ಬಂದ್ಬಿಟ್ಟು, ಯಾಕಂದ್ರೆ ನಾನು ಎಲ್ಡರ್ ಆಗಿದ್ದವನಾದ್ರಿಂದ ಅವ್ರು ನನ್ನ ಹತ್ರ ಕೆಲವು ಸಲ ಶೇರ್ ಮಾಡ್ಕೊಳ್ತಾರೆ. ಬಂದು ಅವ್ರು ಹೇಳ್ತಾರೆ, ಅಲ್ಲ ಬ್ರದರ್, ಓಕೆ ಕಾಡಿ ಬೇಡಿ ಈ ಸಲ ನನ್ನನ್ನು ಎಲ್ಡರ್ ಮಾಡಿದ್ರು, ಓಕೆ ಅಕ್ಸೆಪ್ಟಬಲ್. ಆದರೆ ಆ ಸಹೋದರನ ಜೊತೆ ಸೇರಿಸಿ ನನ್ನನ್ನು ಮಾಡೋದ? ನೋಡ್ರಿ, ಎಲ್ಲೆಲ್ಲಿರುತ್ತೆ ಕಂಡೀಷನ್ಗಳು. ಏನಂತೆ, ಆ ಸಹೋದರನ ಜೊತೆ ನನ್ನನ್ನು ಸಮ ಮಾಡಿಬಿಟ್ರಂತೆ ಎಲ್ಡರ್ ಮಾಡಿದ್ರು ಅಂದರೆ ಅವರನ್ನು. ಇದು ನಮ್ಮ ಸಭೆದು ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರದ್ದು ಅಲ್ಲವೇ ಅಲ್ಲ. ಅಲ್ಲೆಲ್ಲ ಅಷ್ಟು ಗಲಾಟೆ ಇದೆಯಲ್ಲ ಗೊತ್ತಿಲ್ಲ ನನಗೆ. ದಿಸ್ ಆರ್ ಆಲ್ ದ ಪ್ರಾಕ್ಟಿಕಲ್ ರಿಯಲ್ ಟ್ರೂತ್ಸ್. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಕೇವಲ ದರಿದ್ರದವನು, ಬಟ್ಟೆ ಇಲ್ಲದವನು. ಆ ಥರ ಮಾಡೋದಿದ್ರೆ ಅದೇನಂತೆ, ದರಿದ್ರತನ, ಬಟ್ಟೆ ಇಲ್ಲದ್ದು. ಅನಂತರ ದುರವಸ್ಥೆಯಲ್ಲಿ ಬಿದ್ದಂಥವನು. ಮತ್ತು ಮೂರನೇ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ ಸ್ವಾಮಿ. ನೀನು ನನ್ನಿಂದ ಅಂಜನ ಕೇಳಿಕೋ, ಬಟ್ಟೆ ಕೇಳಿಕೋ ಕೊಡ್ತೀನಿ, ಒಳ್ಳೆ ಚಿನ್ನ ಕೊಡ್ತೀನಿ, ಎಲ್ಲ ಹೇಳ್ತಾನೆ ಸೊಲ್ಯೂಷನ್. ಅದು ದುಃಖಕರ ಏನಂದರೆ, ಅಲ್ಲಿ ಇನ್ನೊಂದು ಸಂಗತಿ ಯೇಸು ಸ್ವಾಮಿ ಹೇಳ್ತಾನೆ ಏನಂದರೆ, ನಾವು ಹಾಗೆ ಮಾಡುವಂಥವರು ಆ ಸಭೆಯಿಂದ, ಆ ಸಹೋದರರ ಸಭೆಯಿಂದ ಯೇಸು ಸ್ವಾಮಿಯನ್ನು ಎಲ್ಲಿಟ್ಟಿದ್ದೇವಂತೆ? 20ನೇ ವರ್ಷ ಬಾಗಿಲ ಹೊರಗಡೆ ಅಲ್ಲ, ವಿ ಹ್ಯಾವ್ ಪುಟ್ ಹಿಮ್ ಔಟ್. ಅರ್ಥ ಮಾಡ್ಕೊಳ್ತೀವ ಈ ಸತ್ಯತೆಗಳನ್ನು ಪ್ರಿಯರು? ದಯವಿಟ್ಟು ಪ್ರಸಂಗಗಳನ್ನು ಕೇಳಿಸ್ಕೊಂಡು ಚೆನ್ನಾಗಿತ್ತು ಬ್ರದರ್ ಹೇಳಬೇಡಿ. ಚೆನ್ನಾಗಿತ್ತು ಅಂದರೆ ಗ್ಲೋರಿ ನನಗೆ ಬರ್ತದೆ ಅಷ್ಟೇ. ಬಟ್ ಇಫ್ ಯು ಚೇಂಜ್, ಬದಲಾವಣೆಗಳೇನಾದರೂ ಒಂದು ಕಿಂಚಿತ್ತು ಬರುವುದಾದರೆ ಆ ಗ್ಲೋರಿ ಯಾರಿಗೆ? ಸ್ವಾಮಿಗೆ ಮಹಿಮೆ ಉಂಟಾಗ್ತದೆ. ಆತನಿಗೆ ಸಂತೋಷವಾಗ್ತದೆ. ಆತನಿಗೆ ತನ್ನ ಮಗನ ತ್ಯಾಗ, ಬಲಿದಾನ ಅದು ಸಂತೋಷ ಮಾಡುವಂಥದ್ದಾಗಿದೆ. ಇನ್ನೊಂದು 25 ನಿಮಿಷ ಇದೆ. ನಾನು ಇವತ್ತು ಇಲ್ಲಿಗೆ ಇದನ್ನು ನಿಲ್ಲಿಸ್ತೀನಿ. ಗೊತ್ತಾಯ್ತಲ್ವ, ಫಿಲಡೆಲ್ಫಿಯಾ ಸಭೆಯ ಅನೇಕ ಸತ್ಯತೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದು ನಾನು ಸ್ವಲ್ಪ ಬ್ರದರನ್ ಮೂಮೆಂಟ್ಗೆ ಹೋಗಿ ನಾನು ಅದನ್ನು ಮುಗಿಸುವಂತನಾಗಿದೆ. ಯಾಕಂದರೆ ನಮ್ಮ ಸಭೆಗಳು ಭಾಳ ಇವತ್ತಿನ ದಿವಸ ಸಹೋದರ ಸಭೆಗಳು ತುಂಬ ದುಸ್ಥಿತಿಗೆ ಹೋದಂಥ ಸಂಗತಿಗಳಾಗಿ ಬಿಟ್ಟಿವೆ. ದೇರ್ ಆರ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ತುಂಬ ಗಲಿಬಿಲಿ ಉಂಟು ವಾಕ್ಯಗಳ ಕುರಿತು. ದೇರ್ ಆರ್ ಲಾಟ್ ಆಫ್ ಕಾಂಪ್ಲಸೆನ್ಸಿ ಅಂದರೆ ಆತ್ಮತೃಪ್ತಿ. ನಾನೇನೋ ಮಾಡಿಬಿಟ್ಟಿದ್ದೀನಿ, ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಆತ್ಮತೃಪ್ತಿ, ಕಾಂಪ್ಲಸೆನ್ಸಿ. ಅನಂತರ ದೇರ್ ಲಾಟ್ ಆಫ್ ಕಾಂಪ್ರಮೈಸ್, ಹೊಂದಾಣಿಕೆ. ಪರವಾಗಿಲ್ಲ, ಅದೊಂದು ಮಾಡೋಣ, ಅವ್ರ ಮಗ ಅಲ್ವಾ, ದೀಕ್ಷಾಸ್ನಾನ ಕೊಟ್ಬಿಡೋಣ. ನೋಡಿ, ಹೊಂದಾಣಿಕೆ, ಕಾಂಪ್ರಮೈಸ್. ಅನಂತರ ಲಾಟ್ ಆಫ್ ಕಾಂಪಿಟೀಷನ್ ಗೊತ್ತಾಯ್ತಲ್ಲ, ಭಾಳ ಸ್ಪರ್ಧೆ, ಒಬ್ರಿಗೊಬ್ರಿಗಿರುವಂಥ ಸ್ಪರ್ಧೆ. ಆ್ಯಂಡ್ ವಿ ಆರ್ ವೆರಿ ಕಂಫರ್ಟಬಲ್, ಭಾಳ ಆರಾಮವಾಗಿದ್ದೀವಿ, ನಮಗೇನು ಅನಿಸ್ತಾನೇ ಇಲ್ಲ ಆಗಿರುವಂಥ ಸಂಗತಿಗಳು, ಸತ್ಯತೆಗಳು. ಅದನ್ನು ಬಿಟ್ಟು ನಾವು
ದೇವರ ವಾಕ್ಯವನ್ನು ಗಮನಿಸುವಂಥವರಾಗಿ, ಓದುವಂಥವರಾಗಿ, ಅವಲೋಕಿಸಿಕೊಂಡು ಜೀವಿಸುವಂಥವರಾಗಿರೋಣ. ಯಾಕಂದರೆ ಒಂದು ಮಾತು ಹೀಗೆ ಹೇಳ್ತದೆ, ನೋಬಡಿ ಕ್ಯಾನ್ ಚೇಂಜ್ ದ ಬೈಬಲ್, ಬಟ್ ಬೈಬಲ್ ಕ್ಯಾನ್ ಚೇಂಜ್ ಎವ್ರಿಬಡಿ ಅಂತ. ಅರ್ಥ ಆಯ್ತಾ ಆ ಮಾತು? ಯಾರೂ ಸತ್ಯವೇದವನ್ನು ಬದಲಾಯಿಸಲಿಕ್ಕೆ, ಆದರೆ ಸತ್ಯವೇದ ಎಲ್ಲರನ್ನ ಬದಲಾಯಿಸಲಿಕ್ಕೆ, ನನ್ನಲ್ಲಿ ನಿನ್ನಲ್ಲಿ ಬದಲಾವಣೆ ಬೇಕಾದರೆ ನಾನು ಎಲ್ಲಿಗೆ ಹೋಗಬೇಕು? ಸತ್ಯವೇದ ಅಲ್ವಾ? ಆದರೆ ಇನ್ನೊಂದು ದುಃಖಕರದ ಸಂಗತಿ, ನೋ ಜನರೇಷನ್ ಹ್ಯಾಸ್ ಕ್ಯಾರಿಡ್ ದ ಬೈಬಲ್ ಲೈಕ್ ಅವರ್ಸ್. ಯಾವ ತಲೆಮಾರು ಕೂಡ, ಯಾವ ಪೀಳಿಗೆ ಕೂಡ ನಮ್ಮಷ್ಟು ಬೈಬಲನ್ನು ಕೈಯಲ್ಲಿ ಇಟ್ಕೊಂಡಿಲ್ಲಂತೆ ಅಲ್ವಾ? ನಮ್ಮ ಮನೆಯಲ್ಲಿ ಇಲ್ಲಿಗೆ ಬರೋಕ್ಕೆ ಒಂದು ಬೈಬಲ್, ನನಗೆ ಮನೇಲಿ ಸ್ಟಡಿ ಮಾಡೋಕ್ಕೆ ಒಂದು ಬೈಬಲು, ಆಮೇಲೆ ಚರ್ಚ್ಗೆ ಹೋಗೋಕ್ಕೆ ತೊಗೊಂಡೋಗೋಕ್ಕೆ ಒಂದು ಬೈಬಲು ಅಲ್ವಾ? ಎಷ್ಟು ಬೈಬಲ್ಗಳಿದೆ. ಅದರ ದುಃಖ ಏನಂದರೆ ಅವ್ರು ಮುಂದೆ ಹೇಳ್ತಾರೆ, ನೋ ಜನರೇಷನ್ ಹ್ಯಾಸ್ ಕ್ಯಾರಿಡ್ ಬೈಬಲ್ ಲೈಕ್ ಅವರ್ಸ್ ಬಟ್ ವಿತೌಟ್ ಓಪನಿಂಗ್ ಇಟ್ ಎಂಬುದಾಗಿ. ಬಟ್ ವಿತೌಟ್ ಓಪನಿಂಗ್. ಸತ್ಯ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂಚೂರು ಪರವಾಗಿಲ್ಲ, ಒಂದು 5:15 ತನಕ ಬರೋದ, 5:15 ಅಂತ ಹೇಳಿದ್ದಾರೆ. ಸ್ವಲ್ಪ ಹಿಸ್ಟ್ರಿ ಹೇಳಿ ಮುಗಿಸ್ಬಿಡ್ತೀನಿ, ಸ್ವಲ್ಪ ಸಹಿಸ್ಕೊಳ್ಳಿ. ರಿಯಲಿ ಜಾಸ್ತಿ ಆಗತ್ತೆ, ಕೂರೋದು ಕಷ್ಟ. ಓಕೆ, ಬ್ರದರನ್ ಮೂವ್ಮೆಂಟ್ ಎಂಬುದಾಗಿ ಹೇಳುವಾಗ ನಾನು ನಿಮ್ಗೆ ಹೇಳ್ತಾ ಬಂದೆ, 1825ನೇ ಇಸ್ವಿಯಲ್ಲಿ ಡಬ್ಲಿನ್ ಅನ್ನುವಂಥ ಐರ್ಲ್ಯಾಂಡಿನ ಆ ಡಬ್ಲಿನ್ ಅನ್ನುವಂಥ ಸ್ಥಳದಲ್ಲಿ ವಿಶೇಷವಾಗಿ ಮೊದಲು 2 ಯೌವನಸ್ಥರು ಮಾತ್ರ ಇರ್ತಾರೆ. ಅವ್ರ ಹೆಸರು ಏನು ಎಂಬುದಾಗಿ ಹೇಳುವಾಗ ಒಂದು ನಿಮಿಷ. ಫ್ರಾನ್ಸಿಸ್ ಎಡ್ವರ್ಡ್ ಕ್ರಾನಿನ್ ಎಂಬುದಾಗಿರುತ್ತಾರೆ. ಡಾಕ್ಟರ್ ಎಡ್ವರ್ಡ್ ಕ್ರಾನಿನ್. ಡಾಕ್ಟರ್ ಅಂದರೆ ಒಳ್ಳೆ ವಿದ್ಯಾವಂತ, ಯವನಸ್ಥ, 22-23 ವರ್ಷದ ಯವನಸ್ಥ, ಡಾಕ್ಟರ್ ಎಡ್ವರ್ಡ್ ಕ್ರಾನಿನ್ ಎಂಬುದಾಗಿ. ಅನಂತರ ಅವರಿಗೆ ಒಬ್ಬರು ಸ್ನೇಹಿತರು ಸಿಗ್ತಾರೆ ಕ್ರೈಸ್ತರಲ್ಲೇ. ಅವರು ಈ ಆಂಗ್ಲಿಕನ್ ಸಭೆಯಲ್ಲಿ ಡೀಕನ್ ಆಗಿರ್ತಾರೆ. ಡೀಕನ್ ಅಂದರೆ ಸಭಾ ಸೇವಕರು. ಆತ ಸಿಗುವಾಗ ಇವರಿಬ್ಬರು ಒಟ್ಟಿಗೆ ಸೇರ್ತಾರೆ. ಒಟ್ಟಿಗೆ ಸೇರಿ ಅವ್ರು ಏನು ಮಾಡ್ತಾರೆ ಅಂದರೆ ಬೈಬಲ್ ರೀಡಿಂಗ್ ಮೀಟಿಂಗ್ಸ್ ಅಂತ ಶುರು ಮಾಡ್ಕೊತಾರೆ. ಬೈಬಲ್ ರೀಡಿಂಗ್ ಮೀಟಿಂಗ್ಸ್, ಒಂದು ಕೋಣೆಯಲ್ಲಿ ಕುತ್ಕೊಳ್ಳೋದು, ಸತ್ಯವೇದವನ್ನು ಓದ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಹಾಗೆ ಅವ್ರು ಅರ್ಥ ಮಾಡ್ಕೊಳ್ಳುವಾಗ ಅವ್ರಿಗೆ ಅರ್ಥವಾಗ್ತದೆ, ತಿಂಗಳಿಗೊಂದ್ಸಲ ಕರ್ತನ ಭೋಜನ, ಆಮೇಲೆ ಅದನ್ನು ಪಾದ್ರಿಗಳೇ ಬರಬೇಕು, ವೈದಿಕರೇ ಇರಬೇಕು, ಅವರೇ ಅದನ್ನು ನೆರವೇರಿಸ್ಕೊಡ್ಬೇಕು, ನಾವೇ ಸೇರಿ ಮಾಡೋಂಗಿಲ್ಲ. ಇದನ್ನೆಲ್ಲ ಬೈಬಲಲ್ಲಿ ಹುಡುಕ್ತಾರೆ. ಹುಡುಕುವಾಗ ಎಲ್ಲೂ ಅದರ ಬಗ್ಗೆ ರೆಫರೆನ್ಸ್ಗಳಿಲ್ಲ ಅವ್ರಿಗೆ. ಆವಾಗ ಏನು ಮಾಡ್ತಾರೆ ಅವರು, ಮೊಟ್ಟ ಮೊದಲ ಬಾರಿಗೆ 1825ನೇ ಇಸ್ವಿಯಲ್ಲಿ ಒಂದು ಕೊಠಡಿಯಲ್ಲಿ ಸೇರಿ ಮೊಟ್ಟ ಮೊದಲ ಬಾರಿಗೆ ಕರ್ತನ ಭೋಜನವನ್ನು ಯಾವುದೇ ಒಬ್ಬ ಪಾದ್ರಿ, ಅಯ್ಯೋರು ಯಾರೂ ಇಲ್ಲದೆ ಮೊಟ್ಟ ಮೊದಲ ಬಾರಿಗೆ ನೆರವೇರಿಸ್ತಾರೆ. ಸೊ ಅಲ್ಲಿಂದಲೇ ಈ ಬ್ರದರನ್ ಮೂವ್ಮೆಂಟ್ ಸಂಚಲನ ಶುರುವಾಯಿತು ಎಂಬುದಾಗಿ ಕೆಲವರು ಅದನ್ನು ಪುಸ್ತಕಗಳಲ್ಲಿ ಬರೆಯುವಾಗ, ಚರಿತ್ರೆಯಲ್ಲಿ ಬರೆದಂಥದ್ದನ್ನು ನಾವು ನೋಡ್ತಾ ಬರುವಂಥವ್ರಾಗಿರ್ತೇವೆ. ಇಂಥವರ ಜೊತೆಗೆ ನಂತರ ಅದು ಪ್ರಸಿದ್ಧವಾಗ್ತಾ ಹೋಗುವಾಗ ಸ್ವಲ್ಪ ಸಮಯದಲ್ಲೇ ಇನ್ನೂ ಅನೇಕ ಯವನಸ್ಥರು ಸೇರ್ಕೋತಾರೆ. ಅದರಲ್ಲಿ ಸೇರಿಕೊಳ್ಳುವಂಥವರು ಅತಿ ಶ್ರೀಮಂತನಾದಂಥ ಜಾನ್ ನೆಲ್ಸನ್ ಡಾರ್ಬಿ ಅನ್ನುವಂಥದ್ದು. ನೀವು ಆ ಹೆಸರು ಕೇಳಿರಲಿ, JN ಡಾರ್ಬಿ. ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್. ಹುಟ್ಟು ಶ್ರೀಮಂತ ಅಂತಾರಲ್ಲ ಹಾಗೆ ಅವರು ಸೇರಿಕೊಳ್ತಾರೆ. ಅವರ ಜೊತೆಯಲ್ಲಿ ಫ್ರಾನ್ಸಿಸ್ ಹಟ್ಚಿನ್ಸನ್ ಅನ್ನೋರು ಸೇರಿಕೊಳ್ತಾರೆ. ಫ್ರಾನ್ಸಿಸ್ ಹಟ್ಚಿನ್ಸನ್ ಅನ್ನೋಂಥವ್ರು. ಅನಂತರ ಬೆಲೆಟ್ ಅನ್ನುವಂಥವ್ರು ಇನ್ನೊಬ್ಬರು ಅವರ ಜೊತೆಯಲ್ಲಿ ಸೇರಿಕೊಳ್ತಾರೆ. ಈಗ ಇಬ್ಬರಿದ್ದಂಥವರು 4 ಜನ ಆದರು, 4-5 ಜನ ಆದರು. ಸೊ ಇವ್ರುಗಳು ಸೇರಿ ಮತ್ತೆ ಬೈಬಲ್ ರೀಡಿಂಗು, ಶೋಧನೆ, ಮರುಶೋಧನೆ. ಆವಾಗ ಅವರ ಒಂದು ಮೋಟೋ ಏನಂದರೆ ರಿಟರ್ನಿಂಗ್ ಬ್ಯಾಕ್ ಟು ದ ಸ್ಕ್ರಿಪ್ಚರ್ ಅಂತ. ನಾವು ಎಲ್ಲಿ ಬಿಟ್ಟಿದ್ದೇವೋ ಅಲ್ಲಿಂದ ಮತ್ತೆ ಮರಳಿ ಎಲ್ಲಿಗೆ ಬರೋದು? ದೇವರ ವಾಕ್ಯ. ಆ ಥರ ಸೇರಿ ಅವರು ಮಾಡುವಾಗ 1825ನೇ ಇಸ್ವಿಯಿಂದ ಪ್ರಾರಂಭ ಆಯಿತು ಅನ್ನುವಂಥ ಒಂದು ಪ್ರತೀತಿ ಉಂಟು. ಆ ಪ್ರತೀತಿಯ ಮುಖಾಂತರ ಮುಂದೆ ಹೋಗುವಾಗ ಆ ಬ್ರದರನ್ ಸಭೆಗಳು ಬೆಳೆಯುತ್ತಾ ಹೋಗುವಾಗ ಅವರ ಜೊತೆಗೆ ಮತ್ತೆ ಕೆಲವರು ಹ್ಯಾಡ್ ಆಗ್ತಾರೆ. 27ನೇ ಇಸ್ವಿಯಲ್ಲೇನೋ ಅಂಥೋನಿ ನಾರಿಸ್ ಗ್ರೌಸ್ ಎಂಬುದಾಗಿ ನಾನು ನಿಮಗೊಂದು ಹೆಸರು ಹೇಳಿದೆ ಆಗಲೇ. ಅಂಥೋನಿ ನಾರಿಸ್ ಗ್ರೌಸ್ ಎಂಬುದಾಗಿ ಅವರು ಅವರ ಜೊತೆ ಸೇರ್ತಾರೆ. ಅವರು ಕೂಡ ಡಾಕ್ಟರು, ಅವರು ಕೂಡ ಡೆಂಟಿಸ್ಟ್ ಆಗಿರ್ತಾರೆ. ಅನಂತರ ಅವರ ಮುಂದೆ ಹೋಗುವಾಗ ಎಡ್ವರ್ಡ್ ವಿಲ್ಸನ್ ಅನ್ನೋರು ಸೇರ್ತಾರೆ, ಕಾಂಗ್ಲೆಟನ್ ಅನ್ನೋರು ಸೇರಿಕೊಳ್ತಾರೆ.
ಆಂಡ್ರ್ಯೂ ಮಿಲ್ಲರ್ ಅನ್ನೋರು ಸೇರಿಕೊಳ್ತಾರೆ. ಅನಂತರ ಜಾರ್ಜ್ ಮುಲ್ಲರ್ ಹೆಸರು ಕೇಳಿದರೆ ಎಲ್ಲರೂ. ಜಾರ್ಜ್ ಮುಲ್ಲರ್ ಅವ್ರು ಸೇರ್ಕೊಂಡ್ಮೇಲೆ ಈ ಬ್ರದರನ್ಸಲ್ಲಿ ಅನೇಕ ಸಂಗತಿಗಳು ಬಲಗೊಳ್ತದೆ, ಹೆಚ್ಚಾಗ್ತದೆ. ಅವರ ನಂಬಿಕೆ, ಅವರ ಜೀವಿತ, ಅವರ ಸಾಕ್ಷಿ ಇವನ್ನೆಲ್ಲ ನೋಡುವಾಗ 1891ನೇ ಇಸ್ವಿಯಲ್ಲಿ ಈ ಡಬ್ಲಿನ್ ಅನ್ನೋ ಪ್ರಾಂತ್ಯದಿಂದ ಪ್ಲೈಮತ್ ಅನ್ನೋ ಸ್ಥಳಕ್ಕೆ ಹೋಗ್ತದೆ ಈ ಬ್ರದರನ್ ಮೂವ್ಮೆಂಟ್ ಅನ್ನುವಂಥದ್ದು. ಇಂಗ್ಲೆಂಡ್ ದೇಶದ ಪ್ಲೈಮತ್ತಲ್ಲಿ ಜಾನ್ ಡಾರ್ಬಿ ಅವರು ಹೋಗ್ಬಿಟ್ಟು ಅಲ್ಲಿ ವಿಗ್ರಾಮ್ ಜಾರೆಟ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಸೇರಿಕೊಂಡು ನ್ಯೂಮನ್ ಮತ್ತು ನ್ಯೂಟನ್ ಇವರೆಲ್ಲ ಸೇರಿಕೊಂಡು ಅಲ್ಲಿ ಮತ್ತೆ ಆರಾಧನೆಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಪ್ರಾರಂಭಿಸಿದಾಗ ಭಾಳ ಪರಿಣಾಮ ಬೀರ್ತದೆ. ಅನೇಕರು ರಶ್ ಅಂದರೆ ಆಂಗ್ಲಿಕನ್ ಸಭೆಗಳನ್ನು ಬಿಟ್ಟು ಈ ಸಭೆಗಳಿಗೆ ಬರಲಿಕ್ಕೆ ಶುರುವಾಗ್ತಾರೆ. ಯಾಕಂದರೆ ಇವರ ಗುಣಗಳನ್ನು, ಇವರ ಸುವಾರ್ಥ ಸೇವೆಯನ್ನು, ಇವರು ರೊಟ್ಟಿ ಮುರಿಯೋದನ್ನು, ಆಮೇಲೆ ಯಾರೇ ವೈದಿಕರಿಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕು ಅಂತಿಲ್ಲ, ಒನ್ ಮ್ಯಾನ್ ಮಿನಿಸ್ಟ್ರಿ ಇಲ್ಲ, ಅದೆಲ್ಲ ನೋಡುವಾಗ ಅವರುಗಳು ಬೈಬಲ್ ಓದುವಾಗ ದೇವರ ವಾಕ್ಯದಲ್ಲಿ ಅದು ಯಾವುದೂ ಇಲ್ಲ. ಆ ಸಂಪ್ರದಾಯ ಆಚಾರಗಳನ್ನೆಲ್ಲ ತಮ್ಮ ಅನುಕೂಲಕ್ಕಾಗಿ ರೋಮನ್ ಕ್ಯಾಥಲಿಸಮಿಂದ ನಂತರ ಬಂದಂಥವರು ಎಲ್ಲರೂ ತರಿಸಿಕೊಂಡು ಬಂದಂಥ ರೀತಿ, ಇದನ್ನೆಲ್ಲ ನೋಡಿದಾಗ ಅನೇಕರು ಸೇರಿ ಬಂದು ಸೇರುವಾಗ ನಾನು ನಿಮಗೆ ಆಗಲೇ ಹೇಳ್ತಾ ಬಂದ ಹಾಗೆ ಅಲ್ಲಿನ ಜನರು, ಹೊರಗಿನವರು ಇವರನ್ನು ನೋಡುವಾಗ ಪ್ಲೈಮತ್ ಬ್ರದರನ್ಸ್ ಅಂತ ಹೆಸರಿಡ್ತಾರೆ. 25ನೇ ಇಸ್ವಿಯಿಂದ 31ನೇ ಇಸ್ವಿ 6 ವರ್ಷ ಯಾವ ಹೆಸರುಗಳು ಇರಲೇ ಇಲ್ಲ ಅವರು. ಪ್ಲೈಮತ್ ಬ್ರದರನ್ ಎಂಬುದಾಗಿ ಹೆಸರಿಡುವಂಥವ್ರು ಆಗಿರ್ತಾರೆ. ಇದು ಈ ರೀತಿಯಲ್ಲೇ ಮುಂದುವರ್ತ್ಕೊಂಡು ಹೋಗುವಾಗ ಅಂಥೋನಿ ನಾರಿಸ್ ಗ್ರೌಸ್ ಅವರು 1830ನೇ ಇಸ್ವಿಯಲ್ಲಿ ಬಾಗ್ದಾದ್ ಅಂದರೆ ಕ್ಯಾಪಿಟಲ್ ಆಫ್ ಇರಾಕ್ಗೆ ನಾನು ಸೇವೆಗೆ ಹೋಗಬೇಕು ಎಂಬುದಾಗಿ ಅವರಿಗೆ ಒಂದು ಕರೆ ಬಂದಂಗೆ ಆಗುವಾಗ ಆತನ ಹೆಂಡತಿ ಮೇರಿ ಅನ್ನುವಂಥವಳು ಆ ಸೇವೆಗೆ ಭಾಳ ಪ್ರೋತ್ಸಾಹ ಕೊಡ್ತಾಳೆ. ಎಷ್ಟು ಪ್ರೋತ್ಸಾಹ ಕೊಡ್ತಾಳೆ ಅಂದರೆ ಅಲ್ಲಿ ತನಕ ಅವರು ಡೆಂಟಿಸ್ಟ್ ಆಗಿ ಬಂದಂಥ ವರಮಾನದಲ್ಲಿ 50% ದೇವರ ಸೇವೆಗೆ ಅಂತ ಕೊಡ್ತಾಯಿದ್ರು. ಆ ಹೆಂಡತಿ ಆದವಳು ಗಂಡನಿಗೆ ಹೇಳ್ತಾಳೆ, 50% ಅಲ್ಲ, ನೀನು 100ಕ್ಕೆ 100% ದೇವರ ಸೇವೆ ಕೊಡಬೇಕು, ನಮ್ಮನ್ನು ದೇವರು ಹೆಂಗಾದರೂ ಕಾಪಾಡ್ತಾನೆ. ಅದಕ್ಕೆ ಅವರಿಗೆ ಒಂದು ಹೆಸರು ಬರ್ತದೆ, ಅಂಥೋನಿ ನಾರಿಸ್ ಗ್ರೌಸ್ ಅವರಿಗೆ ಫಾದರ್ ಆಫ್ ದ ಮಿಷನ್ಸ್ ಎಂಬುದಾಗಿ. ಫಾದರ್ ಆಫ್ ದ ಫೇತ್ ಮಿಷನ್ಸ್ ಅಂದರೆ ನಂಬಿಕೆಯ ಸೇವೆಯ ಮಹಾಪಿತ ಎಂಬುದಾಗಿ ಅವರಿಗೆ ಹೆಸರು ಬರ್ತದೆ. ಅವರು ಒಂದು ಪುಸ್ತಕದಲ್ಲಿ ಬರೀತಾರೆ ಅದೇ ರೀತಿ. ಹಾಗಾಗಿ ನಮ್ಮ ಬ್ರದರನ್ ಸಹೋದರ ಸಭೆಗಳಲ್ಲಿ ಅವರ ಮೂಲಕವೇ ಬಂದಂಥದ್ದು. ನಾವು ಯಾರನ್ನಾದರೂ ಸೇವೆಗೆ ಕಳಿಸುವಾಗ ಸಂಬಳ ಕೊಡ್ತೀವಿ ಅಂತ ನಾವು ಕಳಿಸೋದೇ ಇಲ್ಲ. ಯಾರಾದರೂ ಸೇವೆಗೆ ಸಮರ್ಪಿಸಿಕೊಂಡು ಬರುವಾಗಲೂ ಕೂಡ ಅವ್ರು ಯಾರೂ ನನಗೆ ಈ ಸಭೆಯಿಂದ ಸಂಬಳ ಸಿಗುತ್ತೆ ಅಂತ ಬರೋಲ್ಲ. ದಟ್ ಈಸ್ ದ ಟ್ರೂತ್. ಅದು ಸಹೋದರ ಸಭೆ ನಂಬಿಕೆಯಲ್ಲಿ ಹೋಗಿ ಮಾಡುವಂಥ ಸೇವೆ. ಅನಂತರ ಅವರಿಗೆ ಸಪೋರ್ಟ್ ಮಾಡಬೇಕು, ಅದೆಲ್ಲ ದೇವರ ವಾಕ್ಯದಲ್ಲಿದೆ. ಅದನ್ನು ಸಭೆಗಳು ನೋಡ್ಕೊಳ್ಬೇಕು, ಮಾಡಬೇಕು. ಅದು ಬೇರೆ ಟೀಚಿಂಗ್ಸಲ್ಲಿ ನಾವು ಕಲಿಬೋದು. ಆ ರೀತಿಯಾಗಿ ಮಾಡಿದಂಥ ಆ ಸೇವೆ ಅದು ಮುಂದುವರಿತಾ ಹೋಗುವಾಗ 1840ನೇ ಇಸ್ವಿ ಆವಾಗ ಸ್ವಲ್ಪ ಕೆಲವು ವಿಷಯಗಳಲ್ಲಿ JN ಡಾರ್ಬಿಗೂ ಮತ್ತು ಇತರರಿಗೂ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಅದರ ಮಧ್ಯದಲ್ಲಿ ಒಬ್ಬರು ನ್ಯೂಟನ್ ಅನ್ನುವಂಥವ್ರು ಯಾರೋ ಒಬ್ಬ ಕೆಲವು ತಪ್ಪಾದ ಬೋಧನೆಗಳನ್ನು ತಿಳಿಸಿದಾಗ ಆ ವ್ಯತ್ಯಾಸಗಳು ಬರಲಿಕ್ಕೆ ಶುರುವಾಗ್ತದೆ. ಬ್ರದರನ್ಸ್ ಆಗಿ ಪ್ರಾರಂಭವಾದದ್ದು 25ನೇ ಇಸ್ವಿಯಲ್ಲಿ 20 ವರ್ಷಗಳಷ್ಟೇ ಅದಿದ್ದದ್ದು. ಅಲ್ಲೇನಾಯಿತು, 2 ಇಬ್ಬಾಗವಾಯಿತು. ಇಬ್ಬಾಗ ಒಂದು ವೇಳೆ ಒಳ್ಳೆಯದಕ್ಕೆ ಆಗಿರ್ಬೋದು, ದೇವರ ಕೃಪೆನೋ ಏನೋ ಗೊತ್ತಿಲ್ಲ. JN ಡಾರ್ಬಿ ಮತ್ತು ಅವರ ಹಿಂಬಾಲಕರು ಒಂದಾಗ್ತಾರೆ. ಆದರೆ ಇಬ್ಬಾಗವಾದಂಥದ್ರಲ್ಲಿ ಬೇರೆಯವರು ಅಂಥೋನಿ ನಾರಿಸ್ ಗ್ರೌಸ್ ಮತ್ತು ವಿಶೇಷವಾಗಿ ಜಾರ್ಜ್ ಮುಲ್ಲರ್ ಇವರೆಲ್ಲರೂ ಕೂಡ ಒಂದು ಕಡೆಗೆ ಬರ್ತಾರೆ. ಏನಂದರೆ ಅವರು ನ್ಯಾಯಯುತವಾಗಿ ವಾಕ್ಯಾನುಸಾರವಾಗಿ ಅದನ್ನು ಪ್ರತಿಪಾದಿಸ್ತಾರೆ. ಅದರಲ್ಲೇನು ಮೋಸ ಗೀಸ ಅಂಥದ್ದೆಲ್ಲ ಏನಿಲ್ಲ, ಅಥವಾ ಜಗಳಗಳಿಲ್ಲ, ಸ್ಥಾನಮಾನಗಳಿಲ್ಲ. ಆದರೆ ಕೆಲವು ವಿಷಯದಲ್ಲಿ ಬಂದಂಥ ಸಿದ್ಧಾಂತಗಳು ಅಥವಾ ವಾಕ್ಯದ ಬೋಧನೆಗಳ ವಿಷಯದಲ್ಲಿ ಬಂದಂಥ ವ್ಯತ್ಯಾಸಗಳು. ನೆಲ್ಸನ್ ಡಾರ್ಬಿ ಅವರು ಹೇಳುವಂಥದ್ದು ಏನಂದರೆ, ಸ್ಥಳೀಯ ಸಭೆಗೆ ಅವರು ಒತ್ತು ಕೊಡೋಲ್ಲ. ನೆಲ್ಸನ್ ಡಾರ್ಬಿ ಸ್ಥಳೀಯ ಸಭೆಗಳಿಗೆ ಒತ್ತು ಕೊಡೋಲ್ಲ. ಅವ್ರು ಹೇಳೋದೇನೆಂದರೆ, ಯೂನಿವರ್ಸಲ್ ಚರ್ಚ್ ಇದ್ದ ಹಾಗೆ ಎಲ್ಲ ಸಭೆಗಳು ಒಟ್ಟಾಗಿರಬೇಕು ಅಂತ. ಆದರೆ ಅವರು ಒಟ್ಟಾಗಿದ್ದು ಅಲ್ಲಿ ಪೋಪ್ ಇಡಿ, ಬಿಷಪ್ ಇಡಿ ಅದನ್ನು ಹೇಳಲ್ಲ ಅವರು. ವಾಕ್ಯಾನುಸಾರ ಅದಲ್ಲ.
ಅವ್ರು ಹೇಳೋದಂದರೆ ನಾವೆಲ್ಲರೂ ಪ್ರಪಂಚದಾದ್ಯಂತ ಇರುವಂಥವರೆಲ್ಲರೂ ಕೂಡ ಏನಾಗಿರಬೇಕು, ಒಟ್ಟಾಗಿರಬೇಕು. ಒಂದು ವೇಳೆ ನಮ್ಮ ಸಭೆಯಲ್ಲಿ ಯಾರಿಗಾರು ಶಿಸ್ತುಪಡಿಸಿದ್ರೆ ಅವನನ್ನು ವಾಪಸ್ ತಗೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅಂತ ಅವರ ವಾದಗಳು ಕೆಲವು ಸಲ. ಅನಂತರ ಬೇರೆ ಸಭೆಯವರು ಸೇರಿಸ್ಕೊಳ್ಬಾರ್ದು, ಅವನಿಗೆ ಅವಕಾಶ ಕೊಡಬಾರ್ದು, ಆ ರೀತಿಯಾದಂಥ ಕೆಲವು ಸಂಗತಿಗಳಲ್ಲಿ ವ್ಯತ್ಯಾಸ ಬಂದು 2 ಗುಂಪಾಗ್ತದೆ. ಆ 2 ಗುಂಪುಗಳೇ ನೀವು ಕೇಳಿರ್ಬೋದು. ಒಂದು ಎಕ್ಸ್ಕ್ಲೂಸಿವ್ ಬ್ರದರನ್ ಅಂತ ಆಗ್ತಾರೆ, ಇನ್ನೊಂದು ಓಪನ್ ಬ್ರದರನ್ ಅಂತ ಆಗ್ತಾರೆ. ಎಕ್ಸ್ಕ್ಲೂಸಿವ್ ಬ್ರದರನ್ ಅವರೇ ಜಾನ್ ಡಾರ್ಬಿ ಅವರ ಗುಂಪು, ಓಪನ್ ಬ್ರದರನ್ ಅವರೇ ನಾವೆಲ್ಲರೂ ಕೂಡ. ವಿ ಆರ್ ದ ಓಪನ್ ಬ್ರದರನ್ಸ್. ಅಂದರೆ ಸ್ವತಂತ್ರ ಸಹೋದರ ಸಭೆಗಳು ಇಲ್ಲ. ಅದರಲ್ಲಿ ಸ್ಥಳೀಯ ಸಭೆಗಳಿಗೆ ಒತ್ತುಂಟು. ಆಟೋನಾಮಸ್ ಲೋಕಲ್ ಅಸೆಂಬ್ಲೀಸ್, ನಮ್ಮ ಸಭೆಯ ಮೇಲೆ ಪಕ್ಕದ ಸಭೆಯವರ ಅಧಿಕಾರ ನಡೆಸುವ ಹಕ್ಕು ಇಲ್ಲ. ನಮ್ಮ ಸಭೆಯ ವಿಚಾರಗಳಲ್ಲಿ ಇನ್ನೊಬ್ಬರು ಬಂದು ಹಸ್ತಕ್ಷೇಪ ಮಾಡುವಂಥ ಅವಕಾಶ ಇಲ್ಲ. ಇದನ್ನೆಲ್ಲ ಡೀಟೇಲಾಗಿ ಹೇಳೋಕ್ಕೆ ಕಷ್ಟ. ಆದರೆ ಒಂದು ಸಲಹೆಗಳನ್ನು ಬೇಕಾದರೆ ನಾವು ತೆಗೆದುಕೊಳ್ಳಬಹುದು. ಅವ್ರನ್ನ ಕರೆಸಿ ಕೂರಿಸಿ ಮಾತಾಡಿ ನಮ್ಮ ಸಭೆಗೆ ಬೇಕಾದಂಥ ಸಲಹೆಗಳನ್ನು ಅವರಿಂದನೂ ಪಡ್ಕೊಳ್ಬೋದು. ಈ ಥರ ಎಲ್ಲ ವಿಚಾರಗಳು ಇರುವಂಥದ್ದು ಅದಾಗಿರ್ತದೆ. ಆ ಥರ ಡಿವಿಷನ್ ಆದ ಮೇಲೆ ಓಪನ್ ಬ್ರದರನ್ ಅಸೆಂಬ್ಲೀಸ್ ಸ್ವಲ್ಪ ತಣ್ಣಗಾಗ್ತದೆ, ಎಕ್ಸ್ಕ್ಲೂಸಿವ್ ಬ್ರದರನ್ ಅಸೆಂಬ್ಲೀಸ್ ಬೆಳೀತದೆ. ಆದರೆ ಇವತ್ತಿನ ದಿವಸ ನೋಡುವಾಗ ಎಕ್ಸ್ಕ್ಲೂಸಿವ್ ಬ್ರದರನ್ ಅಸೆಂಬ್ಲೀಸ್ ಕಮ್ಮಿ ಇದೆ, ಓಪನ್ ಬ್ರದರನ್ ಅಸೆಂಬ್ಲೀಸ್ ಅಭಿವೃದ್ಧಿ ಆಗಿದೆ, ತುಂಬ ಅಭಿವೃದ್ಧಿ ಆಗಿದೆ. ಸುವಾರ್ಥ ಸೇವೆ ಅದರಿಂದಲೇ ತುಂಬ ಜಾಸ್ತಿ ಓದೋಂಥದ್ದು. ಜಾನ್ ಆ್ಯಂಡ್ ಡಾರ್ಬಿ ಅವರ ಎಕ್ಸ್ಕ್ಲೂಸಿವ್ ಬ್ರದರನ್ ಅಂದಾಗ ಹೇಳುವಾಗ ಬರೀ ಬುದ್ಧಿವಂತರು, ಇಂಟೆಲಿಜೆನ್ಸ್ ಇವ್ರುಗಳು ಸೇರ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ನಮ್ಮ ಸಭೆ ಅಂದಾಗ ಹೇಳುವಾಗ ಚಿನ್ನನೂ ಉಂಟು, ತಾಮ್ರನೂ ಉಂಟು, ಕಬ್ಬಿಣನೂ ಉಂಟು, ನೂಲು ಉಂಟು, ಎಲ್ಲನೂ ಅವರೇನು ಸೇರಿಸ್ಕೊಳ್ಳಲ್ಲ ಅಂತ ಹೇಳಲ್ಲ. ಆದರೆ ಅದೊಂದು ಬಂದುಬಿಟ್ಟಿದೆ ಹಾಗೆ ಪದ್ಧತಿ. ಆ ರೀತಿಯಾದಂಥ ಸಂಗತಿಗಳು ಆಯಿತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹಾಗಾಗಿ 1830ನೇ ಇಸ್ವಿಯಲ್ಲಿ ಬಾಗ್ದಾದ್ಗೆ ಹೋದಂಥ ಅಂಥೋನಿ ನಾರಿಸ್ ಗ್ರೌಸ್ ಅವರ ಹೆಂಡತಿ ಆ ಬಾಗ್ದಾದಲ್ಲಿರುವಾಗ ಯುದ್ಧದ ವಾತಾವರಣ, ಪ್ಲೇಗ್ ಕಾಯಿಲೆ ಮತ್ತು ಅನೇಕ ಒತ್ತಡಗಳ ನಿಮಿತ್ತ ಅವರ ಹೆಂಡತಿ ಮತ್ತು ಸಣ್ಣ ಹೆಣ್ಣು ಮಗು, ಅವ್ರಿಗೆ ಮೊದಲು 2 ಗಂಡು ಮಕ್ಕಳು ಇರ್ತಾರೆ, ಸಣ್ಣ ಹೆಣ್ಣು ಮಗು ತೀರ್ಕೊಳ್ಳುತ್ತೆ. ಹೆಂಡತಿ ಮಗು ತೀರ್ಕೊಂಡಾಗ ಅವರು ಸ್ಕಾಟ್ಲೆಂಡ್ ದೇಶದವರು, ಅಲ್ಲಿಗೆ ವಾಪಸ್ ಹೋಗಬಹುದಿತ್ತು. ಆದರೆ ಅವರು ಅಲ್ಲಿಗೆ ಹೋಗಲಿಲ್ಲ. 1833ನೇ ಇಸ್ವಿಯಲ್ಲಿ ಭಾರತಕ್ಕೆ ವಾಪಸ್ ಬಂದರು. ಈ ಕೇಮ್ ಟು ಇಂಡಿಯಾ. 1833ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಬ್ರದರನ್ ಮೂಮೆಂಟ್ ಪ್ರಾರಂಭ ಆಯಿತು. ಅವರು ಭಾರತ ದೇಶದಲ್ಲಿ ಬಂದಂಥದ್ದು ಗೋದಾವರಿ ಡೆಲ್ಟಾ ಏರಿಯಾ ಅನ್ನುವಂಥ ಆಂಧ್ರ ಪ್ರದೇಶದ ಆ ಭಾಗಕ್ಕೆ ಬಂದು ಅವ್ರು ನೆಲೆಸ್ತಾರೆ. ಬಂದು 33ನೇ ಇಸ್ವಿಯಲ್ಲಿ ಬರ್ತಾರೆ, 1 ವರ್ಷ ಇರ್ತಾರೆ, ಸ್ಕಾಟ್ಲ್ಯಾಂಡ್ಗೆ ಹೋಗ್ತಾರೆ, ಮತ್ತೆ 36ನೇ ಇಸ್ವಿಗೆ ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಇನ್ನೊಂದಿಬ್ಬರು ಸಹೋದರು, ಎಡ್ವರ್ಡ್ ಮತ್ತು ಇನ್ನೊಬ್ಬರು ಹೆಸರು ಮರ್ತಿದ್ದೀನಿ ನಾನು ಇಲ್ಲಿ, ಅವರಿಬ್ಬರನ್ನ ಕರ್ಕೊಂಡು ವಾಪಸ್ ಇಂಡಿಯಾ ದೇಶಕ್ಕೆ ಬಂದು ಇಲ್ಲಿ 1849ನೇ ಇಸ್ವಿ ತನಕ ವಾಸ ಮಾಡ್ತಾರೆ. ಅವರು ವಾಸ ಮಾಡುವಾಗ ಅವರ ಒಂದು ಕ್ರಮ ಏನಂದರೆ, ಆ ಡೆಂಟಿಸ್ಟ್ ಹುದ್ದೆಯಿಂದ ಬರುವಂಥ ಹಣ, ಅನಂತರ ಸೇವೆ ಮುಂದುವರಿಬೇಕು, ನಂಬಿಗಸ್ತಿಕೆಯ ಸೇವೆ, ಮಿಷನರಿಗಳನ್ನು ಅನೇಕ ಪ್ರಾಂತ್ಯಗಳಿಗೆ ಕಳಿಸ್ತಾರೆ. ಅವರಿಗೆಲ್ಲ ನಾನು ಫೀಡ್ ಮಾಡಬೇಕು ಎಂಬುದಾಗಿ ಹೇಳಿ ಒಂದು ಜಮೀನನ್ನು ಕೊಂಡುಕೊಂಡು ಆ ಪ್ರಾಂತ್ಯದಲ್ಲಿ ಆ ಜಮೀನಿನ ಮುಖಾಂತರ ಉತ್ಪತ್ತಿ ಮಾಡಿ ಅವರನ್ನೆಲ್ಲ ಸಾಕಿ ಸಲ್ಲುತ್ತಾರೆ, ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರನ್ನ ಭಾರತ ದೇಶಕ್ಕೆ ಕರ್ಕೊಂಡು ಬರೋದರಲ್ಲಿ ಆರ್ಥರ್ ಕಾಟನ್ ಅನ್ನುವಂಥ ಇನ್ನೊಬ್ಬ ಇಂಗ್ಲೆಂಡ್ ದೇಶದವರು, ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಗೋದಾವರಿ ಆ ಏರಿಯಾದಲ್ಲಿ ಇರಿಗೇಷನ್ ಇಂಜಿನಿಯರ್ ಆಗಿರ್ತಾರೆ, ನೀರಾವರಿ ಇಂಜಿನಿಯರ್. ಅವರನ್ನು ಕರ್ಕೊಂಡು ಬಂದು ಈ ಬ್ರದರನ್ ಮೂಮೆಂಟ್ ಪ್ರಾರಂಭವಾಗಿದೆ 1833ನೇ ಇಸ್ವಿ. ಭಾರತಕ್ಕೆ ಬಂದಾಗ ಜಾನ್ ಅರಳಪ್ಪನ್ ಅನ್ನುವಂಥವರು ತಮಿಳ್ನಾಡವರವರು. ಜಾನ್ ಅರಳಪ್ಪನ್ ಅನ್ನುವಂಥವ್ರು ತಂಜಾವೂರು ಪ್ರದೇಶದವರು, ತಂಜಾವೂರು ಡಿಸ್ಟ್ರಿಕ್ಟ್ ಅವರು. ಅವರು ಒಬ್ಬ ರಾಜಮನೆತನದ ವ್ಯಕ್ತಿ. ಅವರು ಹೇಗೋ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರ್ತಾರೆ. ರಾಜಮನೆತನದವನು ಮತ್ತು ದೊಡ್ಡ ಫಾರ್ಮರ್, ಅವನು ಬೇಸಾಯ ಮಾಡುವಂಥವ್ರು. ಅವರಿಗೂ ಅಂಥೋನಿ ಗ್ರೌಸ್ ಅವರಿಗೂ ಕಾಂಟ್ಯಾಕ್ಟ್ ಬರುತ್ತೆ. ಅವರಿಬ್ಬರು ಸೇರಿಕೊಂಡು ಸೇವೆಯನ್ನು ಪ್ರಾರಂಭಿಸ್ತಾರೆ. ಇವರು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಸೇವೆ ಪ್ರಾರಂಭಿಸ್ತಾರೆ, ಇವರು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬ್ರದರನ್ ಮೂಮೆಂಟಿಗೆ ಭಾರತೀಯನಾಗಿ ಒತ್ತು ಕೊಟ್ಟಂಥವನು ಜಾನ್ ಅರಳಪ್ಪನ್ ಅನ್ನುವಂಥದ್ದು. ಅವರಿಗೆ ಫಾದರ್ ಆಫ್ ದ ಇಂಡಿಯನ್ ಬ್ರದರನ್ ಮಿಷನ್ ಎಂಬುದಾಗಿ ಹೆಸರನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ
ಬರುವಂಥವರು ಆಗಿರ್ತಾರೆ. ಹೀಗೆ ಈ ಭಾರತದಲ್ಲಿ ನಡೀತಾ ಬರುವಾಗ ಅನಂತರ 1833 ಆದ ನಂತರ 36ರಲ್ಲಿ ಬಿಹಾರ್ಗೆ ಕೆಲವರು ಬರ್ತಾರೆ. ಪಾಟ್ನಾ ಬಿಹಾರ್, ಅನಂತರ ಜಾಮ್ತಾರ ಹೆಸರು ಕೇಳಿದ್ರೆ ದೊಡ್ಡ ಬೈಬಲ್ ಕಾಲೇಜೆಲ್ಲ ಇದೆ, ಅಲ್ಲಿ ಭಾಳ ಮಹತ್ತರವಾದ ಸೇವೆ ಆವಾಗ ನಡೀತು. ಅವರು ಬಂದು ವರ್ಡ್ಸ್ವರ್ತ್ ಅನ್ನೋರು ಅವರು ಬಂದು ಅಲ್ಲಿ ಸೇವೆ ಮಾಡ್ತಾರೆ. ಅವರ ಹೆಂಡತಿ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಅದು ಆ ಟೈಮ್ಗಳಲ್ಲೇ ಬಿಹಾರ್ಗೆಲ್ಲ ಬಂತು. ಇನ್ನು ನಮ್ಮ ಕರ್ನಾಟಕಕ್ಕೆ ಕೇರಳಗೆಲ್ಲ ಬಂದಿರಲಿಲ್ಲ ಆ ಟೈಮ್ಗಳಲ್ಲಿ. ಕರ್ನಾಟಕಕ್ಕೆ 1883ನೇ ಇಸ್ವಿಯಲ್ಲಿ ಬ್ರದರನ್ ಸೇವೆ ಬರ್ತದೆ. 1883ನೇ ಇಸ್ವಿ. 1870ನೇ ಇಸ್ವಿಯಲ್ಲಿ ಕೋಲಾರಕ್ಕೆ ಎಲ್ಎನ್ ಎನ್ನುವಂಥ ಒಬ್ಬ ಸ್ತ್ರೀ ಮಿಷನರಿ ಬಂದಿರ್ತಾಳೆ. ಆದರೆ ಅವರು ಬ್ರದರನ್ನಿಂದ ಬಂದವರಲ್ಲ, ಅವರು ಲಂಡನ್ ಗಾಸ್ಪಲ್ ಮಿಷನ್ LGM ಅನ್ನೋ ಆ ಮಿಷನ್ನಿಂದ ಕೋಲಾರದಲ್ಲಿ ಬಂದು ನೆಲೆಸಿ ಅನಾಥ ಶಾಲೆಗಳನ್ನು ಪ್ರಾರಂಭಿಸಿ ಸೇವೆ ಮಾಡ್ತಿರುವಾಗ 1883ನೇ ಇಸ್ವಿಯಲ್ಲಿ ರೆಡ್ ವುಡ್ ದಂಪತಿಗಳು ಅನ್ನುವಂಥವರು ಬಂದು ಕೋಲಾರದಲ್ಲಿ ಸೇರಿಕೊಳ್ತಾರೆ. ಸೊ ಕರ್ನಾಟಕಕ್ಕೆ ಮೊಟ್ಟ ಮೊದಲು ಬ್ರದರನ್ ಬಂದದ್ದು ಎಲ್ಲಿಗೆ? ಕೋಲಾರಕ್ಕೆ. ಯಾಕಂದರೆ ಅಲ್ಲಿ ಬಂದವರು 83ರಿಂದ 86 ತನಕ ಅಲ್ಲೇ ಇದ್ದರು. 86 ತನಕ 3 ವರ್ಷ ಅಂದರೆ ಅವ್ರು ಬ್ರದರನ್ ಸಭೆ ನಡೆಸಿರ್ತಾರೆ, ಓಪನ್ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ. ಸೊ 86ನೇ ಇಸ್ವಿಯಲ್ಲಿ ಈ ರೆಡ್ ವುಡ್ ದಂಪತಿಗಳು ಮಳವಳ್ಳಿಗೆ ಬರ್ತಾರೆ. ಇದು ಕರ್ನಾಟಕದ ಚರಿತ್ರೆ. ಮಳವಳ್ಳಿ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ಸೇವೆಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಅವಾಗಲೇ ಶುರುವಾದದ್ದು ಬಾಯ್ಸ್ ಹೋಮ್. ಮಳವಳ್ಳಿ ಬಾಯ್ಸ್ ಹೋಮ್ ಕೇಳಿದ್ರಲ್ಲ, ಕೆಲವು ಮಕ್ಕಳೆಲ್ಲ ಇದ್ದರು ಅಲ್ಲಿ, ಕೆಲವರು ವಾಪಸ್ ಬಂದಿದ್ದಾರೆ. ಆ ಸೇವೆ ಆ ಕಾಲದಲ್ಲಿ 86ರಲ್ಲೇ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತಾ ಬರುವಂಥದ್ದಾಗಿತ್ತು. ಆ 86ರಲ್ಲಿ ಅವರು ಬರುವಾಗ 88ರಲ್ಲಿ ಎಬ್ನೇಜರ್ ಲಿನ್ ಅನ್ನುವಂಥವ್ರು ಕೊಳ್ಳೇಗಾಲಕ್ಕೆ ಬರ್ತಾರೆ. ಕೊಳ್ಳೇಗಾಲದಲ್ಲಿ ಬಂದು ಅಲ್ಲಿ ಸೇವೆ ಪ್ರಾರಂಭಿಸ್ತಾರೆ. ಆ ಸೇವೆ ಅಕ್ಕಪಕ್ಕದ ಕಾಮಗೆರೆ, ದಿಡ್ಡಾಪುರ, ಮೂಗೂರು, ಕನ್ನಳ್ಳಿ ಹೀಗೆ ನಾನಾ ಪ್ರಾಂತ್ಯಗಳಲ್ಲಿ ಆ ಸೇವೆಗಳು ಹರಡಿಕೊಳ್ಳುವಂಥದ್ದಾಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಮೊಟ್ಟ ಮೊದಲು ಆ ಭಾಗಗಳಿಗೆ ಬಂದದ್ದು. ಆ ಸಮಯ ಚಾಮರಾಜನಗರ, ಮೈಸೂರು ಜಿಲ್ಲೆ ಇಲ್ಲೆಲ್ಲ ಅದು ಹರಡಿಕೊಳ್ಳುವಾಗ ನಂತರ ಬೆಳಗಾಮಲ್ಲಿ ಆ ಸೇವೆ ಮತ್ತೆ ಪ್ರಾರಂಭ ಆಗಲಿಕ್ಕೆ ಶುರುವಾಗ್ತದೆ. ಅಲ್ಲಿ ಐರ್ವಿನ್ ಅನ್ನುವಂಥವ್ರು ಒಬ್ಬರು ಬಂದು ಮಾತ್ರ ಸೇವೆ ಮಾಡ್ತಾರೆ. ಹಾಸ್ಪಿಟ್ಲ್ಗಳನ್ನು ಓಪನ್ ಮಾಡ್ತಾರೆ. ಬೆಳಗಾಂ ಇಂಡಲ್ಗ ಜೈಲ್ ಹತ್ರ ಲೆಪರ್ಸಿ ಮಿಷನ್ ಹಾಸ್ಪಿಟ್ಲ್ ಓಪನ್ ಮಾಡ್ತಾರೆ ಆ ಕಾಲದಲ್ಲಿ 1888-89ರಲ್ಲಿ. ಅನಂತರ ಸಂಕೇಶ್ವರ್ ಮಿಷನ್ ಹಾಸ್ಪಿಟ್ಲ್ ಓಪನ್ ಮಾಡ್ತಾರೆ. ಅಲ್ಲಿ ಬರುತ್ತಿರುವಂಥ ಅನೇಕ ಮಿಷನರಿ ಸಹೋದರಿಯರಲ್ಲಿ ಇವತ್ತಿಗೂ ಕೂಡ ಒಂದು ಮಿಷನರಿ ಸಹೋದರಿ ಜೀವಿತದಲ್ಲಿ ಅಲ್ಲಿದ್ದಾರೆ. ಆ ಸಂಕೇಶ್ವರ ಹಾಸ್ಪಿಟಲ್ ಸಿಲ್ವರ್ ಡೇಲ್ ಓಲ್ಡ್ ಏಜ್ ಹೋಮ್ ಅಂತ ಒಂದಿದೆ, ಅಲ್ಲಿ ಅವರಿದ್ದಾರೆ. ನಾವು ಅವ್ರನ್ನೆಲ್ಲ ಹೋಗಿ ಮೀಟ್ ಮಾಡಿ ಮಾತಾಡಿಸಿ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದೀವಿ. ಆ ಅಮ್ಮನವರ ಹೆಸರು ಮಿರಿಯಾಮ್ ಕೇರ್ ಅನ್ನುವಂಥ ಹೆಸರು, ಮಿರಿಯಾಮ್ ಕೀರ್ ಅನ್ನುವಂಥ ಹೆಸರು. ಅಜ್ಜಿ 91-92 ವರ್ಷ ಆಗಿದೆ ಅವ್ರಿಗೆ. ಆ ಟೈಮಲ್ಲಿ ಬಂದು ಮಾಡಿದಂಥ ಸೇವಕರು ನೋಡಿ, ಅಲ್ಲೇ ಇನ್ನೂ ಉಳ್ಕೊಂಡು ಅವ್ರ ಆಶೆ ಏನಂದರೆ ಇಲ್ಲೇ ಸಾಯಬೇಕು, ನಂದು ಇಲ್ಲೇ ಮಣ್ಣಾಗಬೇಕು ಅಂತ. ಅಂಥ ಟೈಮಲ್ಲಿ 1886ನೇ ಇಸ್ವಿಯಲ್ಲಿ ಕೊಳ್ಳೇಗಾಲ್ ಗರ್ಲ್ಸ್ ಹೋಮ್ ಅಂತ ಕೇಳಿದಿರಾ? ಕೊಳ್ಳೇಗಾಲ್ ಗರ್ಲ್ಸ್ ಹೋಮ್ ಬಂದಂಥವರೇ ಫ್ಲಾರೆನ್ಸ್ ಬರ್ಡ್ ಅನ್ನುವಂಥ ಸಹೋದರಿ. 22 ವರ್ಷದ ಯೌವನಸ್ಥೆ, ಮದುವೆ ಇಲ್ಲ, ಏನೂ ಇಲ್ಲ, ಎಲ್ಲವನ್ನ ಬಿಟ್ಟು ಸೇವೆಗಾಗಿ ಭಾರತಕ್ಕೆ ಬಂದು ಕೊಳ್ಳೇಗಾಲಕ್ಕೆ ಬಂದು ಅಲ್ಲಿ ನೆಲೆಸಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಶುರು ಮಾಡಿಸಿ ಇವತ್ತು ಕೂಡ ಆ ಶಾಲೆ ನಡೀತಾ ಉಂಟು. ಅದು ನಡೀತಾ ಉಂಟು. ನಾನು ಕೂಡ ಆ ಶಾಲೆಯ ಬೋರ್ಡ್ ಮೆಂಬರು, ಟ್ರಸ್ಟಿ, ಒನ್ ಆಫ್ ದ ಟ್ರಸ್ಟಿ, ಅನಂತರ ಚೇರ್ಮ್ಯಾನ್ ಕೂಡ ಆಗಿದ್ದೀನಿ. ಮಳವಳ್ಳಿ ಬಾಯ್ಸ್ ಹೋಮಲ್ಲೂ ಟ್ರಸ್ಟಿಯಲ್ಲಿದ್ದೀನಿ. ಹೀಗೆ ಸೇವೆಗಳು, ದೇವರು ಕೊಟ್ಟಿರುವಂಥ ಸೇವೆ ಮುಂದುವರಿಯುತ್ತಾ ಉಂಟು. 140 ವರ್ಷಗಳ ಅನುಭವದ ಆ ಸೇವೆಗಳು ಅದು ಮುಂದುವರಿಯುತ್ತಾ ಹೋಗ್ತಾ ಇದೆ. ಅನಂತರ ಕ್ರಮೇಣ 1890-95 ಈ ಕಡೆ ಎಲ್ಲ ಬರುವಾಗ ಕೇರಳ ಪ್ರಾಂತ್ಯಕ್ಕೂ ಕೂಡ ದೇವರ ಸೇವೆ ಹಬ್ಬಿಕೊಳ್ಳುವಂಥದ್ದಾಗಿದೆ. ತಮಿಳುನಾಡು ಕೊಯಂಬತ್ತೂರಲ್ಲಿ ಹಬ್ಬಿಕೊಳ್ತದೆ. ಕೇರಳದಲ್ಲಿ ವಿಶೇಷವಾಗಿ ಮಿಷನರಿಗಳ ಮುಖಾಂತರ ನಡೆಯುವುದಿಲ್ಲ, ಅಲ್ಲೇ ಇದ್ದಂಥವರ ಸೇವೆಗಳ ಮುಖಾಂತರ ಅವ್ರಿಗೂ ಬ್ರದರನ್ಸ್ ಬಗ್ಗೆ ಎಲ್ಲ ಟಚ್ ಬರುವಾಗ ಅನಂತರ ಈ ಅರಳಪ್ಪನ್ ಅಂತ ಹೇಳಿದ್ನಲ್ಲ, ಜಾನ್ ಅರಳಪ್ಪನ್, ಅವರ ರಿವೈವಲ್ ಮೀಟಿಂಗ್ಸ್ಗಳು ಕೇರಳದಲ್ಲೆಲ್ಲ ನಡೆದಾಗ ಯೇಸು ಸ್ವಾಮಿಯನ್ನು ನಂಬಿ ಸಿರಿಯನ್ ಕ್ಯಾಥೋಲಿಕ್ ಗುಂಪಿನಿಂದ ಅನೇಕರು ಬ್ರದರನ್ ಸಭೆಗೆ ಬರುವಂಥದ್ದನ್ನು ನಾವು ಚರಿತ್ರೆಗಳಲ್ಲಿ ಓದ್ತಾ ಬರುವಂಥವರು ಆಗಿದ್ದೇವೆ. ಹೀಗೆ ಇಡೀ ಪ್ರಾಂತ್ಯ ಕಲ್ಕಟ್ಟಾಗೆ ಬರುತ್ತೆ, ಮಹಾರಾಷ್ಟ್ರಗೆ ಬರುತ್ತೆ. ಒಂದೊಂದು ಜಿಲ್ಲೆಯ ಒಂದೊಂದು ಚರಿತ್ರೆಗಳಿದೆ. ಒಂದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯ ಚರಿತ್ರೆಗಳಿದೆ, ಒಂದೊಂದು ರಾಜ್ಯದ ಚರಿತ್ರೆಗಳಿದೆ.
ಹೀಗೆ ಅನೇಕ ರೀತಿಯಲ್ಲಿ ದೇವರು ಬ್ರದರನ್ ಸಹೋದರ ಸಭೆಯ ಸೇವೆಯನ್ನು ಮಹತ್ತರವಾದ ರೀತಿಯಲ್ಲಿ ಆತನು ಮುಂದುವರಿಸ್ಕೊಂಡು ಬಂದಿದ್ದಾನೆ. ಅದಾಗಿ 200 ವರ್ಷ ಆಯಿತು. ಅದಕ್ಕಾಗಿ ನಾವು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಒಂದು ವೇಳೆ ದೇವರಿಗೆ ಸ್ತುತಿ ಘನಮಾನ ಸಲ್ಲಿಸುವಂಥದ್ದು, ಆರಾಧಿಸುವಂಥದ್ದು, ಆತನ ನಂಬಿಗಸ್ತಿಕೆ ಯಾವ ರೀತಿ ಇದು ನಡೆದು ಬಂದಿದೆ, ಈಗ ಯಾವ ಸ್ಥಿತಿಯಲ್ಲಿದೆ, ಈಗ ನಾವಿರುವಂಥವರಾದರೂ ಮುಂದೆ ಹೇಗೆ ಎಚ್ಚೆತ್ತುಕೊಳ್ಳಬೇಕು, ಕ್ರಿಸ್ತನ ಬರೋಣ ತಡವಾಗುವುದಾದರೆ ಮುಂದಿನ ಪೀಳಿಗೆಯನ್ನು ನಾವು ಸಿದ್ಧ ಮಾಡ್ತಾ ಇದ್ದೇವೆ, ಅವರಿಗೆ ನಾವು ನಮ್ಮ ಈ ಸೇವೆಯನ್ನು ಹೇಗೆ ಹಸ್ತಾಂತರಿಸಬೇಕು, ಇದನ್ನೆಲ್ಲ ಒಂದು ಅವೇರ್ನೆಸ್ ತರಬೇಕು ಅಂತಲೇ ಈ ಬ್ರದರನ್ ಮೂವ್ಮೆಂಟ್ ಸೆಲೆಬ್ರೇಷನ್ ಎಂಬುದಾಗಿ ಎಲ್ಲ ಕಡೆ ಒಂದೊಂದು ಕಡೆನೇ ಹಮ್ಮಿಕೊಂಡು ಬರ್ತಾ ಇದೆ. ಈಗ ರಾಯಚೂರಲ್ಲೂ 26ನೇ ತಾರೀಕು ಏನೋ ನಡೆಯಲಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಿಯರೇ, ನೀವೆಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟೋದಕ್ಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಕೂಟಕ್ಕೆ ವಿಶೇಷವಾಗಿ ನನ್ನನ್ನು ಗುರುತಿಸಿ ಬಂದು ದೇವರ ವಾಕ್ಯ ಹೇಳ್ರಿ ಎಂಬುದಾಗಿ ಕೇಳಿಕೊಂಡು ನಾನು ಕರೆಸಿದ್ದಕ್ಕಾಗಿ ಕೂಡ ನಾನು ನಿಮ್ಮೆಲ್ಲರಿಗೂ, ಎಲ್ಲ ಸಭೆಯ ಹಿರಿಯರಿಗೂ, ಬಂದಂಥ ಎಲ್ಲ ದೇವಜನರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಯನ್ನು ಸಲ್ಲಿಸುವಂಥವನಾಗಿದೆ. ಥ್ಯಾಂಕ್ ಯು.